So happy to see you all again after a long gap. So ಎಲ್ರದ್ದು ಪ್ರಿಲಿಮ್ಸ್ ಚೆನ್ನಾಗಿದೆಯಾ? ಎಲ್ಲರೂ ಬರ್ದಿದ್ದೀರಾ? ನೀವೆಲ್ಲರೂ ಅಟೆಂಪ್ಟ್ ಮಾಡಿದ್ರಾ? ಪ್ರಿಲಿಮ್ಸ್ ಬರ್ತಿದ್ರಾ? ಹೇಗೆ ಅನ್ಸುತ್ತೆ? ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಸುತ್ತಾ? ಆಮೇಲೆ ಸಿ ಬೈ ನಾವು ಆಲ್ಮೋಸ್ಟ್ ಎಲ್ಲ ಅಕಾಡೆಮೀಸು ನಿಮಗೆ ಬಿಟ್ಟಿದ್ದಾರೆ. ಕಟ್ ಆಫ್ ಎಷ್ಟಿರುತ್ತೆ, ದೀಸ್ ಆರ್ ಸ್ಪೆಕ್ಯುಲೇಷನ್ಸ್. ಓಕೆ, ಬಟ್ ಮೋರ್ ಆರ್ ಲೆಸ್ ಅಷ್ಟೇ ಇರುತ್ತೆ. ಸೊ ಈ ಕ್ಲಾಸಲ್ಲಿ ದಯವಿಟ್ಟು ಯಾರು ಇಂಡಿವಿಜುವಲ್ ಆಗಿ ಮೇಡಮ್ ಈ ಕಮ್ಯುನಿಟಿಗೆ ಎಷ್ಟಿರುತ್ತೆ ಕಟ್ ಆಫ್, ಅದಕ್ಕೆ ಎಷ್ಟಿರುತ್ತೆ ಕಟ್ ಆಫು, ನಾನು OBC 3A 2A ಅದೆಲ್ಲ ಕೇಳಬೇಡಿ. ನೀವೇ ರೆಫರೆನ್ಸ್ ತಗೋಬೋದು. ಬಿಕಾಸ್ ನಾನು KPSC ಅಲ್ಲ, ಅಕಾಡೆಮಿ ಅವರು KPSC ಅಲ್ಲ. ಒಂದು ರಫ್ ಎಸ್ಟಿಮೇಟ್ ನಿಮಗೆ ಕೊಟ್ಟಿರ್ತಾರೆ. ಸೊ ಅದನ್ನು ನೋಡಿಕೊಂಡು ಪ್ರಾಬಬ್ಲಿ ಯು ಕ್ಯಾನ್ ±5 ಮಾರ್ಕ್ಸ್ ಅಂತ ಅನ್ಕೋಬೋದು. ಓಕೆ, ವೆಲ್, ಈಗ ಲೆಟ್ ಅಸ್ ಅಸ್ಯೂಮ್ ನಿಮ್ಮೆಲ್ಲರದು ಪ್ರಿಲಿಮ್ಸ್ ತುಂಬ ಚೆನ್ನಾಗಿ ಆಗ್ಬಿಟ್ಟಿದೆ. ನೀವೆಲ್ಲರೂ ಪ್ರಿಲಿಮ್ಸ್ನ ಕ್ಲಿಯರ್ ಮಾಡ್ತೀರಾ. ಸೊ ಈಗ ಮೇನ್ಸ್ ಬಗ್ಗೆ ಮಾತಾಡೋಣ. ಇಷ್ಟು ದಿನ ಪ್ರಿಲಿಮ್ ಸ್ಟ್ರಾಟಜಿ ಆಯಿತು, ಪ್ರಿಲಿಮ್ಸ್ ಕಮ್ ಮೇನ್ ಸ್ಟ್ರಾಟಜಿ ಆಯಿತು, ಹೆಂಗೆ ಓದಬೇಕು, ಏನು ಬುಕ್ಸು, ತುಂಬ ಮಾತಾಡ್ಬಿಟ್ಟಿದ್ದೀನಿ ಪ್ರಿಲಿಮ್ಸ್ ಬಗ್ಗೆನೇ ಇವತ್ತಿನವರೆಗೂ ಅಲ್ವಾ. ಸೊ ಇವತ್ತಿನ ಸೆಷನಲ್ಲಿ ಸ್ವಲ್ಪ ವಿಲ್ ಟೇಕ್ ದ ಟ್ರಾನ್ಸಿಷನ್. ಓಕೆ, ಮೇನ್ಸಿಗೆ ಏನು ಮಾಡಬೇಕು, ಇನ್ನೂ ರಿಸಲ್ಟ್ ಬಂದಿಲ್ಲ, KPSC ಕೀ ಆನ್ಸರ್ ಬಿಟ್ಟಿಲ್ಲ, ನಂಗೆ ಹೆಂಗೆ ಗೊತ್ತಾಗುತ್ತೆ. ಸೊ ಇದೆಲ್ಲ ನಿಮ್ಮ ಡೌಟ್ಸ್ ಅಲ್ವಾ. ಈಗ ನಾನು ನಿಮ್ಮ ಥರ ಇದ್ದಾಗ ನನ್ನ ತಲೆಯಲ್ಲೂ ಅದೇ ಥರ ಇರ್ತಾ ಇತ್ತು. ಸೊ ಅದನ್ನೆಲ್ಲ ಒಂಚೂರು ಅಡ್ರೆಸ್ ಮಾಡೋಣ. ಓಕೆ, ಸೊ ಟುಡೇಸ್ ಡಿಸ್ಕಷನ್ ವಿ ವಿಲ್ ಫೋಕಸ್ ಆನ್ ಯೋರ್ ಮೇನ್ಸ್ ಪ್ರಿಪ್ರೇಷನ್. ಓಕೆ, ವೆಲ್, ಈಗ ಕಮಿಂಗ್ ಟು ಯೋರ್ ಡೌಟ್ಸ್ ಫಸ್ಟ್. KPSC ಕೀ ಆನ್ಸರ್ ಬಿಟ್ಟಿಲ್ಲ, ಅಕಾಡೆಮಿ ಅವ್ರು ಬಿಟ್ಟಿರೋದನ್ನ ನಾನು ಹೆಂಗೆ ನಂಬಲಿ, ಏನೋ ಚೇಂಜ್ ಆಗೋಯ್ತು, ತುಂಬ ಡಿಫ್ರೆನ್ಸ್ ಬಂದ್ಬಿಡ್ತು, ನಾನು ಕ್ವಾಲಿಫೈ ಆಗ್ತೀನಾ ಇಲ್ವಾ, ನಾನು ಬಾರ್ಡ್ರಲ್ಲಿದ್ದೀನಿ, ಎಡ್ಜಲ್ಲಿದ್ದೀನಿ. ದೇರ್ ಆರ್ ನೋ ಆನ್ಸರ್ಸ್ ಫಾರ್ ದಿಸ್. ನಾನು ಒಬ್ಬ ಆಸ್ಪಿರೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಮ್ದೆಲ್ಲ ಡೌಟ್ಸು, ನಿಮ್ಮ ಫಿಯರ್, ನಿಮ್ಮ ಆಂಗ್ಸೈಟಿ, ನಿಮ್ಮ ಅಪ್ರಹೆನ್ಷನ್ಸ್ ಏನಿದೆ ಎಲ್ಲ ವ್ಯಾಲಿಡೇ. ಆದರೆ ಅದನ್ನು ಅಡ್ರೆಸ್ ಮಾಡೋದಕ್ಕೆ ಯಾರ ಕೈಲೂ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಆದರೆ ಒಬ್ಬರು ಮಾತ್ರ ಹೆಲ್ಪ್ ಮಾಡ್ಬೋದು ನಿಮಗೆ ಈ ವಿಚಾರದಲ್ಲಿ. ಅವ್ರು ಯಾರು ಅಂದರೆ ಅದು ನೀವೇ. ಯು ಹ್ಯಾವ್ ಟು ಹೆಲ್ಪ್ ಯುವರ್ ಸೆಲ್ಫ್. ನಿಮಗೆ ನೀವೇ ಆ ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕು. ಇಲ್ಲ, ನಾನು ಮಾಡಿದ್ದೀನಿ, ಕ್ಲಿಯರ್ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ಓದಕ್ಕೆ ಶುರು ಮಾಡಿ. ಓದೋದು ಯಾವತ್ತೂ ಲಾಸ್ ಅಲ್ಲ. ಆಮೇಲೆ ನನ್ನ ಬೈಕೋಬೇಡಿ. ಓಕೆ ಮೇಡಮ್, 0.5 ನಾನು ಆಚೆ ಬಂದ್ಬಿಟ್ಟೆ, ನೀವು ಓದಕ್ಕೆ ಹೇಳಿದ್ರಿ, ನಾನು ಓದ್ದೆ, ವೇಸ್ಟ್ ಆಯಿತು ಅಂತ ಮಾತ್ರ ಯೋಚನೆ ಮಾಡಬೇಡಿ. ಬಿಕಾಸ್ ಸಿ ಆಸ್ ಫಾರ್ as the internal news and all, CM sir has taken this as a pet project probably. Okay, ಸೊ ಏನು ಹೇಳಿದ್ದಾರೆ, ಲೈಕ್ ಎವ್ರಿ ಇಯರ್ KPSC ಎಕ್ಸಾಮ್ ಮಾಡ್ತೀವಿ, ಎವ್ರಿ ಇಯರ್ ನೋಟಿಫಿಕೇಶನ್ ಮಾಡ್ತೀವಿ ಅನ್ನೋದಾಗ, ಸೊ ದೇರ್ ಆರ್ ಫೇರ್ ಚಾನ್ಸಸ್ ಅಲ್ವಾ. ಆಮೇಲೆ ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಾ, ಯು ಕ್ಯಾನ್ ಟ್ರೈ ಫಾರ್ UPSC, KPSC ಇನ್ನೊಂದು ನೋಟಿಫಿಕೇಶನ್ ಬರುತ್ತೆ. ವೆಲ್, ಇದೆಲ್ಲ ಎಕ್ಸ್ಟ್ರೀಮ್ ಸಿನಾರಿಯೋ, ಅಂದರೆ ನೆಗೆಟಿವ್ ಆಗಿ ಯೋಚನೆ ಮಾಡೋರ್ ಸಿನಾರಿಯೋ. ನಾವು ಪಾಸಿಟಿವ್ ಆಗಿರೋಣ, ನಮ್ದೆಲ್ಲರದು ಕ್ಲಿಯರ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಈ ಸ್ಟೇಜಲ್ಲಿ ಈಗ ನೋಡಿಪ್ಪ, KPSC ಕೀ ಆನ್ಸರ್ ಬಿಡ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಸ್ಪೆಕ್ಯುಲೇಷನ್, ಬಿಡ್ತಾರೆ ಬಿಡಲ್ಲ. ಈಗ ಸದ್ಯಕ್ಕಂತೂ ನಿಮ್ಮ ಹತ್ರ ಕೀ ಆನ್ಸರ್ ಇಲ್ಲ, KPSC ಅಂತೂ ಕೀ ಆನ್ಸರ್ ಬಿಟ್ಟಿಲ್ಲ. ಏನು ನ್ಯೂಸ್ ಓಡ್ತಾ ಇದೆ, 10-15 ಡೇಸಲ್ಲಿ ಲಿಸ್ಟೇ ಅನೌನ್ಸ್ ಮಾಡಿಬಿಡ್ತಾರೆ, ರಿಸಲ್ಟೇ ಬಂದ್ಬಿಡುತ್ತೆ. ಆಮೇಲೆ ಮೇನ್ಸ್ ಆಸ್ ಆಫ್ ನೌ ಟೆಂಟೇಟಿವ್ ಡೇಟು ಮಾರ್ಚ್. ಹೌದಾ? ಸೊ ಮಾರ್ಚಲ್ಲಿ ಮೇನ್ಸ್ ಇರುತ್ತೆ ಅನ್ನೋದು ಒಂದು ಟೆಂಟೇಟಿವ್ ನಮಗೆ ಇರೋ ಒಂದು ಟೈಮ್ ಲೈನು. ಸೊ ಈಗ ಅವರು 10-15 ಡೇಸ್ ಆಯಿತು, ಈಗಾಗಲೇ 5 ದಿನ ಆಗೋಯ್ತು, 1 ವಾರ ಆಯ್ತಾ ಇವತ್ತಿಗೆ. ಲಾಸ್ಟ್ ಸಂಡೇ ಎಕ್ಸಾಮ್ ಬರ್ತಿದ್ದು, ಇವತ್ತಿಗೆ 1 ವಾರ ಆಯಿತು. ಇನ್ನೊಂದು 10 ಡೇಸಲ್ಲೇ ರಿಸಲ್ಟ್ ಬಿಡ್ತಾರೆ ಅಂತ ಅನ್ಕೊಳ್ಳೋಣ. 10 ಡೇಸ್ ಎಷ್ಟು ಪೆನಾಲ್ಟಿ ನಿಮ್ಮ ಪ್ರಿಪ್ರೇಷನ್ಗೆ ಅಂತಂದ್ರೆ, ಓಕೆ, ಈಗ ಯಾರೋ ಒಬ್ರು, ನನ್ನ ಫಸ್ಟ್ ಅಟೆಂಪ್ಟಲ್ಲಿ ಹಿಂಗೆ ಇದ್ದೆ, ಅಂದರೆ ಕೀ ಆನ್ಸರ್ ಬಿಟ್ಟಿದ್ರು KPSC, ಅವತ್ತಿನ ದಿನನೇ ಬಿಟ್ಟಿದ್ರು, ಕರೆಕ್ಷನ್ ಮಾಡ್ಕೊಂಡು ನಾನು ಕ್ವಾಲಿಫೈ ಆಗತ್ತೆ ಅನ್ನೋದು ಗೊತ್ತಿದ್ರು ನಾನು ಅಫಿಷಿಯಲಿ ಪ್ರಿಲಿಮ್ಸ್ ರಿಸಲ್ಟ್ 1-1.5 ತಿಂಗಳಾದ್ಮೇಲೆ ಬಂತು. ಅಲ್ಲಿ ತನಕ ನಾನು ಬುಕ್ಕೇ ಮುಟ್ಟಿಲ್ಲ. ಅವಾಗ 2 ಆಪ್ಷನಲ್ ಬೇರೆ ಓದಬೇಕಿತ್ತು. ಬಿಲೀವ್ ಮೀ, ಯಾಕಾದ್ರೂ ಪಾಸ್ ಆಯ್ತು ಅಂತ ಅನ್ಸಿತ್ತು ನನಗೆ. ಬಿಕಾಸ್ ಸುಮ್ಮನೆ ಹೋಗಿ ಮೇನ್ಸ್ ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ ಸಮ್ ಹೌ ಐ ಪ್ರಿಪೇರ್ಡ್ ವೆರಿ ವೆಲ್ ವಿತಿನ್ ದೋಸ್ 2-3 months. ಐ ವೆಂಟ್ ಟು ಇಂಟರ್ವ್ಯೂ ಆಲ್ಸೋ. ಓಕೆ, ಬಟ್ ಈಗ ಆ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಅವಾಗ ಬಿಕಾಸ್ ಆಫ್ ಮೈ ಆಪ್ಷನಲ್ ಸಬ್ಜೆಕ್ಟ್ಸ್, ಆಪ್ಷನಲ್ ಮಾರ್ಕ್ಸ್, ಐ ವೆಂಟ್ ಟು ಇಂಟರ್ವ್ಯೂ. ಈಗ ಆಪ್ಷನಲ್ಲೇ ಇಲ್ವೇ. ಸೊ ನೀವೇನು ಮಾಡಬೇಕು ಇವಾಗ, ನಿಮ್ದು ಏನು ಟೆನ್ಷನ್ಸ್ ಇದೆ, ಏನು ನೆಗೆಟಿವ್ ಥಾಟ್ಸ್ ಇದೆ, ಅದೆಲ್ಲದ್ರಿಂದ ನಿಮ್ಮನ್ನು ನೀವೇ ಇನ್ಸುಲೇಟ್ ಮಾಡ್ಕೊಂಬಿಡಿ, ಎಲ್ಲ ಬದಿಗಿಟ್ಬಿಡಿ. ನಂದಾಗತ್ತೆ, ನಾನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಅಸಂಪ್ಷನಲ್ಲಿ ಸ್ಟಾರ್ಟ್ ರೀಡಿಂಗ್. ಓದೋದನ್ನ ಶುರು ಮಾಡಿಬಿಡಿ, ಮೇನ್ಸಿಗೆ ಓದೋದನ್ನ ಶುರು ಮಾಡಿ. ಯಾಕೆ ಅಂದರೆ ಈಗ ಆಯಿತು, 10 ದಿನ ಆದಮೇಲೆ ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ ಬಂದಮೇಲೆ ನಿಮಗೆ, ಸಪೋಸ್ ನೀವು ಓದಲಿಲ್ಲ, ಇವತ್ತಿಂದಾನೇ ನೀವು ಓದೋಕೆ ಶುರು ಮಾಡಿಲ್ಲ ಅಂದರೆ ನಿಮ್ಗೆ ಎಷ್ಟು ಆಕ್ವರ್ಡ್ ಫೀಲಿಂಗ್ ಇರುತ್ತೆ ಅಂತಂದರೆ, ಯಾಕಾದರೂ ಪಾಸ್ ಆಯ್ತಪ್ಪ ಅನ್ಸುತ್ತೆ. ಬಿಕಾಸ್ ಇನ್ಯಾರೋ ಒಬ್ಬ ಸೀರಿಯಸ್ ಆಸ್ಪಿರೆಂಟು
ಅವ್ರಾಗ್ಲೇ ಒಂದೂವರೆ ಸಬ್ಜೆಕ್ಟ್ ಮುಗಿಸ್ಬಿಟ್ಟು ಯಾವುದೋ ಒಂದ್ ಕಡೆ ಟೆಸ್ಟ್ ಬರ್ದ್ಬಿಟ್ಟಿರ್ತಾರೆ. ನೀವ್ ಇನ್ನ ಬುಕ್ ಲಿಸ್ಟ್ ಯಾವ ಬುಕ್ ಓದ್ಲಿ, ಯಾವ ಬುಕ್ ಓದ್ಬಾರ್ದು, ಇದು ಫೈನಲ್ ಬುಕ್ ಲಿಸ್ಟ್ ಅಂತ ಆ ಸ್ಟೇಜಲ್ಲಿ ಇರ್ತೀರ ನೀವು. ಅಂಡ್ ಸಿ, ಈ ಸಲ ಮಾರ್ಚ್ ಅಲ್ಲೇ ಎಕ್ಸಾಮ್ ಅಂತ ಅನ್ಕೊಳ್ಳೋಣಪ್ಪ. ಅವ್ರು ಕೊಟ್ಟಿರೋ ಡೇಟ್ ಪ್ರಕಾರ ಮಾರ್ಚ್, ದಟ್ ಇಸ್ ಟೆಂಟೇಟಿವ್. ಸಪೋಸ್ ಮಾರ್ಚ್ ಅಲ್ಲೇ ಎಕ್ಸಾಮ್ ಆಗೋಯ್ತು ಅಂತಂದ್ರೆ ರಿಸಲ್ಟ್ ಬಂದ ಮೇಲೆ, ಪ್ರಿಲಿಮ್ಸ್ ರಿಸಲ್ಟ್ KPSC ಬಿಟ್ಟ ಮೇಲೆ 45 ಡೇಸ್ ಅಷ್ಟೇ ಸಿಗುತ್ತೆ. ಎಷ್ಟು ಸಬ್ಜೆಕ್ಟ್ ಓದ್ಬೇಕು? ಆಲ್ಮೋಸ್ಟ್ 10 to 11 ಸಬ್ಜೆಕ್ಟ್ಸ್ ಕಂಬೈನ್ ಆಗತ್ತೆ. ಮೂರ್ ಸಬ್ಜೆಕ್ಟ್ ಒಂದೊಂದು ಪೇಪರ್ಗೆ ಬರುತ್ತೆ. ಬಟ್ ಎಥಿಕ್ಸ್, ಎಸ್ಸೆ ಬಿಟ್ಟು ಇನ್ನೆಲ್ಲದ್ರಲ್ಲೂ 3 ಸಬ್ಜೆಕ್ಟ್ ಬರುತ್ತೆ ಅಲ್ವಾ? ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ಸಿ, ಅಟ್ಲೀಸ್ಟ್ ಫ್ರೆಷರ್ಸ್ಗಂತೂ ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ನಂದು ಇದೇ ಫಸ್ಟ್ ಅಟೆಂಪ್ಟ್ ಇದೆ, ನಾನು ಈಗ ಪ್ರಿಲಿಮ್ಸ್ ಪಾಸ್ ಮಾಡ್ಕೊಂಡಿದ್ದೀನಿ, ಈಗ ನಾನು ಕಾಲೇಜ್ ಪಾಸ್ ಔಟು, ಈಗ ನಾನು ನೋಡ್ಬೇಕು ಅನ್ನೋರಿಗೆ ಬಹಳ ಕಷ್ಟ ಆಗುತ್ತೆ. ಆ ತರ ಕಷ್ಟ ಮಾಡ್ಕೊಂಡು ನಿಮ್ ಕಣ್ಮುಂದೆ ಇರುವಂತ ಒಂದು ಗೋಲ್ಡನ್ ಆಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದು, ರೈಟ್? ಬಿಕಾಸ್ ವಿ ನೆವರ್ ನೋ, KPSC ಸೋ ಅನ್ಪ್ರಿಡಿಕ್ಟಬಲ್. ಇವಾಗ ಹೇಳ್ತಾ ಇದಾರೆ ವರ್ಷಕ್ಕೊಂದ್ಸಲ ಎಕ್ಸಾಮ್ ಮಾಡ್ತೀವಿ ಅಂತ. ಸಪೋಸ್ ಡಿಲೇ ಆಯ್ತು ಅಂದ್ರೆ ನಿಮ್ಮ ಎನರ್ಜಿ ವೇಸ್ಟು, ನಿಮ್ಮ ಟೈಮ್ ವೇಸ್ಟು, ನಿಮ್ಮ ಯೂತ್ಫುಲ್ ಇಯರ್ಸ್ ಎಲ್ಲ ವೇಸ್ಟ್ ಆಗುತ್ತೆ. ಓಕೆ, ಅದೆಲ್ಲ ವೇಸ್ಟ್. ಕೊನೆಗೆ ಎಷ್ಟು ವರ್ಷ ಸರ್ವಿಸ್ ಸಿಗುತ್ತೆ ನಿಮಗೆ? ಈವನ್ ಇಫ್ ಯು ಜಾಯಿನ್ ದ ಸರ್ವಿಸಸ್, ಎಷ್ಟು ವರ್ಷ ಸಿಗುತ್ತೆ? ಅಟ್ಲೀಸ್ಟ್ 25 years ಸರ್ವಿಸ್ ಸಿಕ್ಕಿದ್ರೆ ಏನೋ ಒಂದ್ ಸ್ವಲ್ಪ ಬೆನಿಫಿಟ್ಸು ಅದು ಇದೆಲ್ಲ ಚೆನ್ನಾಗಿರುತ್ತೆ. ಅದಕ್ಕಿಂತ ಕಮ್ಮಿ ಆಗ್ಬಿಟ್ರೆ ಅಲ್ವಾ? ಸೊ ಹಂಗಾಗಿ ಏನಾದರೂ ಹಾಕೊಳ್ಳಿ, ಕಮ್ಮಿ ರಿಸಲ್ಟ್ ಏನಾದರೂ ಹಾಕೊಳ್ಳಿ, ನೀವು ಇವತ್ತಿಂದಾನೇ ಸ್ಟ್ರಾಟಜೈಸ್ ಮಾಡ್ಕೊಂಡು ಓದಕ್ ಶುರು ಮಾಡಿ. ಓದಿದ್ ಯಾವತ್ತೂ ವೇಸ್ಟ್ ಅಲ್ಲ, ನಿಮ್ಗೆ ಯಾವತ್ತೂ ಕೈ ಬಿಡೋದಿಲ್ಲ. ಓಕೆ, ಈಗ ನೆಕ್ಸ್ಟ್ ಎಲ್ಲಿಂದ ಓದಕ್ ಶುರು ಮಾಡೋದು ಮೇಡಮ್? ಹೆಂಗ್ ಶುರು ಮಾಡೋದು? ಇವಾಗ ಎಲ್ಲರಿಗೂ ಇರುತ್ತೆ ಅಲ್ವಾ? ಈಗ ನಾವು 2-3 ಸಲ ಬರ್ದು ಈಗಾಗಲೇ ಪಾಸ್ ಮಾಡ್ಕೊಂಡಿರೋರ್ ತರದವ್ರಿಗೇನೆ ಒಂದಷ್ಟು ಕನ್ಫ್ಯೂಷನ್, ಅಯ್ಯೋ ಗ್ಯಾಪ್ ಬಂದ್ಬಿಟ್ಟಿದೆ, ಹೆಂಗೆ ಏನು ಅನ್ನೋದು. ಈಗ ತೀರಾ ಫ್ರೆಷರ್ಸ್ ಇರೋರಿಗೆ ಅಥವಾ ಇವತ್ತಿನವರೆಗೂ ಮೇನ್ಸ್ ಬರೆಯೋಕೆ ಆಪರ್ಚುನಿಟಿನೇ ಸಿಗದೆ ಇರೋರಿಗೆ ಈ ಸಲ ಸಿಗ್ತಿದೆ ಅನ್ನೋರಿಗೆ ಸ್ವಲ್ಪ ಡೌಟ್ಸ್ ಇರುತ್ತೆ ತಲೆಯಲ್ಲಿ. ಸಿ, ಐ ವಿಲ್ ಟೆಲ್ ಯು ಸಮ್ ಸಿಂಪಲ್ ಸ್ಟೆಪ್ಸ್. ಅದನ್ನ ಫಾಲೋ ಮಾಡ್ಕೊಳ್ಳಿ. ಅದನ್ನೇ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲ, ಅದ್ರ ಜೊತೆಗೆ ನಿಮ್ಗೆ ಇನ್ನೇನೇನು ಫಾಲೋ ಮಾಡಬೇಕು ಅನ್ಸುತ್ತೋ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಳ್ಳಿ. ಫಸ್ಟ್ ಮಾಡಬೇಕಾಗಿರೋ ಕೆಲಸ, ನೆಗೆಟಿವ್ ಥಾಟ್ಸ್ನ ತಲೆಯಿಂದ ತೆಗೆದಾಕಿ ಯು ಶುಡ್ ಸಿಟ್ ಇನ್ ಒನ್ ಪ್ಲೇಸ್. ನೀವು ಕೋಚಿಂಗ್ ಹೋಗ್ತಿರೋ, ಸೆಲ್ಫ್ ಸ್ಟಡಿ ಮಾಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಆದರೆ ಟೆಸ್ಟ್ ಮಾತ್ರ ಖಂಡಿತ ಬರೀರಿ. ಮೇನ್ಸ್ ಟೆಸ್ಟ್ ಇರುತ್ತಲ್ಲ, ಮಾಕ್ ಟೆಸ್ಟ್ ಇರುತ್ತಲ್ಲ, ಈ ಅಕಾಡೆಮಿಲೇ ಬರೀರಿ ಅಂತ ನಾನೇನು ಪ್ರಮೋಟ್ ಮಾಡಲ್ಲ. ನಿಮಗೆ ಯಾವ ಅಕಾಡೆಮಿ ಕಂಫರ್ಟಬಲ್ ಅನ್ಸುತ್ತೋ, ಕಾಸ್ಟ್ ವೈಸ್ ಇರ್ಬೋದು, ಅಥವಾ ಒಂದೊಂದು ಅಕಾಡೆಮಿಲಿ ಒಂದೊಂದು ಮಾಡ್ಯೂಲ್ಸ್ ಇರುತ್ತೆ. ಒಬ್ರು ಫುಲ್ ಸೆಕ್ಷನ್ ಮಾಡ್ತಾರೆ, ಒಬ್ರು ಯೂನಿಟ್ ವೈಸ್ ಮಾಡ್ಕೊಂಡು ಹೋಗ್ತಾರೆ. ಅದು ಹೇಳ್ತೀನಿ, ಸೆಕ್ಷನ್ ವೈಸ್ ಬರೆಯೋದು ಏನು ಬೆನಿಫಿಟ್, ಯೂನಿಟ್ ವೈಸ್ ಬರೆಯೋದು ಏನು ಬೆನಿಫಿಟ್ ಅಂತಾನು ಹೇಳ್ತೀನಿ. ಯಾವುದೋ ಒಂದು ಅಕಾಡೆಮಿ ಚೂಸ್ ಮಾಡ್ಕೊಳ್ಳಿ, ರಿಲೀಜಿಯಸ್ ಆಗಿ ಕೂತ್ಕೊಂಡು ಟೆಸ್ಟ್ ಬರೀರಿ. ಓಕೆ, ಟೆಸ್ಟ್ ಬರೆಯೋದಕ್ಕೆ ಮೇಡಮ್ ಓದಿರ್ಬೇಕಲ್ಲ ಅನ್ನೋದು ನಿಮ್ಮ ಕ್ವಶನ್ ಇರುತ್ತೆ, ಅದಕ್ಕೆ ಬರ್ತೀನಿ ನೆಕ್ಸ್ಟ್. ಸೊ ಈಗ ಫಸ್ಟ್ ಏನು ಮಾಡಿ, ಮೇನ್ಸ್ ಸಿಲೆಬಸ್ ಕಾಪಿ ಪ್ರಿಂಟ್ ಔಟ್ ತಗೊಳ್ಳಿ. ಟೇಕ್ 2 copies. 1 ಕಾಪಿನ ಹಾಗೆ ನಿಮ್ಗೆ ಯಾವುದೋ ಒಂದು ಫೈಲ್ಸ್, ಡಾಕ್ಯುಮೆಂಟ್ಸ್ ಎಲ್ಲ ಇರ್ತಲ್ಲ, ಅದರಲ್ಲಿ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಇನ್ನೊಂದು ಕಾಪಿನ ಯು ಕೀಪ್ ಇಟ್. ಅದೇ ಇವಾಗ ನಮ್ಗೆ ಅಭ್ಯಾಸ ಇದೆ ಅಲ್ವಾ, ಓದಿದ್ದನ್ನು ಟಿಕ್ ಮಾರ್ಕ್ ಮಾಡೋದು ಮಾಡ್ತೀವಲ್ವಾ, ನಾವೆಲ್ಲರೂ ಮಾಡ್ತೀವಲ್ವಾ. ಆ ಟಿಕ್ ಮಾರ್ಕ್ ಮಾಡಿದ್ರೆ ಸಮಾಧಾನ, ನಾನು ಓದ್ಬಿಟ್ಟಿದ್ದೀನಿ ಅನ್ನೋದು ನಮ್ಗಿರುತ್ತೆ. ಸೊ ಹಾಗಾಗಿ ಒಂದನ್ನ ಆ ರೀತಿ ಇಟ್ಕೊಳ್ಳಿ. ಅಂಡ್ ನೆಕ್ಸ್ಟ್ ತುಂಬಾ ಕ್ರೂಷಿಯಲ್ ಸ್ಟೆಪ್ ಇದೇನೆ, ಮೇನ್ಸ್ ಸಿಲೆಬಸ್ನ ಓದಿ ಬಹಟ್ ಮಾಡಿ ಅಂತ ಹೇಳ್ತಲ್ಲ, ಅಟ್ಲೀಸ್ಟ್ ಲುಕ್ ಇನ್ ಟು ದ ಸಿಲೆಬಸ್ ಒಂದು 5-6 ಸಲ. ಸ್ಟಾರ್ಟಿಂಗ್ ಫ್ರಮ್ ಯೋರ್ GS1 ಪೇಪರ್ ಟು GS4 ಪೇಪರ್. ಅಂದ್ರೆ ಯಾವ ಸಬ್ಜೆಕ್ಟ್ಸ್ ಇದೆ, ಯಾವ್ಯಾವ ಪೇಪರ್ ಕೆಳಗಡೆ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ ಅಂತಾದ್ರೂ ನಿಮಗೆ ಫೆಮಿಲಿಯರಿಟಿ ಇರ್ಬೇಕಲ್ವಾ. ಈಗ GS1 ಅಂತೀವಿ, GS1 ಅಲ್ಲಿ ಏನ್ ಬರುತ್ತೆ? ಹಿಸ್ಟ್ರಿ, ಸೋಷಿಯಾಲಜಿ ಮತ್ತೆ ಎಕನಾಮಿ ಬರುತ್ತೆ. GS2 ಜಾಗ್ರಫಿ, ಪಾಲಿಟಿ, ಪಬ್ಬ್ಯಾಡು. GS3 ಸೈನ್ಸ್ ಅಂಡ್ ಟೆಕ್ನಾಲಜಿ, ಲೈಫ್ ಸೈನ್ಸ್, ಎಕಾಲಜಿ. GS4 ಇಸ್ ಕಂಪ್ಲೀಟ್ಲಿ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್. ಅದ್ರ ಜೊತೆಗೆ 2 ಕಂಪಲ್ಸರಿ ಕನ್ನಡ ಇಂಗ್ಲಿಷ್ ಪೇಪರ್ ಬರೀತೀರಾ, ಒಂದು ಎಸ್ಸೆ ಪೇಪರ್ ಬರೀತೀರಾ. ಅಟ್ಲೀಸ್ಟ್ ಈ ತರ ಫೆಮಿಲಿಯಾರಿಟಿ ತಗೊಂಡಾಗ ಸೈಕಲಾಜಿಕಲಿ ನಿಮ್ಗೆ ಏನ್ ಪ್ರೆಷರ್ ಇರುತ್ತೆ ಗೊತ್ತಾ, ಅದು 10% ಕಮ್ಮಿ ಆಗ್ತಾ ಹೋಗುತ್ತೆ. ಸಿ, ಇಟ್ಸ್ ವೆರಿ ಈಸಿ ಫಾರ್ ಮೀ ಟು ಗಿವ್ ಮೈ ಬುಕ್ ಲಿಸ್ಟ್. ನೋಡ್ರಿ, ಈ ಸಬ್ಜೆಕ್ಟ್ ಈ ಬುಕ್, ಕನ್ನಡದವ್ರು ಇದನ್ನ ಓದಿ, ಇಂಗ್ಲಿಷ್ ಅವ್ರು ಇದನ್ನ ಓದಿ, ನೀವು ಕುತ್ಕೊಂಡು ಓದಿ ಅಂತ ಹೇಳೋದು ವೆರಿ ಈಸಿ. ಓದೋದು ನಿಮ್ಗೂ ಈಸಿ. ಕೂತ್ಕೊಂಡು ಬಹಾಟ್ ಹೊಡಿದ್ರೆ ಎಂತವ್ರಿಗೂ ನೆನಪಿದ್ದೇ ಇರುತ್ತೆ, ಆಗಲ್ವಾ? ಓಕೆ, ಐ ವಿಲ್ ಅಡ್ರೆಸ್ ದಟ್. ಓದೋದು ಕಷ್ಟ ಅಲ್ಲ, ಬಟ್ ಸ್ಟ್ರಾಟಜೈಸ್ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್ ಅಲ್ವಾ? ನಿಮ್ಮನ್ನ ನೀವೇ ಒಂದು ರೂಮಲ್ಲಿ ಲಾಕ್ ಮಾಡ್ಕೊಂಡ್ಬಿಟ್ಟು ನಾನು 1 ತಿಂಗಳು ರೂಮಿಂದ ಆಚೆ ಬರಲ್ಲ, ಬರೀ ಊಟ ಮಾಡಕ್ಕೆ ತಿಂಡಿ ವಾಶ್ರೂಮ್ಗಷ್ಟೇ ಆಚೆ ಬರ್ತೀನಿ ಅನ್ನೋ ತರ ನೀವು ನಿಮ್ಮನ್ನ ನೀವೇ ಲಾಕ್ ಮಾಡ್ಕೊಂಡು ಓದಿದ್ರು ಎಂಟೈರ್ ಮೈನ್ ಸಿಲೆಬಸ್ ಓದಿ ಮುಗಿಸ್ಬಿಡ್ಬೋದು. ಆದ್ರೆ ದ ಸ್ಟೋರಿ ಡಸಂಟ್ ಎಂಡ್ ದೇರ್. ಇವತ್ತು ಬರೀ ಓದ್ ಮುಗಿಸೋದ್ರಿಂದ ನಿಮಗೆ ಮಾರ್ಕ್ಸ್ ಬರ್ತಾ ಇಲ್ಲ. ಓದ್ ಮುಗಿಸಿದ್ರೆ ಮೇ ಬಿ ಯು ವಿಲ್ ಸ್ಕೋರ್ 50%. ಈಗ 250 ಇದೆ ಅಂದ್ರೆ 125, 130, 140 ನಿಂತ್ಕೋತೀರಾ. ಬಟ್ ಇವತ್ತು ಸ್ಕೋರ್ಸ್ ನಮ್ಮ ಬ್ಯಾಚಲ್ಲೇ ಸಿಕ್ಕಾಬಟ್ಟೆ ಹೋಗ್ಬಿಡಿದೆ. ನಂದು ಎಥಿಕ್ಸ್ ವಾಸ್ 176, ಎಸ್ಸೆ ವಾಸ್ 176.5, GS2 ಪೇಪರ್ ವಾಸ್ 169. ಸೊ ಇಟ್ ಇಸ್ ಮೋರ್ ದನ್ 150 ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ನಾನು ತೆಗ್ದಿರೋದು ಅಲ್ಟಿಮೇಟ್ ಮಾರ್ಕ್ಸ್ ಅಲ್ಲ, ನನಗಿಂತ ಜಾಸ್ತಿ ತೆಗ್ದಿರೋರು ಇದ್ದಾರೆ, ರೈಟ್?
ಸೊ ಹಾಗಾಗಿ ನೀವಿವತ್ತು ಬರೀ 50% ಮಾರ್ಕ್ಸ್ ತೆಗೆದ್ರೆ ನಾನು ಟಾಪ್ 5 ಟಾಪ್ 10 ಅಲ್ಲಿ ಇರ್ತೀನಿ ಅನ್ನೋ ಕಾಲ 2017ಗೆ ಮುಗ್ದೋಯ್ತು. ಇವತ್ತು ಯು ಶುಡ್ ಸ್ಕೋರ್ ಅಬೌವ್ 150, 150 ಡಿಸೆಂಟ್ ಸ್ಕೋರ್. 150 ಮೇಲೆ ನೀವು ಏನ್ ಸ್ಕೋರ್ ಮಾಡ್ತೀರಾ? 160, 170, 180, 200, 210 ತೆಗ್ದಿದ್ದಾರೆ, ನಮ್ಮ ಬ್ಯಾಚಲ್ಲೇ ತೆಗ್ದಿದ್ದಾರೆ. ಓಕೆ, ಸೊ ದಟ್ ಇಸ್ ಗೋಯಿಂಗ್ ಟು ಫೆಚ್ ಯು ದಟ್ ಡ್ರೀಮ್ ಪೋಸ್ಟ್. ನಿಮ್ದು ಏನಿದೆ, ಡ್ರೀಮ್ ಡಿಪಾರ್ಟ್ಮೆಂಟ್ ಏನಿದೆ, ನನ್ಗೆ ಯೂನಿಫಾರ್ಮ್ ಸರ್ವಿಸ್ ಬೇಕು, ನಾನು AC ರೆವಿನ್ಯೂ ಆಗಬೇಕು, AC CT ಆಗಬೇಕು, DYSP ಆಗಬೇಕು, ನಿಮ್ದೇನಿದೆ ದಟ್ ವಿಲ್ ಫೆಚ್ ಯು ದೇರ್. ಓಕೆ, ಸೊ ಇವಾಗಿಂದಾನೇ ನಿಮ್ಮ ಸ್ಟ್ಯಾಂಡರ್ಡ್ಸ್ನ ರೈಸ್ ಮಾಡಿ ಇಟ್ಕೊಂಬಿಡಿ. ನಾನು ನನ್ನ ಮೇನ್ಸ್ಗೆ ಹೋದಾಗ 3 ಮೇನ್ಸ್ ಬರ್ದಿದ್ದೀನಿ. ಐವ್ ಸೀನ್ ಪೀಪಲ್, ಅಂದರೆ ಆಸ್ಪಿರೆಂಟ್ಸ್ ಕಮ್ಮಿಂಗ್ ಆ್ಯಂಡ್ ನನ್ನ ಪಕ್ಕದಲ್ಲೇ ಕೂತಿರೋರೊಬ್ರು, ಅವ್ರೇನು ಬರಿತಾನೆ ಇರಲಿಲ್ಲ. ಕೇಳಿದೆ, ಯಾಕೇನು ಬರೀತಾ ಇಲ್ಲ, ಟೈಮ್ ಓಡ್ತಾ ಇದೆ, ವೈ ಆರ್ ನಾಟ್ ರೈಟಿಂಗ್? ಮೇಡಮ್ ನಾನೇನು ಪ್ರಿಪ್ರೇಷನ್ ಮಾಡಿರಲಿಲ್ಲ, ಪ್ರಿಲಿಮ್ಸ್ ಪಾಸ್ ಆಗೋಯ್ತು ಹೆಂಗೆಂಗೋ, ಮೇನ್ಸ್ನ ನೋಡೋಣ ಅಂತ ಬಂದಿದ್ದೀನಿ ಅಂತಂದ್ರು. ಅವೆಲ್ಲ ಎಷ್ಟು ಡಿಸಪಾಯಿಂಟಿಂಗ್ ಅಂದರೆ, ಅವ್ರು ನೋಡೋಣ ಅಂತ ಬಂದಿಲ್ಲ ಅಂದಿದ್ರೆ ಅದು ಅವ್ರ ಜಾಗದಲ್ಲಿ ಇನ್ನೊಬ್ರು ಯಾರೋ ಒಬ್ರು ಸೀರಿಯಸ್ ಆಸ್ಪಿರೆಂಟ್ ಇರೋರು. ದಯವಿಟ್ಟು ಆ ಥರ ಎಲ್ಲ ಮಾಡ್ಕೋಬೇಡಿ. ನಿಮ್ಮಲ್ಲಿ ಇರ್ತೀರಾ ಅಂದರೆ ಆ ವರ್ಡ್ ಯೂಸ್ ಮಾಡೋದು ಬೇಡ, ಏನು ಓದಿರಲ್ಲ, ಸುಮ್ಮನೆ ಹೋಗ್ಬಿಟ್ಟು ಎಲ್ಲ ಮಾರ್ಕ್ ಮಾಡಿ ಬಂದ್ಬಿಟ್ಟಿರ್ತಾರೆ, 180, 190 ಬಂದ್ಬಿಟ್ಟಿರುತ್ತೆ. ಇಟ್ ಹ್ಯಾಸ್ ಹ್ಯಾಪನ್ ಟು ಮೈ ಓನ್ ಸ್ಟೂಡೆಂಟ್ಸ್. ಓಕೆ, ಆ ಥರ ಪರಿಸ್ಥಿತಿ ಇರೋರು ಎರಡು ಆಪ್ಷನ್ ಅವ್ರಿಗೆ. ಒಂದು, ಅಪ್ಪ ಆಯ್ತಲ್ಲಪ್ಪ ಹೆಂಗೋ ಕ್ಲಿಯರ್ ಆಗೋಯ್ತಲ್ಲ, ಆಪರ್ಚುನಿಟಿ ಮಿಸ್ ಮಾಡ್ಕೋಬಾರ್ದು ಅಂತಾದ್ರೂ ಸೀರಿಯಸ್ ಆಗಿ ಕುತ್ಕೊಂಡು ಓದ್ತಾರೆ. ಇನ್ನೊಬ್ರು, ನೋಡೋಣ ಬಿಡು, ಈ ಸಲಿನೇ ಪಾಸ್ ಮಾಡ್ಬಿಟ್ಟಿದ್ದೀನಿ, ನೆಕ್ಸ್ಟ್ ಟೈಮ್ ಓದ್ಬಿಟ್ಟು ಪ್ರಿಲಿಮ್ಸ್ನ ಪಾಸ್ ಮಾಡ್ಕೋತೀನಿ, ಈ ಸಲ ಸುಮ್ಮನೆ ಹೋಗಿ ನೋಡ್ಬಿಟ್ಟು ಬರೋಣ. ದಯವಿಟ್ಟು ಆ ರೀತಿ ಮಾಡ್ಕೋಬೇಡಿ. ಬಿಕಾಸ್ ಈ ಸಲ ಗುಡ್ ನಂಬರ್ ಆಫ್ ಪೋಸ್ಟ್, ಹೌದಾ, 384 ಕಮ್ಮಿ ಪೋಸ್ಟಾ? ನಾವು ಬರ್ದ ಬರೀ 106, ಬರೀ ಗ್ರೂಪ್ ಬಿ ಅಷ್ಟೇ. ಗ್ರೂಪ್ ಎ 1-2 ಇತ್ತು ಅಷ್ಟೇ ನಮಗೆ. ಸೊ ಇಟ್ಸ್ ಅ ಗೋಲ್ಡನ್ ಆಪರ್ಚುನಿಟಿ ಅಲ್ವಾ? ಆಮೇಲೆ ಆಬ್ಸೆಂಟೀಸು ಜಾಸ್ತಿ ಇದ್ದಾರೆ ಈ ಸಲ, 1,09,000 ಜನ ಏನೋ ಆಬ್ಸೆಂಟ್ ಇದ್ರಂತೆ. ಸೊ ಎಲ್ಲ ಪ್ಲಸ್ನ ನೋಡ್ಬೇಕು ಯಾವಾಗಲೂ, ನೆಗೆಟಿವ್ ನೋಡಕ್ ಹೋಗ್ಬಿಡಿ. ಇಷ್ಟು ಜನ ಏನೋ ಮಿಸ್ಟೇಕ್ ಆಗೋಯ್ತು, ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗೋಯ್ತು, ತಿರ್ಗಾ ಎಕ್ಸಾಮ್ ಮಾಡಿಸಿ, ಅದೆಲ್ಲ ಬೇಡ. ಓಕೆ, ಲೆಟ್ ಮಿ ನಾಟ್ ಕಮೆಂಟ್ ಎನಿಥಿಂಗ್ ಆನ್ ದಟ್. ಆ ಥರ ಎಲ್ಲ ನಾವು ಯೋಚನೆ ಮಾಡೋದು ಬೇಡ, ನಾವು ಸೀರಿಯಸ್ ಆಗೇ ಇರೋಣ. ಲೈಕ್ ಇಲ್ಲ ಆಗುತ್ತೆ, ಮಾರ್ಚ್ಗೆ ಎಕ್ಸಾಮ್ ಆಗುತ್ತೆ ಅನ್ನೋದಿರೋಣ. ಸೊ ನೀವು ಫಸ್ಟು ಪ್ರಿಂಟ್ಔಟ್ ತಗೋತೀರಾ, ಪ್ರಿಂಟ್ಔಟ್ ತಗೊಂಡ್ಮೇಲೆ ಸಿಲೆಬಸ್ನ ಓದಿ, ಅಟ್ಲೀಸ್ಟ್ ಒಂದು 5-6 ಟೈಮ್ಸ್ ಓದಿ. ನೀವು ರಟ್ಟ ಮಾಡಿ ಬ್ಯಾಟ್ ಮಾಡಿ ಅಂತ ನಾನು ಹೇಳ್ತಲ್ಲ, ಅಟ್ಲೀಸ್ಟ್ ಗೆಟ್ ಫೆಮಿಲಿಯರ್ ವಿತ್ ವಾಟ್ ದ ಕಂಟೆಂಟ್ ಇಸ್ ಪ್ರೆಸೆಂಟ್ ದೇರ್. ಓಕೆ, ಆಮೇಲೆ ಏನು ಮಾಡಿ, ನಿಮ್ಮ ಸೀನಿಯರ್ಸು, ನಿಮ್ಮ ಮನೇಲಿ ಯಾರಾದರೂ ಆಫೀಸರ್ಸ್ ಇದ್ರೆ ಅವರು, ಅಥವಾ ನಿಮ್ಮ ಮೆಂಟರ್ಸು, ಅಥವಾ ನಿಮ್ಮ ಫ್ರೆಂಡ್ಸ್, ತುಂಬ ಸೀರಿಯಸ್ ಆಗಿರೋ ಫ್ರೆಂಡ್ಸು. ಇಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಈ ಸ್ಟೇಜಲ್ಲಿ ಏನಾಗುತ್ತೆ ನಿಮಗೆ ಅಂತಂದರೆ, ಹ್ಯೂಮನ್ ಟೆಂಡೆನ್ಸಿ, ನಾನು ಫೇಲ್ ಆದರೆ ಬೇಜಾರಾಗತ್ತೆ, ಫ್ರೆಂಡ್ ಪಾಸ್ ಆದರೆ ತುಂಬ ಬೇಜಾರಾಗತ್ತೆ ಅಲ್ವಾ? ಇಟ್ಸ್ ನ್ಯಾಚುರಲ್. ಈಗ ಈ ಫ್ರೆಂಡು ಫೇಲ್ ಆದರೆ ಅದು ತುಂಬ ಸಮಾಧಾನ, ಹೋಗ್ಲಿ ಬಿಡು ಇಬ್ರು ನೆಕ್ಸ್ಟ್ ಟೈಮ್ ಮಾಡೋಣ, ಇಟ್ಸ್ ಓಕೆ. ಆದರೆ ಫ್ರೆಂಡ್ ಪಾಸ್ ಆಗಿಬಿಟ್ರು ಅಂತ ಅನ್ಕೊಳ್ಳಿ, ಅದು ಎಂಥ ಬೆಸ್ಟ್ ಫ್ರೆಂಡೇ ಆಗಿರಲಿ, ಎಂಥ ಬೆಸ್ಟ್ ಫ್ರೆಂಡ್ಶಿಪ್, 20 years ಲಾಂಗ್ ಫ್ರೆಂಡ್ಶಿಪ್ಪೇ ಆಗಿರಲಿ, ಲೆಟ್ ಮೀ ನಾಟ್ ಟಾಕ್ ಆನ್ ದಟ್. ಸೊ ಆ ಥರ ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಅಂದರೆ ನಿಮ್ಮನ್ನು ಎನ್ಕರೇಜ್ ಮಾಡೋ ಫ್ರೆಂಡ್ಸ್ ಇರಬೇಕು. ಎನ್ಕರೇಜ್ ಮಾಡೋಕ್ಕಾಗಲಿಲ್ವಾ, ಅವ್ರ ಜೊತೆ ಬರೀ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿ, ಸ್ಟಡೀಸ್ ಬಗ್ಗೆ ಏನೂ ಡಿಸ್ಕಸ್ ಮಾಡೋಕ್ಕೆ ಹೋಗ್ಬೇಡಿ. ಯು ಹ್ಯಾವ್ ಎ ಗುಡ್ ಟೈಮ್, ಯು ಗೋ ಫಾರ್ ಐಸ್ ಕ್ರೀಮ್, ಪಿಜ್ಜಾ, ಕಾಫಿ, ಚಾಟ್ಸ್ ತಿನ್ನಿ, ಬೇಲ್ಪುರಿ, ಮಸಾಲೆ ಪುರಿ ಎಲ್ಲ ತಿನ್ನಿ, ಸ್ಟಡೀಸ್ ಮಾತ್ರ ಡಿಸ್ಕಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಫ್ರೆಂಡ್ಸ್ ಸರ್ಕಲ್ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಅಂದರೆ ಐ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಎ ಪರ್ಸನ್ ಆರ್ ಪರ್ಸ್ನಾಲಿಟಿ ನಿಮ್ಮದು, ಬಟ್ ನನಗೆ ಅದು ಆಗೋದು. ಸೊ ವಾಟ್ ಆಲ್ ಐ ಹ್ಯಾವ್ ಗಾನ್ ಥ್ರೂ, ಐ ಆಮ್ ಟೆಲಿಂಗ್ ಯು ಆಲ್ ದೋಸ್ ಥಿಂಗ್ಸ್. ಫ್ರೆಂಡ್ಸ್ ಅಥವಾ ಫ್ರೆಂಡ್ಶಿಪ್ ನಮ್ಮ ಸ್ಟಡೀಸ್ಗೆ ಏನೋ ಒಂದು ಬ್ಯಾರಿಯರ್ ಆಗ್ತಾ ಇದೆ, ನಮಗೆ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ಫ್ರೆಂಡ್ಶಿಪ್ ಬಿಡಿ ಅಂತ ಹೇಳ್ತಾ ಇಲ್ಲ, ಮೇಂಟೈನ್ ದಟ್ ಫ್ರೆಂಡ್ಶಿಪ್. ಅದು ಫ್ರೆಂಡ್ಶಿಪ್ ಆಗೇ ಇರಲಿ, ಸ್ಟಡೀಸ್ ಬಗ್ಗೆ ಏನು ಮಾತಾಡಕ್ಕೆ ಹೋಗ್ಬೇಡಿ. ಓಕೆ, ಸೊ ಇವ್ರುಗಳ ಹತ್ರ ಡಿಸ್ಕಸ್ ಮಾಡಿ ಪರ್ ಸಬ್ಜೆಕ್ಟ್. ಈಗ ಹಿಸ್ಟ್ರಿ ನೀವು ಓದ್ತೀರಾ ಅಂದರೆ ಹಿಸ್ಟ್ರಿಗೆ ಯಾವ ಬುಕ್ ರೆಫರ್ ಮಾಡಬೇಕು, ಫ್ರೆಷರ್ಸ್ಗೆ ಹೇಳ್ತಾ ಇದ್ದೀನಿ. ಬಿಕಾಸ್ ಈಗಾಗಲೇ ವೆಟರಿನ್ಸ್ ಇದ್ದಾರೆ, ಅವ್ರು ಈಗಾಗಲೇ 1-2 ಸಲ ಮೇನ್ಸ್ ಬರ್ದಿದ್ದಾರೆ, ಲಾಸ್ಟ್ ಟೈಮ್ ಇಂಟರ್ವ್ಯೂಗೆ ಹೋಗಿ ಬಂದಿದ್ದಾರೆ ಅಂದರೆ ಅವ್ರಿಗೇನು ಅಂದರೆ ಅವ್ರಿಗೆ ಗೊತ್ತಿರುತ್ತೆಲ್ಲ, ಮೇ ಬಿ 1 or 2 ಮಾರ್ಕ್ಸಿಂದ ಅವರು ಲಿಸ್ಟಿಂದ ಆಚೆ ಬಂದಿರ್ತಾರೆ ಅನ್ನೋದು ಬಿಟ್ಟರೆ, ನಿಮ್ಮ ಫ್ರೆಷರ್ಸ್ಗೆ ಏನು ಅಂತಂದರೆ ಯು ಹ್ಯಾವ್ ಟು ಸಿ ಲೈಕ್ ಯಾವ ಬುಕ್ಕಿಂದ ಓದಿದ್ರೆ ರಿಟರ್ನ್ಸ್ ಜಾಸ್ತಿ ಇದೆ. ಮಾರ್ಕೆಟಲ್ಲಿ ಇವತ್ತು ನಾಲೆಜ್ ಓವರ್ಲೋಡ್ ಇದೆ ಅಲ್ವಾ? ನಿಮ್ಮ ಪ್ರಾಬ್ಲಮ್ ಏನು ಅಂದರೆ ಯಾವುದನ್ನ ಎಲಿಮಿನೇಟ್ ಮಾಡಬೇಕು ಅನ್ನೋದೇ ನಿಮ್ಮ ಪ್ರಾಬ್ಲಮ್. ಇವಾಗ ಎಷ್ಟು ಓದಬೇಕಲ್ಲ, ಎಷ್ಟು ಓದಬಾರ್ದು, ಯಾವುದನ್ನು ವಾಶೌಟ್ ಮಾಡಬೇಕು ಅನ್ನೋದೇ ದೊಡ್ಡ ಚಾಲೆಂಜು. ಇದೆಲ್ಲ ಎಕ್ಸಸೈಸ್ ಮಾಡೋದಕ್ಕೆ 1-2-3 ದಿನ ಆದರೂ ಪರವಾಗಿಲ್ಲ, ಇಟ್ ಇಸ್ ವರ್ತ್. ಸುಮ್ಮನೆ ನೀವು ಸ್ಪೆಕ್ಯುಲೇಟ್ ಮಾಡಿಕೊಂಡು ನಾನು ಕ್ಲಿಯರ್ ಮಾಡ್ತೀನಾ ಇಲ್ವಾ, ಕಟ್ ಆಫ್ ಎಷ್ಟು, GM ಗೆಷ್ಟು, GM ಮೆನ್ಗೆಷ್ಟು, GM ವುಮೆನ್ಗೆಷ್ಟು, ಅವ್ರಿಗೆ ಅಷ್ಟು ಇವ್ರಿಗೆಷ್ಟು ಅನ್ನೋಕ್ಕಿಂತ ಅಟ್ಲೀಸ್ಟ್ ಈ ಥರ ಕೆಲಸಗಳು ಮಾಡ್ಕೊಳ್ಳಿ. ಜಸ್ಟ್ ಸ್ಟ್ರಾಟಜೈಸ್ ಯುವರ್ ಪ್ರಿಪರೇಷನ್. ಓಕೆ, ಸೊ ಮಾಡಿಕೊಂಡು ಒಂದು ಫೈನಲ್ ಬುಕ್ ಲಿಸ್ಟ್ನ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಒಂದು ಸಬ್ಜೆಕ್ಟ್ಗೆ 1 ಬುಕ್ ಅಂತ KPSCಲಿ ಎಲ್ಲೂ ಇಲ್ಲ.
ಅಟ್ಲೀಸ್ಟ್ ಕನ್ನಡ ಮೀಡಿಯಮಲ್ಲಿ ಎಕ್ಸಾಮ್ ಬರೆಯೋರಿಗೆ ಗೊತ್ತಿರುತ್ತೆ, ದೇರ್ ಇಸ್ ನೋ ಒನ್ ಸ್ಟಾಪ್ ಸೊಲ್ಯೂಷನ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಪಾಲಿಟಿಗಿದೆ, ಪಾಲಿಟಿ ಲಕ್ಷ್ಮೀಕಾಂತ್ ಓದ್ತೀವಿ, ನೀವು ಗಂಗಾಧರ್ ಓದ್ತೀರಾ ಅಲ್ವಾ, PS ಗಂಗಾಧರ್ ಓದ್ತೀರಾ ಅಲ್ವಾ, ಪಾಲಿಟಿ ಸಾರಿ ಲಕ್ಷ್ಮೀಕಾಂತ ಇದೆಯಾ, ಓಕೆ. ಆಮೇಲೆ ಅಂದ್ರೂ ಸಹ ಪಾಲಿಟಿನಲ್ಲಿ ಗವರ್ನೆನ್ಸ್ ಸಪರೇಟ್ ಇದೆ. ಆ ಗವರ್ನೆನ್ಸ್ ನಿಮ್ಮ ಪಾಲಿಟಿ ಬುಕ್ಕಲ್ಲಿ ಸಿಗಲ್ಲ, ಲಕ್ಷ್ಮೀಕಾಂತ್ ಪಾಲಿಟಿ ಬುಕ್ಕಲ್ಲಿ ಸಿಗಲ್ಲ. ಲಕ್ಷ್ಮೀಕಾಂತ್ ಅವ್ರದೇ ಗವರ್ನೆನ್ಸ್ ಇದೆ. ಅಥವಾ ಯಾವ್ದಾದ್ರು UPSC ಇದು ಇನ್ಸ್ಟಿಟ್ಯೂಟ್ಸ್ ಕಂಪೈಲ್ಡ್ ಎಡಿಷನ್ ಬಿಡ್ತಾ ಗೊತ್ತಾ ಗವರ್ನೆನ್ಸ್ ಅಂತ, ಅದರಿಂದ ಓದ್ಬೇಕಾಗತ್ತೆ. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ, ಈಗ ಪ್ರಿಲಿಮ್ಸ್ ಅಂದ್ರೆ ನೀವು ಒಂದೊಂದಕ್ಕೆ ಫಿಕ್ಸ್ ಆಗ್ಬಿಟ್ಟಿದ್ರಿ, ಹೌದಾ. ಈಗ ಎಕಾಲಜಿ ಎನ್ವಿರಾನ್ಮೆಂಟ್ ಈ ಬುಕ್, ಹಿಸ್ಟ್ರಿ ಮಾಡರ್ನ್ ಇಂಡಿಯಾ ಸ್ಪೆಕ್ಟ್ರಮ್, ಅಥವಾ ನೀವು ಇನ್ನೇನು ಪಾಲಾಕ್ಷ ಏನು ಓದಿದಿರೋ ಅದು, ಸೂರ್ಯನಾಥ್ ಕಾಮತ್ತು ಕರ್ನಾಟಕ ಹಿಸ್ಟ್ರಿಗೆ. ಇಲ್ಲಿ ಆ ರೀತಿ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ನೀವು ಮುಂಚೆನೆ ರೆಡಿ ಆಗ್ಬಿಡಿ. ಸಪೋಸ್ ನೀವು ನಾನು ಯಾವ ಅಕಾಡೆಮಿದು ಮೆಟೀರಿಯಲ್ ಓದೋದಿಲ್ಲ, ಯಾವ ಅಕಾಡೆಮಿ ಕೊಡೋ ನೋಟ್ಸು ಓದೋದಿಲ್ಲ, ನಾನು ಬರೀ ಸ್ಟ್ಯಾಂಡರ್ಡ್ ಬುಕ್ಸೇ ಓದ್ತೀನಿ ಅಂದ್ರೆ, ನಾನು ಬರೀ ಸ್ಟ್ಯಾಂಡರ್ಡ್ ಬುಕ್ಸೇ ಓದಿದ್ದೆ, ನಾನು ಯಾವ ಅಕಾಡೆಮಿ ನೋಟ್ಸು ಓದಿಲ್ಲ, ನಾನು ಯಾವ ಅಕಾಡೆಮಿದು ವ್ಯಾಲ್ಯೂ ಅಡಿಷನ್ ಮೆಟೀರಿಯಲ್ಸ್ ಮಾಡ್ಕೊಂಡಿಲ್ಲ, ಏನು ಮಾಡಿಲ್ಲ. ನಾನು ನನ್ನ ಸ್ಟ್ಯಾಂಡರ್ಡ್ ಬುಕ್ಸ್ ಓದ್ಕೊಂಡೆ, ಸಿಗದೆ ಇರೋದನ್ನ ಗೂಗಲ್ ಮಾಡಿದೆ, ಇಗ್ನೋ ಸೋಷಿಯಾಲಜಿ ಬುಕ್ಸ್ ಓದ್ಕೊಂಡೆ, BA ಬುಕ್ಸ್ ಓದ್ಕೊಂಡೆ, ಇಗ್ನೋದು ಏನೇನು ಸಾಧ್ಯ ಆಯಿತು ಅದನ್ನೆಲ್ಲ ಮಾಡಿ ನಾನು ಟೆಸ್ಟ್ ಬರೆಯೋದಕ್ಕೆ ಅಕಾಡೆಮಿಗೆ ಹೋಗಿದ್ದೆ. ಅವಾಗಿನ ಪರಿಸ್ಥಿತಿ ಹಂಗೆ ಇತ್ತು, ಬಿಕಾಸ್ ಇಟ್ ವಾಸ್ ಪೀಕ್ ಕೋವಿಡ್ ಟೈಮ್. ಅಷ್ಟು ಆಕ್ಸೆಸಿಬಿಲಿಟಿ ಇರಲಿಲ್ಲ, ನಂಗೆ ಮೆಟೀರಿಯಲ್ಸ್ ಎಲ್ಲ ಆನ್ಲೈನ್ ಸಿಗೋದು, ನನಗೆ ಆನ್ಲೈನ್ ಓದಕ್ಕೆ ಆಗ್ತಾ ಇರಲಿಲ್ಲ. ನನಗೆ ಬುಕ್ಕು ಪೆನ್ಸಿಲ್ ಇರಬೇಕು ನನ್ನ ಕೈಯಲ್ಲಿ, ಆ ಥರ ವ್ಯಕ್ತಿ ನಾನು. ಸೊ ನಾನು ಅದಕ್ಕೆ ಆ ಥರ ಮೆಟೀರಿಯಲ್ಸ್ಗಳು ಓದಕ್ಕೆ ಹೋಗಿಲ್ಲ. ಬಟ್ ಅದು ಕಡಿಮೆ, ನಾನೇನೋ ತುಂಬ ಚೆನ್ನಾಗಿ ಓದ್ಬಿಟ್ಟಿದ್ದೀನಿ ಅಂತಲ್ಲ, ಚೆನ್ನಾಗಿರೋದೇ ಇತ್ತು. ಬಟ್ ಅಷ್ಟೊತ್ತಿಗಾಗಲೇ ನಾನು ಇದನ್ನೆಲ್ಲ ಓದ್ಕೊಂಡ್ಬಿಟ್ಟಿದ್ರಿಂದ ಹೊಸದಾಗಿ ಏನೋ ಓದೋಂಥ ಮೈಂಡ್ ಸೆಟ್ಟಲ್ಲಿ ನಾನು ಇರಲಿಲ್ಲ. ನಾನು ಏನು ಓದಿದ್ದೀನೋ ಅದೇ ಫೈನಲ್ಲು ಅಂದ್ಕೊಂಡಿದ್ದೆ. ನೀವು ಹಾಗೆ ಯೋಚನೆ ಮಾಡಿ. ಇವತ್ತು ಎಷ್ಟೊಂದು ಅಕಾಡೆಮಿಗಳಲ್ಲಿ ಫುಲ್ ಸೆಟ್ಟೇ ಬಿಡ್ತಾ ಇದ್ದಾರೆ ನಿಮಗೆ ಮಾಡ್ಯೂಲ್ಸ್, ಲೈಕ್ ಹಿಸ್ಟ್ರಿ, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್, ಎಕನಾಮಿ, ಎಥಿಕ್ಸ್, ಎಲ್ಲದಕ್ಕೂ ಮಾಡ್ಯೂಲ್ಸೇ ಬಿಡ್ತಾ ಇದ್ದಾರೆ. ನಿಮ್ಮ ಕಂಫರ್ಟ್ ನೋಡ್ಕೊಳ್ಳಿ, ಆಯ್ತಾ. ಸ್ಟ್ಯಾಂಡರ್ಡ್ ಬುಕ್ಸ್ ಅಂತ ಹೋದ್ರೆ ಒನ್ ಡ್ರಾಬ್ಯಾಕ್ ಏನು ಅಂದ್ರೆ, ನಿಮ್ಗೆ ಎಲ್ಲಾ ಕಂಟೆಂಟ್ ಒಂದೇ ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಸಿಗಲ್ಲ. ನೀವು 2-3 ಬುಕ್ ರೆಫರ್ ಮಾಡಲೇಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿನೇ ತಗೊಂಡಾಗ ಯೂನಿಟ್ 1 6 ಯೂನಿಟ್ ಇದೆ ಹಿಸ್ಟ್ರಿನಲ್ಲಿ. ಆ ಯೂನಿಟ್ 1 ಮುಗಿಸೋಷ್ಟಲ್ಲೇ ಎಕ್ಸಾಷನ್ ಬಂದ್ಬಿಟ್ಟಿರುತ್ತೆ ನಿಮ್ಗೆ. ಅಂದ್ರೆ ವಿಲ್ ಬಿ ಸೋ ಟಯರ್ಡ್, ಹಬ್ಬಾ ಮುಗಿತಾ ಇದು, ಅದೇ ಒಂದು ಕಂಪ್ಲೀಟ್ ಸಿಲೆಬಸ್ ತರ ಕಾಣುತ್ತೆ. ಅದಾದ್ಮೇಲೆ ಇನ್ನ 5 ಯೂನಿಟ್ ಇರುತ್ತೆ ನಿಮ್ಗೆ. ಓಕೆ, ದಟ್ ವಿಲ್ ಡಿವಿಯೇಟ್, ಅಂದ್ರೆ ಅದು ಯಾವ ಕಡೆ ಇನ್ಕ್ಲೈನ್ ಆಗುತ್ತೆ, ಮಾಡರ್ನ್ ಕರ್ನಾಟಕ ಆ ತರ ಇನ್ಕ್ಲಿನೇಷನ್ ಆ ರೀತಿ ಆಗುತ್ತೆ. ಓಕೆ, ಸೊ ನೀವು ಡಿಸೈಡ್ ಮಾಡಿ, ಸ್ಟ್ಯಾಂಡರ್ಡ್ ಬುಕ್ ಓದ್ತೀರಾ ಅಂದ್ರೆ ರೆಡಿ ಇರಿ, 2-3 ಬುಕ್ ಓದ್ಬೇಕಾಗತ್ತೆ. ಹಂಗನ್ಬಿಟ್ಟು 2-3 ಬುಕ್ನ ಎಂಡ್ ಟು ಎಂಡ್ ಓದೋದಲ್ಲ, ರೈಟ್. ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟಿವ್ ಆಗಿ ಓದ್ಕೊಂಡು ಹೋಗ್ಬೇಕು. ಸಪೋಸ್ ನಾನು ಯಾವುದೋ ಈ ಅಕಾಡೆಮಿ ಒಂದು ಚೆನ್ನಾಗಿದೆ, ಅವ್ರು ಕಂಪ್ಲೀಟ್ ಮಾಡ್ಯೂಲ್ಸ್ ಬಿಟ್ಟಿದ್ದಾರೆ ಮೇಡಮ್, ಅದು ನಿಮ್ಮ ಚಾಯ್ಸ್. ಓಕೆ, ಬಟ್ ರಿಮೆಂಬರ್, ಸ್ಟ್ಯಾಂಡರ್ಡ್ ಬುಕ್ಸ್ ಯಾವತ್ತಿದ್ರು ಸ್ಟ್ಯಾಂಡರ್ಡ್ ಬುಕ್ಸೇ. ಅಕಾಡೆಮಿ ಅವ್ರು ಏನೇ ಮಾಡ್ಯೂಲ್ಸ್ ಕೊಟ್ರು ಅವ್ರು ಏನ್ ಮಾಡ್ತಾರೆ, ಈ ತರ 2-3 ಬುಕ್ಕಿಂದ ಪಿಕ್ ಮಾಡಿ ಅದನ್ನೆಲ್ಲ ಕನ್ಸೈಸ್ ಮಾಡಿ ಒಂದು ಮೆಟೀರಿಯಲ್ ಆಗಿ ಬಿಟ್ಟಿರ್ತಾರೆ. ಹೌದಾ? ಸೊ ಚಾಯ್ಸ್ ನಿಮ್ದು. ಇಲ್ಲ ನಾನು ಸ್ಟ್ಯಾಂಡರ್ಡ್ ಬುಕ್ನ ಓದ್ತೀನಿ, ಏನ್ ಟಾಪಿಕ್ ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಇಲ್ವೋ ನಾನು ಅದನ್ನ ಯಾವುದೋ ಒಂದು ಅಕಾಡೆಮಿ ಮೆಟೀರಿಯಲ್ ಇಂದ ಓದ್ತೀನಿ ಅನ್ನೋದಿದ್ರು ನಿಮ್ ಚಾಯ್ಸ್. ಅಥವಾ ನಾನು ಅಕಾಡೆಮಿ ಮೆಟೀರಿಯಲ್ ಪ್ರೈಮರಿ ಸೋರ್ಸ್ ಆಗಿ ಇಟ್ಕೋತೀನಿ, ಸ್ಟ್ಯಾಂಡರ್ಡ್ ಬುಕ್ನ ರೆಫರೆನ್ಸ್ ಆಗಿ ಇಟ್ಕೋತೀನಿ ಅಂದ್ರೂ ಅದು ನಿಮ್ ಚಾಯ್ಸ್. ಬಟ್ ನಾನು ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ ಅಂದ್ರೆ, ನೀವು ಏನ್ ಬೇಕಾದ್ರೂ ಓದಿ, ಆದ್ರೆ ಸ್ಟ್ಯಾಂಡರ್ಡ್ ಬುಕ್ನ ಯಾವಾಗ್ಲೂ ಪಕ್ಕದಲ್ಲಾದ್ರೂ ಇಟ್ಕೊಂಡಿರಿ. ಜಸ್ಟ್ ಕೀಪ್ ಇಟ್ beside you, so that ನಿಮ್ಗೆ ಅದೊಂದು ಕಾನ್ಫಿಡೆನ್ಸ್ ಇರುತ್ತೆ, ಇಲ್ಲ ನಾನು ಸ್ಟ್ಯಾಂಡರ್ಡ್ ಬುಕ್ ಓದಿದ್ದೀನಿ ಅನ್ನೋದು. ಓಕೆ, ಸೊ ಈ ತರ ಒಂದೊಂದು ಸಬ್ಜೆಕ್ಟ್ಗೂ ಯು ಡಿಸೈಡ್ ಅಂಡ್ ಯು ಫೈನಲೈಸ್ ಯೋರ್ ಬುಕ್ ಲಿಸ್ಟ್. ಈಗ ಬರೀ ಡಿಸಿಷನ್ಗೆ ಒಂದು ವಾರ ತಗೊಳಕ್ ಟೈಮ್ ಇಲ್ಲ. ಮಾರ್ಚು ಏಪ್ರಿಲ್ಗೆ ಮೈನ್ ಎಕ್ಸಾಮ್ ಇರುತ್ತೆ ಅಂದ್ರೆ 100% ಟೈಮ್ ಇಲ್ಲ. ವಾಸ್ಟ್ ಸಿಲೆಬಸ್. ನಿಮ್ಗೆ ಆ ಸಿಲೆಬಸ್ಸೇ ಒಂದು 7-8 ಪೇಜ್ ಏನೋ ಇದೆ. ಓಕೆ, ಬಟ್ ಎಷ್ಟೊಂದು ರಿಪಿಟೇಟಿವ್ ಇದೆ. ನೀವೊಂದು 2 ಪೇಪರ್ ಮುಗಿಸ್ಕೊಂಡ್ಬಿಟ್ರೆ ಎಲ್ಲ ರಿಪಿಟೇಟಿವ್. ಬಟ್ ನಿಮ್ಗೆ ನೋಡೋದಕ್ಕೆ ಏನ್ ಅನ್ಸುತ್ತೆ, ಅಪ್ಪ ತುಂಬಾ ಬಲ್ಕಿ ಸಿಲೆಬಸ್, ತುಂಬಾ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ವೆಲ್, ಸೊ ಫೈನಲೈಸ್ ಮಾಡ್ಕೋತೀರಲ್ವಾ, ಆ ಬುಕ್ ಲಿಸ್ಟ್ ಒಂದ್ಸಲ ಫೈನಲೈಸ್ ಆದ್ಮೇಲೆ ದಯವಿಟ್ಟು ಚೇಂಜ್ ಮಾಡಬೇಡಿ. ನಿಮ್ ಫ್ರೆಂಡ್ ಯಾರೋ ಬರ್ತಾರೆ, ಅವರು ಪ್ರಿಲಿಮ್ಸ್ ಪಾಸ್ ಮಾಡ್ಬಿಟ್ಟಿರ್ತಾರೆ, ಅವರು ನಿಮ್ ಜೊತೆ ಮೇನ್ಸ್ ರೆಡಿ ಆಗ್ತಿರ್ತಾರೆ, ನೋಡಮ್ಮ ಇದು ಈ ಬುಕ್ ಚೆನ್ನಾಗಿದೆಯಂತೆ, ನಾವಿಬ್ರು ಇದನ್ನ ಫೈನಲಿಸ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ, ಅದ್ ಬೇಡ ಎಲಿಮಿನೇಟ್ ಮಾಡೋಣ, ಇದನ್ನ ಓದೋಣ. ಪ್ಲೀಸ್ ಡೋಂಟ್ ಚೇಂಜ್. ಒಂದ್ಸಲ ನೀವೊಂದು ಬುಕ್ ಲಿಸ್ಟ್ ನ ಫೈನಲ್ ಮಾಡ್ಕೊಂಡ್ರಿ ಅಂದ್ರೆ ಅದನ್ನ ಚೇಂಜ್ ಮಾಡ್ಬೇಡಿ. ಸೊ ಫೈನಲ್ ಮಾಡ್ಕೊಳಕ್ಕೆ ಒಂದ್ ಸ್ವಲ್ಪ ಟೈಮ್ ಕೊಡಿ. ಒಂದ್ 2-3 ದಿನ ಯೋಚನೆ ಮಾಡಿ, ಡಿಸ್ಕಷನ್ಸ್ ಮಾಡಿ, ಸೀನಿಯರ್ಸ್ ಜೊತೆ ಮಾತಾಡಿ, ನಿಮ್ ಮೆಂಟರ್ಸ್ ಜೊತೆ ಮಾತಾಡಿ, ನಿಮ್ ಫ್ಯಾಮಿಲಿಲಿ ಯಾರಾದ್ರೂ ಈಗಾಗಲೇ ಆಫೀಸರ್ಸ್ ಇದಾರೆ ಅವ್ರ ಜೊತೆ ಎಲ್ಲ ಮಾತಾಡಿ. ಹೈ ರಿಟರ್ನ್ಸ್ ಇರಬೇಕು ನಿಮ್ಗೆ. ಆ ತರ ಒಂದ್ ಬುಕ್ ನ ನೀವು ಫೈನಲ್ ಮಾಡ್ಕೊಂಡ್ರಿ ಅಂದ್ರೆ ಬೇರೆ ಯಾರೇ ಬಂದ್ ಹೇಳಿದ್ರು ನೀವು ಚೇಂಜ್ ಮಾಡಬಾರ್ದು. ನಾನು ಹೇಳಿದೀನಿ, ನಾನು ಪ್ರೀವಿಯಸ್ ಸೆಷನ್ಸ್ ಅಲ್ಲಿ ಕೂಡ ಹೇಳಿದೀನಿ, ನಾನು ಯಾವ ರೀತಿ ಫರ್ಮ್ ಇದ್ದೆ ಅಂತಂದ್ರೆ, ಸಪೋಸ್ KPSC ಎಕ್ಸಾಮ್ನರೇ ಬಂದ್ಬಿಟ್ಟು ನಾನು ಇದೊಂದು ಬುಕ್ ಬರ್ದಿದ್ದೀನಮ್ಮ, ಈ ಬುಕ್ನ ನೀನು ತಗೊಂಡೋದು ಇದರಿಂದನೇ ಕ್ವಶನ್ಸ್ ಬರುತ್ತೆ ಅಂತ ಕೊಟ್ಟಿದ್ರು ನಾನು ಅದನ್ನ ಓದ್ತಿರ್ಲಿಲ್ಲ, ಬಿಕಾಸ್ ಐ ವಾಸ್ ಡನ್. ಇಲ್ಲಿ ಏನ್ ಮ್ಯಾಟರ್ ಆಗುತ್ತೆ ಅಂದ್ರೆ, ಈಗ ನೋಡಿ ಪ್ರಿಲಿಮ್ಸು ಎಕ್ಸಾಸ್ಟಿವ್. ಈಗ ಪ್ರಿಲಿಮ್ಸ್ ಅಲ್ಲಿ ನಾವೇನು ಥಿಯರಿ ಟೈಪ್ ಆನ್ಸರ್ಸ್ ಬರೆಯಲ್ಲ. ಎಲ್ಲೋ ಒಂದ್ ಕಡೆ ಓದಿರ್ತೀವಿ ಅಂದ್ರೂ ಅದು ಆಪ್ಷನಲ್ ಎಲ್ಲೋ ಒಂದ್ ಕಡೆ ಅಟ್ಲೀಸ್ಟ್ ಯು ವಿಲ್ ಗೆಟ್ ಇಟ್ ರೈಟ್.
ಹೌದಾ? ಈಗ ಆ ತರ ಕ್ವಶನ್ಸ್ ಎಷ್ಟೊಂದಿತ್ತು ಈ ಪ್ರಿಲಿಮ್ಸ್ ಅಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಸ್ಕೀಮ್ಸ್, ಪಿ ಎಂ ಡಿವೈನು, ಅದೆಲ್ಲ ಪಿ ಎಂ ಈ ಅದೇನೋ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲ ಇದಿತ್ತಲ್ವಾ. ಸೊ ನೀವು ಓದಿದ್ರು ನೀವೇನು ಅದನ್ನ ರಿಪ್ರೊಡ್ಯೂಸ್ ಮಾಡೋ ತರ ಇರ್ಲಿಲ್ಲ. ಅಲ್ಲಿ ಆಪ್ಷನ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಮೇನ್ಸ್ ಹಂಗಾಗತ್ತಾ, ನೀವೇ ಆನ್ಸರ್ಸ್ ಬರಿಬೇಕು. ಸೊ ನೀವು ಒಂದು ಬುಕ್ನ ಜಾಸ್ತಿ ರಿವಿಷನ್ ಮಾಡ್ಬೇಕಾಗತ್ತೆ, ಮಲ್ಟಿಪಲ್ ಟೈಮ್ಸ್, ಅಟ್ಲೀಸ್ಟ್ 3 to 4 ಟೈಮ್ಸ್ ರಿವಿಷನ್ ಮಾಡ್ಕೋಬೇಕಾಗತ್ತೆ. ಓಕೆ, ಒಂದೇ ಸೋರ್ಸ್ನ 3 to 4 ಟೈಮ್ಸ್ ಕಡಿಮೆ ನಾನು ಹೇಳ್ತಾ ಇರೋದು. ಈಗಿರೋ 1-1.5 ತಿಂಗಳು ಟೈಮಿಗೆ 2 ತಿಂಗಳು ಅಂತಾನೆ ಅನ್ಕೊಂಡ್ರು, 60 ಡೇಸ್ ಅಂತಾನೆ ಅನ್ಕೊಂಡ್ರು, ನೀವು ಒಂದೊಂದು ಸಬ್ಜೆಕ್ಟು 4 ರಿವಿಷನ್ಸ್ ಮಾಡಿರ್ಲೇಬೇಕು. ಓಕೆ, ಅದ್ ಹಂಗೆ. ಸೊ ಹಂಗಾಗಿ ಒಂದ್ಸಲ ನೀವು ಬುಕ್ ಲಿಸ್ಟ್ ನ ಫೈನಲೈಸ್ ಮಾಡ್ಕೊಂಡ್ಮೇಲೆ ಹೊಸದ್ ಯಾವ್ದು ಅಡಿಷನ್ ಮಾಡ್ಕೋಬೇಡಿ. ಹೌದು, ನೀವೆಲ್ಲೋ ಒಂದ್ ಕಡೆ ಟೆಸ್ಟ್ ಬರೀತೀರಾ, ಅವ್ರೇನೋ ನಿಮಗೆ ಕೀ ಆನ್ಸರ್ ಕೊಡ್ತಾರೆ, ನಿಮ್ಗೇನೋ ಅಲ್ಲಿರೋ ಪಾಯಿಂಟ್ ಚೆನ್ನಾಗಿ ಅನ್ಸುತ್ತೆ, ಕೀಪ್ ಇಟ್ ಆಸ್ ಯುವರ್ ವ್ಯಾಲ್ಯೂ ಅಡಿಷನ್. ನೀವೇನು ಓದಿದಿರೋ, ನೀವು 10 ಪಾಯಿಂಟ್ ಓದಿದ್ದೀರಾ ಅಂದ್ರೆ ಅದನ್ನ 11ನೇ ಪಾಯಿಂಟ್ ಮಾಡ್ಕೊಳ್ಳಿ. ಆ ಮೆಟೀರಿಯಲ್ ಚೆನ್ನಾಗಿದೆ ಅಂದ್ಬಿಟ್ಟು ಇಲ್ಲಿ ಓದಿರೋ 10 ಪಾಯಿಂಟ್ ಎಲ್ಲ ಬಿಟ್ಬಿಟ್ಟು ಅದರಿಂದನೇ ಫಸ್ಟ್ 12 ಪಾಯಿಂಟ್ಸ್ ಓದ್ಕೊಳ್ಳೋದಲ್ಲ. ಓಕೆ, ಸೊ ಮಿನಿಮಲ್ ಬುಕ್ ಲಿಸ್ಟ್, ಮ್ಯಾಕ್ಸಿಮಮ್ ರಿವಿಷನ್ ಮಾಡಬೇಕು ನೀವು. ಪ್ರಿಲಿಮ್ಸ್ ಹಂಗಲ್ಲ, ಎಕ್ಸಾಮ್ಗೆ ಹೋಗೋವಾಗ್ಲೂ ಯಾವ್ದೋ ಒಂದು 20 ಪೇಜ್ ಮೆಟೀರಿಯಲ್ ಸಿಗ್ತಾ ಅದನ್ನು ನೋಡ್ಕೊಂಡು ಹೋಗೋದು. ನಾವೆಲ್ಲರೂ ಮಾಡಿರ್ತೀವಿ, ಅದನ್ನೇ ನೋಡ್ಕೊಂಡು ಹೋಗೋದು, ಅದ್ರಲ್ಲಿ ಒಂದು ಕ್ವಶನ್ ಬಂದ್ಬಿಟ್ರೆ ಖುಷಿಯಾಗಿ ಮಾರ್ಕ್ ಮಾಡ್ಬಿಟ್ಟು ಬಂದ್ಬಿಡೋದು. ಇಟ್ ಮೀನ್ಸ್ ನಂಗೆ ಮಾಡೋಕ್ಕಾಗಲ್ಲ. ಓಕೆ, ಸೊ ಬುಕ್ ಲಿಸ್ಟ್ ನ ಫೈನಲ್ ಮಾಡ್ಕೊಳ್ಳಿ. ಅಟ್ ಎನಿ ಕಾಸ್ಟ್, ಅಂಡರ್ ಎನಿ ಸರ್ಕಮ್ಸ್ಟಾನ್ಸಸ್ ಚೇಂಜ್ ಮಾಡಬೇಡಿ. ಅದಾದ್ಮೇಲೆ ಏನ್ ಮಾಡಿ, 2 ಕೆಲಸ ಮಾಡಿ. ಓಕೆ, once your book list everything is final, 2017, 2021 ಈ ಎರಡರದು ಮೇನ್ಸ್ ಪೇಪರ್ ತೆಗೀರಿ. ಮೇನ್ಸ್ ಪೇಪರ್ ಎಲ್ಲ ಸಬ್ಜೆಕ್ಟ್. ಓಕೆ, 17 ಎಲ್ಲಾದ್ರೂ ಆಪ್ಷನಲ್ ಪೇಪರ್ ಇತ್ತು, ಈಗ ಆಪ್ಷನಲ್ ಪೇಪರ್ ಇಲ್ಲ. ಇಟ್ಸ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್, ಎಲ್ರಿಗೂ ಒಂದೇ. ಮೇನ್ಸ್ ಪೇಪರ್ ನಿಮ್ಗೆ KPSC ವೆಬ್ಸೈಟ್ ಅಲ್ಲೇ ಸಿಗುತ್ತೆ ಅಲ್ವಾ? KPSC ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಒಂದೊಂದು GS 1, 2, 3 ನಿಮ್ essay ಪೇಪರ್ ಏನಿದೆ ಎಲ್ಲ ಮೇನ್ಸ್ ಪೇಪರ್ನ ಡೌನ್ಲೋಡ್ ಮಾಡಿಕೊಂಡು ಕಂಪೇರ್ ಮಾಡ್ತಾ ಬನ್ನಿ, ಅಥವಾ ಪೇಪರ್ನ ಅನಲೈಸ್ ಮಾಡ್ತಾ ಬನ್ನಿ. ಇಫ್ ಯು ಲುಕ್ ಅಟ್ 2017 ಪೇಪರ್, 2017 ಪೇಪರ್ ನೋಡಿದ್ರೆ ನಿಮ್ ಸಿಲೆಬಸ್ ಹೆಂಗಿತ್ತು? ಈಗ ಫಸ್ಟ್ ಟಾಪಿಕ್, ಫಸ್ಟ್ ಪೇಜ್ ನಿಮ್ ಸಿಲೆಬಸ್ ಕಾಪಿ ತೆಗೆದಾಗ ಏನು ಫಸ್ಟ್ ಲೈನ್ ಅಲ್ಲಿ ಏನಿದೆ? ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ವೇದಿಕ್ ಸಿವಿಲೈಸೇಷನ್. ಹೌದಾ? ಫಸ್ಟ್ ಕ್ವಶನ್ ಅದೇ ಆಗಿತ್ತು ನನ್ನ ಬುಕ್ಲೆಟ್ ಅಲ್ಲಿ, ಡಿಫರೆನ್ಸ್ ಬಿಟ್ವೀನ್ IVC ಅಂಡ್ ವೇದಿಕ್ ಸಿವಿಲೈಸೇಷನ್. ಇಡೀ 2017 ಪೇಪರ್ನ ನೀವು ನೋಡಿದ್ರೆ ಇಟ್ ವಾಸ್ ಜಸ್ಟ್ ಲೈಕ್ ದ ಸಿಲೆಬಸ್. ಅಂದ್ರೆ ಸಿಲೆಬಸ್ ಅಲ್ಲಿ ಏನಿದೆಯೋ ಅದೇ ಕ್ವಶನ್ ಆಗಿತ್ತು. ನೀವು ಸಿಲೆಬಸ್ನ ತುಂಬಾ ಚೆನ್ನಾಗಿ ಓದ್ಕೊಂಡು ಹೋಗಿದ್ರಿ ಅಂತ ಅಂದ್ರೆ ನಿಮ್ ಎಕ್ಸಾಮ್ ಚೆನ್ನಾಗಿ ಆಗಿರುತ್ತೆ, ಆಯ್ತಾ? 100%. ಆದ್ರೆ 2020 ಪೇಪರ್ ಏನಾಯ್ತು? 2021 ನಾವು ಮೇನ್ಸ್ ಬರ್ದಿದ್ದು. 2021 ಪೇಪರ್ ಅಲ್ಲಿ ಏನಾಯ್ತು ಅಂದ್ರೆ ಎಲ್ಲರಿಗೂ ಎಕ್ಸಾಮ್ನಲ್ಲೇ ಶಾಕ್. ಸಿ, ನನ್ನ ಪೇಪರ್ ಅಲ್ಲಿ ಫಸ್ಟ್ ಕ್ವಶನ್ ವಾಸ್ ಅಶೋಕದು ದಮ್ಮ ಬಗ್ಗೆ ಒಂದು ಕ್ವಶನ್ ಇತ್ತು. ಸಿ, ಎಲ್ಲಾ ಪೇಪರಲ್ಲೂ 1, 2, 3, 4 ಎಲ್ಲಾ ಪೇಪರಲ್ಲೂ ಫಸ್ಟ್ ಕ್ವಶನ್ ವಾಸ್ ಅ ಬೌನ್ಸರ್. ಅಟ್ಲೀಸ್ಟ್ ನನಗನ್ಸಿದ್ದು ಬೇಕಂತಾನೆ ಆ ತರ ಬೌನ್ಸರ್ ಕ್ವಶನ್ ಆಗ್ತಾರೆ. ಬಿಕಾಸ್ ವಾಟ್ ಇಸ್ ದ ಪರ್ಪಸ್ ಆಫ್ ದ ಎಕ್ಸಾಮ್? ಟು ಹಿಟ್ ಯು ಸೈಕಲಾಜಿಕಲಿ ಅಲ್ವಾ? ನನ್ಗೆ ಒಂದು ಸ್ವಲ್ಪ ಬೇಜಾರಾಯ್ತು. ಅಂದ್ರೆ ಇದೇನಪ್ಪ ಫಸ್ಟ್ ಕ್ವಶನ್, ನಿನ್ನೆ ನೋಡಿದ್ರೆ essay ಪೇಪರ್ ಹಂಗಾಗೋಗಿದೆ. ನಾನು ಅನ್ಕೊಂಡೆ ನಾನು ತುಂಬಾ ಚೆನ್ನಾಗಿ ಮಾಡಿಲ್ಲ ಅಂತ. ಬಟ್ ಐ ಗಾಟ್ ಹೈಯೆಸ್ಟ್ ಸ್ಕೋರ್ ಇನ್ essay, 176.5 ನಂದು essay ನಲ್ಲಿ. ಇನ್ನು ಚೆನ್ನಾಗಿ ಮಾಡಿದೀನಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಹೋಗಿದ್ರೆ ಪ್ರಾಬಬ್ಲಿ ಐ ವುಡ್ ಹ್ಯಾವ್ ಕ್ರಾಸ್ 200. ಅಲ್ಲಿ ಸೈಕಲಾಜಿಕಲಿ ನಾನು ಡಿಪ್ ಆಗಿಲ್ಲ ಅಂದಿದ್ರೆ essay ಪೇಪರ್ ಬರೆಯುವಾಗ ಐ ವುಡ್ ಹ್ಯಾವ್ ಕ್ರಾಸ್ 200. ಓಕೆ, ದಟ್ಸ್ ಅ ಡಿಫರೆಂಟ್ ಸಿನಾರಿಯೋ. ಬಿಡಿ ಅದನ್ನ, ಆಗಿದ್ದಾಯ್ತು, ಇವಾಗ ರ್ಯಾಂಕ್ ತಗೊಂಡಿದ್ದು ಆಯ್ತು, ಎಲ್ಲ ಆಯ್ತು. ಸೊ ಈ 2021 ಪೇಪರ್ ಯಾವ ರೀತಿ ಇದೆ ಅಂತಂದ್ರೆ, ನೀವು ಓದ್ಕೊಂಡಿರ್ಬೇಕು, ಅಂದ್ರೆ ಸಿಲೆಬಸ್ ಪ್ರಕಾರ ನೀವು ಓದ್ಕೊಂಡೇ ಇರಬೇಕು, ಬಟ್ ಡೈರೆಕ್ಟ್ ಕ್ವಶನ್ಸ್ ಇರಲಿಲ್ಲ. ಇಟ್ ವಾಸ್ ಆಲ್ ಅಪ್ಲೈಡ್ ಕ್ವಶನ್. ಈಗ ಪುಟ್ಸ್ವಾಮಿ ಕೇಸ್ ಬಗ್ಗೆ ಕ್ವಶನ್ ಅವ್ರು ಯಾವ ರೀತಿ ಕೇಳಿದ್ರು? ರೈಟ್ ಟು ಪ್ರೈವಸಿ, ಹೌದಾ? ರೈಟ್ ಟು ಪ್ರೈವಸಿ ಏನು ಡೈರೆಕ್ಟ್ ಆಗಿ ಕೇಳಲಿಲ್ಲ, ಇಷ್ಟು ಉದ್ದ ಕ್ವಶನ್ ಇತ್ತು. ಅದು ಪುಟ್ಸ್ವಾಮಿ ಕೇಸು ಅದು ಇದು ಅಂತೆಲ್ಲ ಕೊಟ್ಬಿಟ್ಟು ಒಂದು ಕ್ವಶನ್ ಬಂದಿತ್ತು. ಈಗ ಫಾರ್ ಎಕ್ಸಾಂಪಲ್ ಇದು ಅಶೋಕದು ದಮ್ಮ ಬಗ್ಗೆ ಒಂದು ಕ್ವಶನ್ ನಾವು ತಗೊಂಡ್ವಿ ಅಂತಂದ್ರೆ, ನಿಮ್ ಸಿಲೆಬಸ್ ಅಲ್ಲಿ ಎಲ್ಲೂ ಅಶೋಕ ದಮ್ಮ ಅಂತೆಲ್ಲೂ ಇಲ್ಲ. ಆದ್ರೆ 17 ತನಕ ಏನಾಗ್ತಿತ್ತು, ನಿಮ್ ಸಿಲೆಬಸ್ ಅಲ್ಲಿ ಹೆಂಗಿದೆ ಹಂಗೆ ಬರೋದು. ಈಗ ಫಸ್ಟ್ ಲೈನ್ ಅಲ್ಲೇ ಏನಿದೆ? ಡಿಫರೆನ್ಸ್ ಬಿಟ್ವೀನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮತ್ತೆ ವೇದಿಕ್ ಸಿವಿಲೈಸೇಷನ್, ಅದೇ ಬಂದಿದ್ ಕ್ವಶನ್. ಬಟ್ ನಮಗ್ ಹಂಗ್ ಬರ್ಲಿಲ್ಲ. ಬಟ್ ಅವ್ನ್ ಸಿಲೆಬಸ್ ಔಟ್ ಆಫ್ ದ ಸಿಲೆಬಸ್ ಅಂತ ಹೇಳಕ್ ಆಗದೇ ಇಲ್ಲ. ಸಿ, ಒಂದ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಲ್ಲಿ ಇಷ್ಟೇ ಅಂತ ನಾವ್ ಹೇಳಕ್ ಆಗಲ್ಲ ಅಲ್ವಾ? ಈಗ ಈ ಕ್ವಶನ್ ನೋಡಿದಾಗ ಅಶೋಕ ದಮ್ಮ ಅಂತ ತಗೊಂಡಾಗ ಅಶೋಕನ್ ಬಗ್ಗೆ ನೀವು ಓದ್ತೀರಾ,
ಅಂದ್ರೆ ಯೂನಿಟ್ 1 ಅಲ್ಲಿ ನೀವು ಓದ್ತೀರಾ ಯಾವ್ದ್ರ ಪರ್ಸ್ಪೆಕ್ಟಿವ್ ಇಂದ, ಆರ್ಟ್ ಅಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ ಇಂದ, ರಿಲಿಜನ್ ಪರ್ಸ್ಪೆಕ್ಟಿವ್ ಇಂದ, ಅವ್ರ ರಿಲಿಜಿಯಸ್ ಟಾಲರೆನ್ಸ್ ಏನಿತ್ತು, ಬೇರೆ ಬೇರೆ ದೇಶಕ್ಕೆ ಮಿಷನರೀಸ್ ನ ಕಳಿಸ್ತಾರೆ. ಈಗ ಶ್ರೀಲಂಕಾ ಕಳಿಸ್ತಾರೆ, ಸೌತ್ ಈಸ್ಟ್ ಏಷ್ಯಾ ಕಳಿಸ್ತಾರೆ, ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳನ್ನೆಲ್ಲ ಕಳಿಸ್ತಾರೆ. ಸೊ ಆ ರೀತಿ ಒಂದು ಆ ಆಂಗಲ್ ಅಲ್ಲಿ ಓದಿದ್ವಿ. ಬಟ್ ಇವ್ರು ಅದನ್ನು ಡೈರೆಕ್ಟ್ ಆಗಿ ಕೇಳಿಲ್ಲ. ಅಂದ್ರೆ ರೈಟ್ ಅ ಬ್ರೀಫ್ ನೋಟ್ ಆನ್ ದಿ ಮಿಷನರಿ ಸೆಂಟ್ ಬೈ ಅಶೋಕ ಟು ಸ್ಪ್ರೆಡ್ ಧರ್ಮ ಅಥವಾ ದಮ್ಮ ಹಾಗೂ ಕೇಳಲಿಲ್ಲ. ದ ಕ್ವಶನ್ ವಾಸ್ ಸಮಥಿಂಗ್ ಎಲ್ಸ್. ಸೊ ಅಲ್ಲಿ ನೀವೇನ್ ಮಾಡ್ಬೇಕಿತ್ತು, ನಿಮ್ದು ಏನ್ ನಾಲೆಜ್ ಇದೆ, ನೀವೇನ್ ಓದಿದಿರಾ, ಸ್ಟ್ಯಾಟಿಕ್ ಪಾರ್ಟ್ ಏನಿದೆ, ಅದನ್ನ ಇದಕ್ಕೆ ಲಿಂಕ್ ಮಾಡಿ ಬರಿಬೇಕಿತ್ತು. ಹೌದಾ? ನಾನು RTI ಅಲ್ಲಿ ನನ್ನ ಪೇಪರ್ಸ್ ತರ್ಸ್ಕೊಂಡು ನೋಡಿದಾಗ ಈ ಕ್ವಶನ್ಗೆ ನನಗೆ 8.5 ಮಾರ್ಕ್ಸ್ ಬಂದಿದೆ. ಇಟ್ಸ್ ಅ ಹ್ಯೂಜ್. ಸಿ 12 ಮಾರ್ಕ್ಸ್ ಅನ್ಕೊಂಡ್ರು 6 ತೆಗೆದ್ರೆ ಗುಡ್ ಮಾರ್ಕ್ಸ್. ಐ ಗಾಟ್ 8.5 ಫಾರ್ ದಿಸ್ ಕ್ವಶನ್. ಸೊ ಹಂಗೆ ಪ್ರತಿ ಒಂದು ಕ್ವಶನ್ ಹಂಗೆ ಆಯ್ತು. ಅಂದ್ರೆ ಡೈರೆಕ್ಟ್ ಆಗಿ ಕೇಳಲೇ ಇಲ್ಲ. ಎಥಿಕ್ಸ್ ಪೇಪರ್ ತನಕನು, ಈಗ ಪಾಲಿಟಿ ಪೇಪರು ಅಷ್ಟೇ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಬಂದ್ಬಿಡ್ತು ಅಂದ್ರೆ, ಐ ವಾಸ್ ಅನ್ ಆಪ್ಷನಲ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸ್ಟೂಡೆಂಟ್. ನಾನು ತುಂಬಾ ಹೈ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದೆ. ಬಟ್ ಪಬ್ಯಾಡ್ ಯಾವ ರೀತಿ ಬಂತು ಅಂದ್ರೆ ಜನರಲ್ ಅಡ್ಮಿನಿಸ್ಟ್ರೇಷನ್ ಕೇಳ್ಬಿಟ್ರು ಅವರು. ಸೊ ಪಬ್ಯಾಡ್ ಕ್ವಶನ್ ಪೇಪರ್ ಹೆಂಗ್ ಬಂತು ಅಂದ್ರೆ ತೀರಾ ಜನರಲ್ ಅಡ್ಮಿನಿಸ್ಟ್ರೇಷನ್ ಕೇಳಿದ್ರು. ಸೊ ಕಂಪ್ಯಾರಿಟಿವ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವಾಸ್ ಲಿಟ್ಲ್ ಈಸಿ. ಇನ್ ಎಲ್ಲಾನು ಅಪ್ಲೈಡ್ ಕ್ವಶನ್. ಹಂಗನ್ಬಿಟ್ಟು ನಿನ್ನೆ ನಾವು ನಮ್ಮ ಸ್ನೇಹಿತರು ಹಿಂಗೆ ಡಿಸ್ಕಸ್ ಮಾಡ್ತಿದ್ದಾಗ ಅವ್ರು ಕೇಳಿದ್ರು, ಈಗ ಯಾವ ರೀತಿ ನಾವು ಪ್ರಿಪೇರ್ ಆಗ್ಬೇಕು, 17 ತರ ಪ್ರಿಪೇರ್ ಆಗ್ಬೇಕಾ, 2021 ತರ ಪ್ರಿಪೇರ್ ಆಗ್ಬೇಕಾ ಅಂದ್ರು. ನನಗೆ ಅನ್ಸಿದ್ದೆ ಹೇಳಿದೆ, ಅವರು ನಂತರ ಆಫೀಸರೇ ಇವತ್ತು. ಸೊ ವಿ ಆಲ್ ಆರ್ ಈಕ್ವಲ್ಸ್. ನಾನು ಸುಪೀರಿಯರ್ ಅಂತ ಇದು ಮಾಡ್ಕೊಳಕ್ಕಾಗಲ್ಲ. ನಾನು ಹೇಳಿದೆ 17 ತರನೇ ಪ್ರಿಪೇರ್ ಆಗ್ಬೇಕು. ಯಾಕೆ 17 ಅಲ್ಲಿ ನಾವೇನ್ ಪ್ರಿಪೇರ್ ಆದ್ವಿ ಅಂದ್ರೆ ಕಂಪ್ಲೀಟ್ ಸಿಲೆಬಸ್. ಬಟ್ 2021 ಹೋದಾಗ್ಲೂ 17 ತರನೇ ಕಂಪ್ಲೀಟ್ ಸಿಲೆಬಸ್ ನಾನು ಮುಗಿಸ್ಕೊಂಡು ಹೋಗಿದ್ದೆ. ಬಟ್ ಅವ್ರು ಡೈರೆಕ್ಟ್ ಕ್ವಶನ್ ಕೇಳಿಲ್ಲ. ನನ್ನ ಕಂಟೆಂಟ್ ಚೆನ್ನಾಗಿದ್ದರಿಂದ ನಾನು ಅವ್ರು ಏನೇ ಅಪ್ಲೈಡ್ ಕ್ವಶನ್ ಕೇಳಿದ್ರು ಬರೆದು ಬಂದೆ. ಸಪೋಸ್ 2021 ಪೇಪರ್ ನೋಡ್ಕೊಂಡು 2021 ತರಾನೇ ಅಪ್ಲೈಡ್ ಕ್ವಶನ್ಸೇ ಬಂದ್ಬಿಡುತ್ತೆ ಅಂದ್ರೆ, ಅದೇ ತರ ಬಂತಂದ್ರೆ ಓಕೆ. ತೀರಾ ಬೇಸಿಕ್ ಹೋಗ್ಬಿಟ್ಟು ಅವ್ರು ತಿರ್ಗಾ ಆವನೂರ್ ಕಮಿಟಿ ಏನ್ ಹೇಳ್ತು, ನಂಜುಂಡಪ್ಪ ಕಮಿಟಿ ಏನ್ ಹೇಳ್ತು, ಅದೆಲ್ಲ 17 ಕ್ವಶನ್ಸ್. 2021 ಅಲ್ಲಿ ಆತರ ಬರ್ಲಿಲ್ಲ ಕ್ವಶನ್ಸ್. ಆ ತರ ಕೇಳಿದ್ರು ಅಂದ್ರೆ ನಿಮ್ಗೆ ಫ್ಯಾಕ್ಟ್ಸ್ ನೀವು ಸ್ಟ್ರಾಂಗ್ ಇಲ್ಲ ಅಂತಂದ್ರೆ, ಇಲ್ಲ ನಾನು ಅಪ್ಲೈಡ್ ಕ್ವಶನ್ ಬರೀತೀನಿ, ನಂಜುಂಡಪ್ಪ ಕಮಿಟಿ ರಿಪೋರ್ಟ್ದು ಅಪ್ಲಿಕೇಶನ್ ಏನು ಅಥವಾ ಆವನೂರ್ ಕಮಿಟಿದ ಅಪ್ಲಿಕೇಶನ್ ಏನು ಅಂತ ಹೋದ್ರೆ ಡೇಂಜರ್ ಝೋನ್ ಬಂದ್ಬಿಡ್ತೀರಾ. ಬೆಟರ್ ಯು ಬಿ ಸ್ಟ್ರಾಂಗ್ ಇನ್ ಯುವರ್ ಬೇಸಿಕ್ಸ್. ನಿಮ್ ಬೇಸಿಕ್ಸ್ ನ ಸ್ಟ್ರಾಂಗ್ ಇಟ್ಕೊಳ್ಳಿ. 2021 ಪೇಪರ್ನ ನೋಡಿ ಅರ್ಥ ಮಾಡ್ಕೊಳ್ಳಿ, ಒಂದು ಅಡ್ವಾನ್ಸ್ ಲೆವೆಲ್ ಯಾವ ರೀತಿ ಬರ್ಬೋದು. ಓಕೆ, ಸೊ ಯು ಶುಡ್ ಆಲ್ವೇಸ್ ಗೆಟ್ ಯೋರ್, ಈಗ ಸಿಲೆಬಸ್ ಅಲ್ಲಿ ಏನ್ ವರ್ಡ್ಸ್ ಇದೆ ಒಂದೊಂದು ವರ್ಡು, ಐ ಆಮ್ ಟಾಕಿಂಗ್ ಅಬೌಟ್ ವರ್ಡ್ಸ್, ನಾಟ್ ಸೆಂಟೆನ್ಸಸ್, ನಾಟ್ ಚಾಪ್ಟರ್ಸ್. ಸಿಲೆಬಸ್ ಅಲ್ಲಿರೋ ಒಂದೊಂದು ವರ್ಡು ಕ್ಯಾನ್ ಬಿ ಅ ಕ್ವಶನ್. ಎವ್ರಿ ಕ್ವಶನ್ ಈಸ್ ಅನ್ ಆಪರ್ಚುನಿಟಿ. ಓಕೆ, ಈಗ ನೀವು ಫಾರ್ ಎಕ್ಸಾಂಪಲ್ ಎಲ್ಲೋ ಸಪೋಸ್ NCG ಅಕಾಡೆಮಿಲೆ ನೀವು ಟೆಸ್ಟ್ ಸೀರೀಸ್ ಬರೀತೀರಾ ಅಂತ ಅನ್ಕೊಳ್ಳಿ. ಫಸ್ಟ್ ಟೆಸ್ಟ್ಗೆ ಅವರು ಫುಲ್ ಸೆಕ್ಷನ್ ಇಟ್ಬಿಟ್ಟಿದ್ದಾರೆ. ಅಂದ್ರೆ ಸೆಕ್ಷನ್ 1 ಫುಲ್ ಹಿಸ್ಟ್ರಿ ಫುಲ್ ಇಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, 6 ಯೂನಿಟ್ ಇಟ್ಟಿದ್ದಾರೆ. ನೀವಲ್ಲ, ನಾನಾಗಿದ್ರು ಅದೇನೆ, ಓದಿ ಸಾಕಾಗ್ಬೋದು. ಲಾಸ್ಟ್ ಒಂದು 2-3 ಟಾಪಿಕ್ ಬಿಟ್ಬಿಡ್ತೀವಿ, ಅಥವಾ ಮಧ್ಯದಲ್ಲಿ ಯಾವುದೋ ಒಂದು ಸ್ವಲ್ಪ ಇರಿಟೇಟ್ ಆಗ್ತಾ ಇದೆ, ನನಗೆ ಈ ಮೆಡಿವಲ್ ಇಂಡಿಯಾ ನೇಮ್ಸ್ ಎಲ್ಲ ಸ್ವಲ್ಪ ಕಷ್ಟ, ಅದು ಏನ್ ಮಾಡಿದ್ರು ಆ ಮೂಮೆಂಟ್ ಇರುತ್ತೆ ಅಷ್ಟೇ ತಲೆಯಲ್ಲಿ, ಎಕ್ಸಾಮ್ ಬರೋದ್ ಬಂದ್ಮೇಲೆ ಮರ್ತೋಗ್ಬಿಟ್ಟಿರುತ್ತೆ ನನಗೆ. ಸೊ ಆ ಥರ ವಿ ಟೆನ್ ಟು ಲೀವ್. ಏನಕ್ಕೆ? ಫುಲ್ ಯೂನಿಟ್ ಅಲ್ವಾ. ಫುಲ್ ಯೂನಿಟ್ ಅಂದ್ರೆ ಏನು 12-20 ಕ್ವಶನ್ ಅದರಿಂದನೇ ಬಂದ್ಬಿಟ್ಟಿರುತ್ತಾ, ಇನ್ನೊಂದು ಕ್ವಶನ್ ಬಂದಿರುತ್ತೆ ಅದರಿಂದ ನೋಡ್ಕೊಳ್ಳೋಣ. ದಯವಿಟ್ಟು ಆ ರೀತಿ ಮಾಡಬೇಡಿ. ಸಪೋಸ್ ನೀವಿಲ್ಲಿ ಏನ್ ಬಿಟ್ಟಿದ್ದೀರೋ ಅದೇ ನಿಮಗೆ ಎಕ್ಸಾಮಿಗೆ ಬಂತು ಅಂದ್ರೆ ಕಷ್ಟ ಆಗುತ್ತೆ. ಈಗ ನನ್ಗೆ ಅದೇ ಆಗಿದ್ದು ಎಸ್ಸೆ ಪೇಪರ್ ಅಲ್ಲಿ NEP ನ್ಯೂ ಎಜುಕೇಶನ್ ಪಾಲಿಸಿ ಅಥವಾ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ನಾನು ಎಲ್ಲೆಲ್ಲಿ ಟೆಸ್ಟ್ ಸೀರೀಸ್ ಬರೆದ್ನೋ 2 ಕಡೆ ಬರ್ದಿದ್ದೆ. ಟೋಟಲಿ 52 ಟೆಸ್ಟ್ ಬರ್ದಿದ್ದೆ ನಾನು. 6 ಎಸ್ಸೆ ಪೇಪರ್ ಆದ್ರೂ ಬರ್ದಿದ್ದೀನಿ. 2 ಕಡೆ ಸೇರ್ಕೊಂಡು 6 ಎಸ್ಸೆ ಪೇಪರ್ಸ್ ಟೆಸ್ಟ್ ಬರ್ದಿದ್ದೀನಿ. ಆ 2 ಅಕಾಡೆಮಿಲಿ NEP ಬಗ್ಗೆ ಕ್ವಶನ್ ಇತ್ತು. ನಾನೇನ್ ಮಾಡ್ತಾ ಇದ್ದೆ, ಹೆಂಗಿರೋ ಚಾಯ್ಸ್ ಇರುತ್ತಲ್ಲ ಎಕ್ಸಾಮ್ ಅಲ್ಲಿ, ಬಿಡು ಇದನ್ನ ಅಟೆಂಡ್ ಮಾಡೋದೇ ಬೇಡ, ನಂಗೆ ಜಾಸ್ತಿ ಸೋಷಿಯಲ್ ಟಾಪಿಕ್ಸ್, ಆಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಕಾಲಜಿ, ಎನ್ವಿರಾನ್ಮೆಂಟ್ ಟಾಪಿಕ್ಸ್ ನನಗೆ ಜಾಸ್ತಿ ಇಷ್ಟ. ಸೊ ನಾನು ಆ ಟಾಪಿಕ್ಸ್ನ ಚೂಸ್ ಮಾಡ್ತಿದ್ದೆ. ಬಟ್ ಫೈನಲಿ ಎಕ್ಸಾಮ್ ದಿನ ಏನಾಯ್ತು, ಅದೇ ಸೊ ಆ ರೀತಿ ಎಲ್ಲ ಮಾಡ್ಕೋಬೇಡಿ. ಓಕೆ, ಯಾವ ಒಂದು ವರ್ಡು ಬಿಡಬೇಡಿ. ಸೊ ನೀವು ಬುಕ್ ಲಿಸ್ಟ್ ಡಿಸೈಡ್ ಮಾಡ್ತೀರಾ, ಪ್ರಿಂಟ್ಔಟ್ ತಗೋತೀರಾ, ಎಲ್ಲ ಮಾಡ್ತೀರಾ, ಕ್ವಶನ್ ಪೇಪರ್ನ ನೋಡ್ತೀರಾ, ಜಸ್ಟ್ ಟು ಸಿ ಅಂಡ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಸುಮ್ಮನೆ ಏನೇನೋ ಅಸಂಪ್ಷನ್ ಅಲ್ಲಿ ಇರಬೇಡಿ. ಅಂದ್ರೆ ಈ ಕ್ವಶನ್ ರಿಪೀಟ್ ಆಗ್ಬಿಡುತ್ತೆ. 14 ಬಂದಿತ್ತು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮತ್ತೆ ವೇದಿಕ್ ಸಿವಿಲೈಸೇಷನ್ ಡಿಫರೆನ್ಸ್. 17 ಬಂದಿತ್ತು. 2021 ಅಲ್ಲಿ ಕೇಳಿಲ್ಲ, ಈ ಟೈಮ್ ಕೇಳ್ಬಿಡ್ತಾರೆ. ಕೇಳಿದ್ರೆ ಬರೀರಿ, ಬಟ್ ಅದಕ್ಕೆ ಸ್ಟಿಕ್ ಆನ್ ಆಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಸಮ್ ಸ್ಟೂಡೆಂಟ್ಸ್ ಯಾವ ರೀತಿ ಅವ್ರು ಪ್ರಿಪೇರ್ ಆಗ್ತಾರೆ ಅಂದ್ರೆ, ಬರೀ ಏನ್ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮೇನ್ಸ್ ಅಲ್ಲಿ ಬಂದಿದೆ ಆ ಕ್ವಶನ್ಸ್ ಮಾತ್ರ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದಾರೆ. ನನ್ನ ಜೊತೆಲಿರೋರೇ ಮಾಡಿದಾರೆ ಆ ಕೆಲಸ. ಬಟ್ ಅದೆಲ್ಲ ವರ್ಕೌಟ್ ಆಗಲ್ಲ.
ಬುಕ್ ಇಟ್ಕೋಬೇಕು, ಸಿಲೆಬಸ್ ಕಾಪಿ ಇಟ್ಕೋಬೇಕು, ಕೂತ್ಕೋಬೇಕು, ಓದಬೇಕು, ಬರಿಬೇಕು, ಓದಬೇಕು, ಬರಿಬೇಕು. ಬೇರೆ ಆಲ್ಟರ್ನೇಟಿವೇ ಇಲ್ಲ. ಸಿ ಪ್ರಿಲಿಮ್ಸ್ ಅಟ್ಲೀಸ್ಟ್ ಸಮ್ ಹೌ ವಿ ಕುಡ್ ಮ್ಯಾನೇಜ್. ಮೇನ್ಸ್ ಅಲ್ಲಿ ಹಂಗೆ ಆಗದೇ ಇಲ್ಲ. ದಿಸ್ ಇಸ್ ಅ ಗೋಲ್ಡನ್ ಆಪರ್ಚುನಿಟಿ. ನೋಡಿ, ನೀವು ಪ್ರಿಲಿಮ್ಸ್ ಅಲ್ಲಿ 200 ತೆಗಿರಿ, 250 ತೆಗಿರಿ, 300 ತೆಗಿರಿ, 400 ಔಟ್ ಆಫ್ 400 ತೆಗಿರಿ, ಎಲ್ಲಿ ಮ್ಯಾಟರ್ ಆಗುತ್ತೆ? ನಿಮ್ ರ್ಯಾಂಕಿಂಗ್ ಏನಾದ್ರು ಡಿಸೈಡ್ ಆಗುತ್ತಾ? ಏನೂ ಆಗಲ್ಲ. ನೀವು ಪಾಸಾ ಇನ್ನ ಔಟಾ ಅಷ್ಟೇ ಡಿಸೈಡ್ ಆಗೋದು. ಬಟ್ ಮೇನ್ಸ್ ಹಂಗಲ್ಲ. ನೀವೇನಾದ್ರೂ ಒಂದು ಕ್ವಶನ್ ಬಿಟ್ರಿ, 4 ಪೇಪರಲ್ಲಿ ಒಂದು ಕ್ವಶನ್, ಒಂದು 10 ಮಾರ್ಕಿಂದೋ 12 ಮಾರ್ಕಿಂದೋ ಒಂದು ಕ್ವಶನ್ ನೀವು ಬಿಟ್ರಿ ಅಂದ್ರೆ ನೀವು ಲಿಸ್ಟಿಂದ ಆಚೆ ಬರ್ತೀರಾ ಅನ್ನೋದನ್ನ ಶೋರ್ ಆಗಿ ಇಟ್ಕೊಂಡು ಬನ್ನಿ ಅಷ್ಟೇ. ಬಿಕಾಸ್ ಇವತ್ತು ಕಾಂಪಿಟೇಷನ್ ಹೆಂಗಿದೆ, 0.5 ಮಾರ್ಕ್ಸ್, 0.25 ಮಾರ್ಕ್ಸ್, ಐದರ್ ಯುವರ್ ಇನ್ಸೈಡ್ ದ ಲಿಸ್ಟ್ ಆರ್ ಯುವರ್ ಔಟ್ಸೈಡ್ ದ ಲಿಸ್ಟ್. ಸೊ ಯಾವ ಕ್ವಶನ್ನು ಬಿಡಬಾರ್ದು. ಹೌದು, ಅವ್ರು ಕೇಳೋ ಎಲ್ಲಾ ಕ್ವಶನ್ಸ್ಗೂ ನಮ್ಮ ಹತ್ರ ಆನ್ಸರ್ಸ್ ಇರಲ್ಲ, ಬುಕ್ಕಲ್ಲೂ ಇರಲ್ಲ. ಬಟ್ ಯು ಶುಡ್ ರೈಟ್ ಸಮಥಿಂಗ್. ಏನ್ ಮೇಡಮ್ ಸಮಥಿಂಗ್ ಅಂದ್ರೆ ಏನ್ ಬರೆಯೋದು? ನೀವು ಇದನ್ನೆಲ್ಲ ಚೆನ್ನಾಗಿ ಓದ್ಕೊಂಡು ಹೋಗಿದ್ರೆ ನಿಮಗೆ ಕಂಟೆಂಟ್ ಸಿಕ್ಬಿಡುತ್ತೆ. ಟೆಸ್ಟ್ ಸೀರೀಸ್ ಎಲ್ಲ ಬರ್ದು ಯು ವಿಲ್ ಬಿ ಅಕಸ್ಟಮ್ ಟು ದಟ್. ಓಕೆ, ಸೊ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ. ಸೊ ಇದೆಲ್ಲ ಆದ್ಮೇಲೆ ಬುಕ್ ಲಿಸ್ಟ್ ಫೈನಲೈಸ್ ಆಗುತ್ತೆ, ಕ್ವಶನ್ ಪೇಪರ್ ಅನಲೈಸ್ ಮಾಡ್ಕೊಂಡಿರ್ತೀರಾ, ಕೂತ್ಕೊಂಡು ಒಂದ್ ಜಾಗದಲ್ಲಿ ಕೂತ್ಕೊಂಡು ಓದ್ಬೇಕು. ಓಕೆ, ಈಗಿರೋ ಕಡಿಮೆ ಟೈಮಲ್ಲಿ ಸಪೋಸ್ ಇಫ್ ಐ ವಾಸ್ ಯು, ಐ ವುಡ್ ಹ್ಯಾವ್ ಡನ್ ದಿಸ್ ವೇ. ಈಗ ಎಷ್ಟು ಅವರ್ ನೀವು ಓದ್ತಿರೋದು ನಿಮಗೆ ಬಿಟ್ಟಿದ್ದು. ನಾನು 16 ಅವರ್ ಓದ್ತಾ ಇದ್ದೆ, ನೀವು ನಂತರ 16 ಅವರ್ ಓದಿ. ನಿಮ್ಮ ಕೆಪಾಸಿಟಿ. ನಾನು ಮೇ ಬಿ ನಾನು ಅಷ್ಟೊಂದು ಇಂಟೆಲಿಜೆಂಟ್ ಇರಲಿಲ್ಲ ಅನ್ಸುತ್ತೆ, ನಾನು ಜಾಸ್ತಿ ಓದ್ಬೇಕಿತ್ತೇನೋ. ಸೊ 6 ಅವರ್ ಓದಿ, 8 ಅವರ್ ಓದಿ ರ್ಯಾಂಕ್ ತಗೊಂಡಿರೋರು ಇದ್ದಾರೆ, ನಂತರ 16 ಅವರ್ ಓದಿ ರ್ಯಾಂಕ್ ತಗೊಂಡಿರೋರು ಇದ್ದಾರೆ. ನೀವು ಏನೇ ಓದ್ಕೊಳ್ಳಿ, ನೀವು ಎಷ್ಟೇ ಅವರ್ಸ್ ಮಾಡ್ಕೊಳ್ಳಿ, ಐ ಗಿವ್ ಯು ಒನ್ ರಫ್ ಥಿಂಗ್. ಫಾಲೋ ಮಾಡೋಕ್ಕಾದ್ರೆ ಮಾಡಿ, ಇಲ್ಲ ಅಂದ್ರೆ ನಿಮಗೇನು ಅನ್ಸುತ್ತಾ ನೀವು ಅದನ್ನ ಮಾಡಿ. ಈ 2 ಪೇಪರಿಂದ ಎಷ್ಟು ಮಾರ್ಕ್ಸ್ ಇದೆ? ಎಥಿಕ್ಸ್ ಪೇಪರ್, ಎಸ್ಎ ಪೇಪರಿಂದ ಎಷ್ಟು ಮಾರ್ಕ್ಸ್ ಇದೆ? 500. ಹೌದಾ? ಎಥಿಕ್ಸ್ ಪೇಪರ್ ಅಲ್ಲಿ ಬೇರೆ ಯಾವ ಸಬ್ಜೆಕ್ಟ್ ಆದ್ರೂ ಕಂಬೈನ್ ಆಗತ್ತಾ? ಯಾವ್ದಾದ್ರು ಕಂಬೈನ್ ಆಗತ್ತಾ? ಇಲ್ಲ. ಒನ್ ಅಂಡ್ ಓನ್ಲಿ ಎಥಿಕ್ಸ್ ಇಂಟಿಗ್ರಿಟಿ ಆಪ್ಟಿಟ್ಯೂಡ್ 250 ಮಾರ್ಕ್ಸ್. ಎಸ್ಎ ಪೇಪರ್ ಅಲ್ಲಿ ಜಾಗ್ರಫಿ ಏನಾದ್ರು ಕಂಬೈನ್ ಮಾಡ್ತಾರಾ? ಇಲ್ಲ. ಎಸ್ಎ ಮೀನ್ಸ್ ಎಸ್ಎ, 2 ಎಸ್ಎ. ನೋಡಿ, ಈ ಸಲ ನಮಗೆ ಗೊತ್ತಿಲ್ಲ, ಲಾಸ್ಟ್ ಟೈಮ್ ತರ 2 ಎಸ್ಎನೇ ಕೇಳಿ ಅದನ್ನೇ ಬರೀರಿ ಅಂತಾರ, ಅಥವಾ 8 ಎಸ್ಎ ಕೇಳಿ 2 ಎಸ್ಎ ಬರೀರಿ ಅಂತಾರ. ಅಂದ್ರೆ ಪಾಪ ಸ್ಟೂಡೆಂಟ್ಸ್ ನಿಮ್ ತರನೇ ಇರ್ತಾರಲ್ಲ, ಅವರು ಯಾರೋ ಒಬ್ರು ತುಂಬಾ ಲಾಂಗ್ ಬ್ಯಾಕ್, ಐ ಥಿಂಕ್ 1.5 year in when I was taking class, she said, ಮೇಡಮ್ ಲಾಸ್ಟ್ ಟೈಮ್ ಬಿಜೆಪಿ ಗವರ್ಮೆಂಟ್ ಇತ್ತು, ಅವ್ರು 2 ಕ್ವಶನ್ ಕೇಳಿದ್ರು, ಈ ಟೈಮ್ ತಿರ್ಗಾ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಅವ್ರು 8 ಕ್ವಶನ್ ಕೇಳ್ಬೋದು. ಐ ವಾಸ್ ಲೈಕ್ ಸ್ಟಂಡ್. ಓ, ಈ ತರನೂ ಇರುತ್ತಾ? ಇರ್ಬೋದು, ಐ ಡೋಂಟ್ ನೋ. ಬಟ್ ಎಷ್ಟೇ ಕ್ವಶನ್ ಕೇಳಿದ್ರು ನೀವು ಬರಿಬೇಕಾಗಿರೋದೆಷ್ಟು? 2. 3 ಕ್ವಶನ್ ಅಂತೂ 3 ಎಸ್ಸೆ ಬರೀರಿ ಅಂತಂತ, ಅಥವಾ ಅದು ಒಂದು ಪಾಸಿಬಿಲಿಟಿ ತಗೊಂಡ್ಬಿಟ್ರೆ 100 ಮಾರ್ಕ್ ಕೊಡ್ತಾರ. ಐ ಡೋಂಟ್ ನೋ, ಲೈಕ್ ದಟ್ ಇಸ್ ಟೋಟಲಿ ವಿಯರ್ಡ್. ಅದೆಲ್ಲ ಯೋಚನೆ ಮಾಡಬಾರ್ದು. 2 ಎಸ್ಸೆ ಅವ್ರು ಎಷ್ಟಾದ್ರೂ ಕೊಟ್ಕೊಳ್ಳಿ, ಬಟ್ ಪ್ರೆಸೆಂಟ್ಲಿ ಲೆಟ್ ಅಸ್ ಅಸ್ಯೂಮ್ 2 ಎಸ್ಸೆ ಅಂತ. 2 ಕೊಡ್ತಾರೆ, 2 ಕಂಪಲ್ಸರಿ. ಬಿಕಾಸ್ ಲಾಸ್ಟ್ ಟೈಮ್ ಏನಿತ್ತು ಅದನ್ನೇ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ಸೊ 2 ಪೇಪರಿಂದ 500 ಮಾರ್ಕ್ಸ್. ಇನ್ ಮಿಕ್ಕಿದ ಪೇಪರ್ಸ್ ನಿಮ್ಮ GS 1, 2, 3 ಇದೆಲ್ಲ ಸೇರಿ ನಿಮಗೆ 250, 250, 250. GS 1 ನಲ್ಲಿ ಅಗೇನ್ ಯು ವಿಲ್ ಹ್ಯಾವ್ 3 ಸಬ್ಜೆಕ್ಟ್ಸ್, ಇಲ್ಲೂ ಅಗೇನ್ 3 ಸಬ್ಜೆಕ್ಟ್ಸ್, ಇಲ್ಲೂ ಅಗೇನ್ 3 ಸಬ್ಜೆಕ್ಟ್ಸ್. ಹೌದಾ? ಆ 3 ಸಬ್ಜೆಕ್ಟ್ಸ್ ಅಲ್ಲಿ ಒಂದೊಂದು ಸಬ್ಜೆಕ್ಟ್ ಇಂದ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 70 to 90 ಮಾರ್ಕ್ಸ್ ಮ್ಯಾಕ್ಸಿಮಮ್. ಹೌದಾ? ಮಿನಿಮಮ್ ಅಂದ್ರೆ 50 ಮಾರ್ಕ್ಸ್, ಮ್ಯಾಕ್ಸಿಮಮ್ ಅಂದ್ರೆ 90 ಮಾರ್ಕ್ಸ್. ಅದಕ್ಕಿಂತ ಜಾಸ್ತಿ ಅಂತೂ ಬರಲ್ಲ. ಹೌದಾ? ಆದ್ರೆ ನಿಮ್ಮ ಎಥಿಕ್ಸ್ ಮತ್ತೆ ಎಸ್ಎ ಪೇಪರ್ 500 ಮಾರ್ಕ್ ಬರುತ್ತೆ. ಸ್ಕೋರಿಂಗ್ ಪೇಪರ್ ಯಾವುದು ಮೇಡಮ್ ಅಕಾರ್ಡಿಂಗ್ ಟು ಯು? ವಿಚ್ ಯಾವ ಪೇಪರ್ ತುಂಬಾ ಸ್ಕೋರ್ ಆಗುತ್ತೆ ಅಂತಂದ್ರೆ, ಇಟ್ ಇಸ್ ಆಲ್ವೇಸ್ ಎಥಿಕ್ಸ್ ಅಂಡ್ ಎಸ್ಎ ಪೇಪರ್ ಸ್ಕೋರಿಂಗ್. ಅದರ ನೆಕ್ಸ್ಟ್ GS 3. GS 3 ಏನಕ್ಕೆ ಅಂದ್ರೆ ಇಟ್ ಇಸ್ ಟೆಕ್ನಿಕಲ್. ಹೌದಾ? ಬಂದ್ರೆ ಬಂತು, ಹೋದ್ರೆ ಹೋಯ್ತು ಅಷ್ಟೇ. ಈಗ ಅವ್ರು ಏನೋ ಒಂದು ಕಾನ್ಸೆಪ್ಟ್ ಕೇಳ್ತಿದ್ದಾರೆ, ಈ ಪ್ರೈಮ್ ಸಪೋಸ್ ದೇ ಆಸ್ಕ್ ಯು ಸಮಥಿಂಗ್ ಅಬೌಟ್ ಸಮ್ ಟೆಕ್ನಾಲಜಿ, PSLVನೋ GSLVನೋ ಅಥವಾ ಚಂದ್ರಯಾನೋ ಸೂರ್ಯಯಾನೋ ಗಗನಯಾನ ಏನೋ ಅಂತ ಕೇಳ್ತಾರೆ ಅಷ್ಟೇ. ನೀವು ಅವ್ರು ಕೇಳಿದಾರೆ ಅಂದ್ರೆ ನೀವು ಅಷ್ಟೊಂದು ಮಾತ್ರ ಬರೀತೀರಾ. ಬಟ್ ಇನ್ ಮಿಕ್ಕಿದ್ದು ಸೇ ಫಾರ್ ಎಕ್ಸಾಂಪಲ್ ನಿಮ್ GS 1 ಪೇಪರ್ ಇದೆ ಗೊತ್ತಾ, ಇದು ಸ್ಕೋರ್ ಮಾಡೋದು ಅಷ್ಟೇ. ತುಂಬಾ ಜಾಸ್ತಿ ಓದ್ತೀವಿ. ಹಿಸ್ಟ್ರಿ ಅಂತೂ ವಾಸ್ಟ್, ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್, ಎಕಾನಮಿ 2 ಎಕಾನಮಿ, ಇಂಡಿಯನ್ದು ಪ್ಲಾನಿಂಗ್ ಓದ್ಬೇಕು, ಕರ್ನಾಟಕ ಎಕಾನಮಿನೂ ಓದ್ಬೇಕು. ಇಟ್ಸ್ ವಾಸ್ಟ್. ರೂರಲ್ ಡೆವಲಪ್ಮೆಂಟ್ ಅಲ್ಲೇ ಕಂಬೈನ್ ಆಗತ್ತೆ. ಬಟ್ ಇಲ್ಲಿ ಸ್ಕೋರಿಂಗ್ ಅಂದ್ರೆ ಅದು 25 to 40 ಮಾರ್ಕ್ಸ್ ಸ್ಟ್ಯಾಟಿಸ್ಟಿಕ್ಸ್. ಅದೊಂದು ಲಾಸ್ಟ್ ಟೈಮ್ ಅದು ಬರಲಿಲ್ಲ ನಮ್ಗೆ, ಒಂದು ಕ್ವಶನು ಸ್ಟ್ಯಾಟಿಸ್ಟಿಕ್ಸ್ ಇಂದ ಬರಲಿಲ್ಲ. ಲಾಸ್ಟ್ ಟೈಮ್ ಬಂದಿಲ್ಲ ಅಂದ್ರೆ ಈ ಟೈಮ್ ಬರಲ್ಲ ಅಂತ ಅನ್ಕೋಬಿಡಿ, ಬರುತ್ತೆ ಅಂತ ಅನ್ಕೊಳ್ಳಿ. ಬಂದಿಲ್ಲ ಅಂದ್ರೆ ಖುಷಿಯಾಗಿ ಎದ್ದು ಬನ್ನಿ ಆಚೆ ಕಡೆ. ಬಟ್ ಬಂದ್ರೆ ತುಂಬಾ ಒಳ್ಳೇದು, ಬಿಕಾಸ್ ನ್ಯೂಮರಿಕಲ್ಸ್ ಅಲ್ವಾ, ಕರೆಕ್ಟ್ ಆಯ್ತು ಅಂದ್ರೆ 100% ಮಾರ್ಕ್ಸ್ ಬರುತ್ತೆ.
ಇಟ್ಸ್ ನಾಟ್ ಲೈಕ್ ಈಗ ನೀವೇನೋ ಒಂದು ಥಿಯರಿ ಟೈಪ್ ಆನ್ಸರ್ ಬರ್ದಿದ್ದೀರಾ 10 ಮಾರ್ಕಿಗೆ ನಿಮ್ಗೆ 2-3 ಸಿಕ್ಕಿದೆ ಅನ್ನೋ ಥರ ಇಲ್ಲ. ಮೀನು ಮೋಡು ಮೆರಿಡಿಯನ್ನು ಕರೆಕ್ಟ್ ಅಂದ್ರೆ ಕರೆಕ್ಟ್, ಫುಲ್ ಮಾರ್ಕ್ಸ್ ಬಂತು. ಹೌದಾ? ಸೊ ಈ ಮಿಕ್ಕಿದ ಸಬ್ಜೆಕ್ಟ್ಸ್ ಎಲ್ಲ GS1 ಪೇಪರ್ನ ನೀವು ತಗೊಂಡಾಗ ಹೈಯೆಸ್ಟ್ ಸ್ಕೋರ್ಗೂ ಒಬ್ರು ಆವ್ರೇಜ್, ಈಗ ನಂದು 133 ಬಂದಿತ್ತು GS1 ಪೇಪರಲ್ಲಿ, ಚೆನ್ನಾಗಿ ಬಂದಿರೋ ಸ್ಕೋರು 145. ಸೊ ಬರೀ 10 ಮಾರ್ಕ್ಸ್ ಅಷ್ಟೇ ಡಿಫ್ರೆನ್ಸ್. ಆದರೆ ಎಥಿಕ್ಸ್ ಪೇಪರಲ್ಲಿ 180, 176 ಆ ಥರ ಹೋಗಿದೆ. ಈಗ ನಂದೆ 173 ಇತ್ತು ನಂದು. ಸೊ ಯು ಶುಡ್ ಆಲ್ವೇಸ್ ಗೋ ಬೈ ದಟ್. ಯಾವುದು ಸ್ಕೋರಿಂಗ್ ಇದೆ. ಇವಾಗ GS1 ಸ್ಕೋರ್ ಆಗಲ್ಲ ಅಂತಲ್ಲ, ನೀವು ಎಷ್ಟೇ ಚೆನ್ನಾಗಿ ಬರೆದ್ರು ಅಷ್ಟಕ್ಕೆ ಮ್ಯಾಕ್ಸಿಮಮ್ 150 ನಿಲ್ಲಿಸ್ಬಿಡ್ತಾರೆ. ನಾನಂತೂ 150 ಮೇಲ್ ತೆಗ್ದಿರೋರ್ದು ಯಾರ್ದು ಮಾರ್ಕ್ಸ್ ಕೇಳಿಲ್ಲ, ಅಥವಾ ಕೇಳಿದ್ರೆ ಇಫ್ ಸಮನ್ ಹ್ಯಾಸ್ ಸ್ಕೋರ್ಡ್ ಅಬೌವ್ 150 ಪ್ಲೀಸ್ ಡೋಂಟ್ ಟೇಕ್ ಮಿ ರಾಂಗ್, ಮೇ ಬಿ ಐ ಆಮ್ ನಾಟ್ ಅವೇರ್ ಆಫ್ ಯುವರ್ ಮಾರ್ಕ್ಸ್. ಆಯ್ತಾ? GS2 ಸ್ಕೋರ್ ಆಗುತ್ತೆ, ಮೈನ್ ವಾಸ್ 169. ಸೊ ಸ್ಕೋರ್ ಆಗುತ್ತೆ, ಬಟ್ GS2 ಇಸ್ ವೆರಿ ಟೆಕ್ನಿಕಲ್. ಅಗೇನ್ ನೀವು ಜಾಗ್ರಫಿ ಸ್ಟ್ರಾಂಗ್ ಇರಲೇಬೇಕು. ಟ್ರೇಡ್ ವಿಂಡ್ಸು, ಮಾನ್ಸೂನು, ಓಷನ್ ಕರೆಂಟ್ಸು, ವಾರ್ಮು, ಕೋಲ್ಡು, ಆಮೇಲೆ ವಾಟ್ ಇಸ್ ದಟ್, ಏನಪ್ಪ ಅದು, ವಾಲ್ಕಿನೋಸು, ಲ್ಯಾಂಡ್ ಫಾರ್ಮ್ಸು, ಪ್ಯಾಟರ್ನ್ಸ್, ಡ್ರೈನೇಜ್ ಪ್ಯಾಟರ್ನ್ಸ್ ಸ್ಟ್ರಾಂಗ್ ಇರಬೇಕು. ಸ್ಟ್ರಾಂಗ್ ಇದ್ರೆ ಮಾತ್ರ, ಜಾಗ್ರಫಿ ಇಸ್ ಅ ಟೋಟಲ್ ಟೆಕ್ನಿಕಲ್ ಸಬ್ಜೆಕ್ಟ್, ನೀವು ಸ್ಟ್ರಾಂಗ್ ಇದ್ರೆ ಮಾತ್ರ ಬರುತ್ತೆ ಮಾರ್ಕ್ಸ್. ಪಾಲಿಟಿ ಒಂದು ಕಾಲ ಇತ್ತು, ಓಕೆ ಏನೋ ಬರ್ಬಿಟ್ಟು ಬರ್ತೀನಿ, ಆಗ್ತಾ ಇಲ್ಲ, ಕ್ವಶನ್ ಸ್ಟ್ಯಾಂಡರ್ಡ್ಸ್ ರೈಸ್ ಆಗಿದೆ. ಪಬ್ಯಾಡ್ ಆಲ್ಸೋ, ಪಬ್ಯಾಡ್ ಯಾರು ಈಗಾಗಲೇ ಮುಂಚೆ ಓದಿಲ್ವೋ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಸ್ವಲ್ಪ ಚಾಲೆಂಜಿಂಗ್ ಅನ್ಸುತ್ತೆ. ಬಿಕಾಸ್ ಆಮೇಲೆ ತೀರಾ ಹೈ ಲೆವೆಲ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಓದ್ಬಿಡಿ. ಇವಾಗ ಮೊನ್ನೆ ಯಾರೋ ಕೇಳ್ತಾ ಇದ್ರು, ಮೇಡಮ್ ಈಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಈ ಥಿಂಕರ್ಸು ಥಿಂಕರ್ಸ್ ಎಲ್ಲ ಬರ್ತಾರೆ, ಆಯ್ತಾ, ಅವ್ರು ಹೇಳಿದ ಸ್ಟೇಟ್ಮೆಂಟ್ಸ್ ಹಂಗಂಗೆ ಬರೀಬೇಕು, ಅದೆಲ್ಲ ಆಪ್ಷನಲ್ ಲೆವೆಲ್ಗೆ. ಜನರಲ್ ಸ್ಟಡೀಸ್ ಪೇಪರಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಜನರಿಕ್ ಆಗೇ ಬರೀಬೇಕು. ನೀವು ತೀರಾ ನಾವೆಲ್ಲ ಆಪ್ಷನಲ್ ಓದಂಗೆ ಬರೆಯೋದು ಅವಶ್ಯಕತೆ ಇಲ್ಲ. ಓಕೆ, ಸೊ ಕೀಪ್ ಇಟ್ ಮಿನಿಮಲ್. ಸೊ ಜಾಸ್ತಿ ಸ್ಕೋರ್ ಆಗೋದು ನಿಮಗೆ ಎಥಿಕ್ಸು, ಎಸ್ಸೆ. ನೀವು ಚೆನ್ನಾಗಿ ಬರೆದ್ರಿಂದ 100% 170 ಕ್ರಾಸ್ ಆಗ್ಬಿಡುತ್ತೆ ನಿಮ್ಮ ಮಾರ್ಕ್ಸ್, ಚೆನ್ನಾಗಿ ಬರೆದಿದ್ರೆ. ಅಟ್ ದ ಸೇಮ್ ಟೈಮ್ ಅದಕ್ಕೆ ಹಾಕೋ ಎಫರ್ಟ್ಸ್ ಕಮ್ಮಿ. ಈಗ ಎಥಿಕ್ಸ್ ಪೇಪರ್ ಅಪ್ಪ, ನಾನು DK ಬಾಲಾಜಿ ಬಿಟ್ಟು ಇನ್ಯಾವ ಬುಕ್ಕು ಓದಿಲ್ಲ ನೋಡಿ, ಬುಕ್ ಲಿಸ್ಟು ರಿವೀಲ್ ಮಾಡ್ತಾ ಇದ್ದೀನಿ. ನಾನು ಅದೇ ಓದಿದ್ದು, ಬಟ್ ಅದನ್ನೇ ಒಂದು 10 ಸಲ ಓದ್ಬಿಟ್ಟಿದ್ದೆ. ಎಸ್, ದೇರ್ ಆರ್ ಸಮ್ ಪ್ಲಸ್ ಆ್ಯಂಡ್ ಮೈನಸ್ ಆಲ್ಸೋ. ಲೈಕ್ ಲೆಕ್ಸಿಕನ್ ಓದಬೇಕು ಅಂತಾರೆ, ನಾನು ಟ್ರೈ ಮಾಡಿದೆ ಲೆಕ್ಸಿಕನ್ ಓದೋಕ್ಕೆ, ನಂಗೆ ಅದು ತುಂಬ ಜಾಸ್ತಿ ಆಗೋಯ್ತು. ಐ ಯೂಸ್ ಟು ಫೀಲ್ ಇಟ್ ಲೈಕ್ ಅ ಬೌನ್ಸರ್. ನಿಮ್ಮಲ್ಲಿ ಯಾರಾದರೂ ಲೆಕ್ಸಿಕನ್ ಓದ್ತೀರಾ ಅಂದರೆ ಖಂಡಿತ ಓದಿ. ಬಟ್ DK ಬಾಲಾಜಿಲಿ ಎಕ್ಸಾಂಪಲ್ಸ್ ಎಲ್ಲ ಚೆನ್ನಾಗಿದೆ. ಸಿನ್ಸ್ ಇದು ಹೆಂಗಾಗತ್ತೆ ಅಂದರೆ, ಪಬ್ಯಾಡು, ಪಾಲಿಟಿ, ಎಥಿಕ್ಸು ಸ್ವಲ್ಪ ಓವರ್ಲ್ಯಾಪ್ ಆಗಿಬಿಡುತ್ತೆ. ಈ ಗವರ್ನೆನ್ಸು ಅದೇನೇನಿದೆ ಅದೆಲ್ಲ ಓವರ್ಲ್ಯಾಪ್ ಆಗ್ಬಿಡುತ್ತೆ. ಸಿನ್ಸ್ ಐ ವಾಸ್ ಗುಡ್ ಇನ್ ಅದರ್ ಸಬ್ಜೆಕ್ಟ್ಸ್, ನನಗೆ ಅದು ಎಥಿಕ್ಸ್ಗೂ ಹೆಲ್ಪ್ ಆಯಿತು. ಆಮೇಲೆ ಎಥಿಕ್ಸಲ್ಲಿ ಫೇಕ್ ಮಾಡಬೇಡಿ, ನೀವೇನೋ ಅದೇ ನಿಮ್ಮ ಎಥಿಕ್ಸ್ ಪೇಪರ್ ಆಗಿರುತ್ತೆ. 1-2-3 ಮ್ಯಾಕ್ಸಿಮಮ್ 5 ಆನ್ಸರ್ ತನಕ ಫೇಕ್ ಮಾಡ್ಬೋದು. ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ, ಐ ಆಮ್ ಎ ವೆರಿ ಹಾನೆಸ್ಟ್ ಪರ್ಸನ್. 6ನೇ ಕ್ವಶನಿಂದ ನಿಮ್ಮ ಒರಿಜಿನಾಲಿಟಿ ಆಚೆ ಬಂದ್ಬಿಡುತ್ತೆ. ಸೊ ಆದಷ್ಟು ಎಕ್ಸ್ಟ್ರೀಮ್ ಆಗಿ ಬರಿಬೇಡಿ. ಲೈಕ್ ಡೋಂಟ್ ರೈಟ್ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್ ಅಥವಾ ಎಕ್ಸ್ಟ್ರೀಮ್ ಒಪಿನಿಯನ್ಸ್ ಬರಿದೆ. ಗ್ರೌಂಡೆಡ್ ಆಗಿರಿ. ಆದಷ್ಟು ಹಂಬಲ್ನೆಸ್, ನೀವು ವಾಟ್ ಯು ಆರ್ ದಟ್ ಕಮ್ಸ್ ಔಟ್ ಇನ್ ಯುವರ್ ಎಥಿಕ್ಸ್ ಪೇಪರ್. ಸೊ ಹಾಗಾಗಿ ಪ್ರಾಬಬ್ಲಿ ನಂಗೆ ಅದು ಚೆನ್ನಾಗಿ ಸ್ಕೋರ್ ಆಯಿತೋ ಏನೋ, ನಾನೆಲ್ಲೂ ಫೇಕ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಮೇ ಬಿ ಐ ಆಮ್ ಅ ಪರ್ಸನಾಲಿಟಿ ಆಫ್ ಸಮ್ ಕೈಂಡ್ ಅಂಡ್ ಅಲ್ಲಿ ಆನ್ಸರ್ ಅಲ್ಲಿ ನಾನು ತುಂಬ ಒಳ್ಳೆ ಪರ್ಸನಾಲಿಟಿ ಅಂತ ತೋರ್ಸ್ಕೊಂಡ್ ಬಂದಿಲ್ಲ. ಅದು ತೋರ್ಸಕ್ ಆಗೋದು ಇಲ್ಲ ರೀ, ಗೊತ್ತಾಗ್ಬಿಡುತ್ತೆ ಆನ್ಸರ್ಸ್ ಅಲ್ಲಿ. ಓಕೆ, ಸೊ ಹಾಗಾಗಿ ನೀವು ನಿಮ್ದು ಏನು ದಿನಚರಿ ಇದೆ, ನಿಮ್ದು ಏನು ಟೈಮಿಂಗ್ ಪ್ಲಾನ್ ಮಾಡ್ಕೋತೀರಾ. ಸೇ ಫಾರ್ ಎಕ್ಸಾಂಪಲ್ ನೀವು ಒಂದು 10 ಅವರ್ಸ್ ಪ್ಲಾನ್ ಮಾಡ್ಕೋತೀರಾ ಅಂತ ಅನ್ಕೊಳ್ಳಿ. ಓಕೆ, 10 ಅವರ್ಸು 8 ಅವರ್ಸು. ಈಗ ಪ್ರಿಲಿಮ್ಸ್ ಓದಷ್ಟು ಕರೆಂಟ್ ಅಫೇರ್ಸ್ ನಿಮಗೆ ಬೇಕಾಗಲ್ಲ, ಹೌದಾ? ಅಷ್ಟು ಬೇಕಾ ನಿಮ್ ಕರೆಂಟ್ ಅಫೇರ್ಸು? ಬೇಕಾಗಲ್ಲ. ಡೈಲಿ ನ್ಯೂಸ್ ಪೇಪರ್ ಓದಿ, ಸಾಧ್ಯ ಆದರೆ ನ್ಯೂಸ್ ಪೇಪರ್ ಓದಿ. ಇಲ್ಲಾಂದ್ರೆ ಇವತ್ತಿಗೂ ನಿಮಗೆ ಮ್ಯಾಗ್ಝಿನ್ಸ್ ಬಿಡ್ತಾರೆ. ನೀವು ಯಾವ ಅಕಾಡೆಮಿ ಮ್ಯಾಗ್ಝಿನ್ಸ್ ಓದಿದಿರೋ ಅವ್ರು ಮ್ಯಾಗ್ಝಿನ್ ಬಿಟ್ಟೇ ಬಿಡ್ತಾರೆ. ಅಟ್ ದ ಎಂಡ್ ಆಫ್ ದ ಮಂತ್ ಓದ್ಕೊಳ್ಳಿ, ಮ್ಯಾಗ್ಝಿನ್ ಓದ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಕೈ ಬಿಟ್ಬಿಡಿ ಅಂತ ನಾನು ಹೇಳ್ತಲ್ಲ, ಬಿಕಾಸ್ ಕರೆಂಟ್ ಅಫೇರ್ಸ್ ಬೇಕೇ ಬೇಕು. ಆದರೆ ಪ್ರಿಲಿಮ್ಸಿಗೆ ನೀವು ಓದಷ್ಟು ಎಕ್ಸಾಸ್ಟಿವ್ ಆಗಿ ರಿಗ್ರೆಸ್ ಆಗಿ ಓದೋ ಅವಶ್ಯಕತೆ ಇಲ್ಲ. 1 ಅವರ್ ಇಟ್ಬಿಡಿ ಕರೆಂಟ್ ಅಫೇರ್ಸ್ಗೆ. ಎಥಿಕ್ಸ್, ಎಸ್ಸೆ ಪೇಪರ್ಗೆ 1 ಅವರ್ ಇಡಿ. ಎಸ್ಸೆ ಎವ್ರಿ ಡೇ 1 ಅವರ್. ಅಟ್ಲೀಸ್ಟ್ ಎಥಿಕ್ಸ್ ಪೇಪರಲ್ಲಿ ನಿಮಗೆ ನಾವು ಬರ್ದಾಗ 16 ಕ್ವಶನ್ ಅಷ್ಟೇ ಬಂದಿತ್ತು. 16ನ್ನೇ ಅವರು 250 ಮಾರ್ಕ್ಗೆ ಡಿವೈಡ್ ಮಾಡ್ಕೊಂಡಿದ್ರು. ಈ ಸಲ 21 ಬರ್ಬೋದು, 20 ಬರ್ಬೋದು, ಅಥವಾ ತಿರ್ಗಾ 10 ಕ್ವಶನ್ನೇ ಕೇಳ್ಬಿಟ್ಟು ಅದನ್ನ ಆ ಮಾರ್ಕ್ಸ್ಗೆ ಡಿವೈಡ್ ಮಾಡಿದ್ರು ಮಾಡ್ಕೋಬೋದು ಅಲ್ವಾ? ಸೊ ಎಥಿಕ್ಸ್ ಅಲ್ಲಿ ಅಟ್ಲೀಸ್ಟ್ ನಿಮ್ದು ಫಾರ್ ಎಕ್ಸಾಂಪಲ್ 20 ಕ್ವಶನ್ ಕೇಳಿದ್ದಾರೆ. ಯಾವುದೋ ಒಂದು ಕ್ವಶನ್ಗೆ ನೀವೊಂದು ಆವರೇಜ್ ಆನ್ಸರ್ ಬರೀತೀರಾ ಅಂತ ಅನ್ಕೊಳ್ಳಿ, ಫ್ಯಾಂಟಾಸ್ಟಿಕ್ ಆನ್ಸರ್ ಬರೀತಾರೆ, ಇಟ್ ಇಸ್ ಸ್ಟಿಲ್ ಓಕೆ, ಬಿಕಾಸ್ ಇನ್ನೂ ನಿಮ್ಗೆ 19 ಕ್ವಶನ್ ಇದೆ. ಆದರೆ ಎಸ್ಸೆ ಪೇಪರ್ ಹಂಗೆ ಸಾಧ್ಯನೇ ಇಲ್ಲ, ಇರೋದೇ 2. ಆ 2ರಲ್ಲಿ ನೀವು ಯಾವುದೋ ಒಂದು ಫಸ್ಟ್ ಎಸ್ಸೆ ಡಬ್ಬ ಥರ ಬರೆದ್ಬಿಟ್ಟಿದ್ದೀನಿ, ಓಕೆ ಸೆಕೆಂಡ್ ಎಸ್ಸೆಲ್ ಮ್ಯಾನೇಜ್ ಮಾಡ್ತೀನಿ, ಆಗಲ್ಲ. ಫಸ್ಟ್ ಎಸ್ಸೆ ಮಾರ್ಕ್ಸ್ ಎಷ್ಟಿದೆಯೋ ಅಷ್ಟೇ ಬರುತ್ತೆ, ಸೆಕೆಂಡ್ ಎಸ್ಸೆ ಮಾರ್ಕ್ಸ್ ಎಷ್ಟಿದೆ ಅದಕ್ಕಷ್ಟೇ ಬರುತ್ತೆ.
ಹೌದಾ? ಸೊ ಜಾಸ್ತಿ ಫೋಕಸ್ ನಿಮ್ಮ ಎಸ್ಸೆ ಪೇಪರ್ಗಿರ್ಲಿ, ಜಾಸ್ತಿ ಫೋಕಸ್ ಬಿಕಾಸ್ ಇಟ್ ಈಸ್ ಈಸಿ ಟು ಸ್ಕೋರ್. ಪ್ರತಿದಿನ ಏನಕ್ಕೆ ಮೇಡಮ್ ಎಸ್ಸೆ ಕೊಡಲೇಬೇಕು ಅಂತಂದ್ರೆ ಐ ಡೋಂಟ್ ಹ್ಯಾವ್ ಅನ್ ಆನ್ಸರ್ ಫಾರ್ ದಟ್, ಬಿಕಾಸ್ ಅದು ರಿಟರ್ನ್ಸ್ ಹಂಗಿದೆ. ನೀವು ಡೈಲಿ 1 hour ಇನ್ಕ್ರಿಮೆಂಟಲ್ ಆಗಿ ನೀವು ಎಸ್ಸೆ ಪೇಪರ್ಗೆ ಪ್ರಿಪರೇಷನ್ ಮಾಡ್ಕೊತಾ ಬಂದ್ಬಿಟ್ರೆ 250 marks ಇಸ್ ಇನ್ ಯೋರ್ ಪಾಕೆಟ್. ಹೌದಾ? ಎರಡು ತರ ಕ್ವಶನ್ ಬರುತ್ತೆ, ಒಂದು ಸ್ಟೇಟ್ ಇಶ್ಯೂ ಕೇಳ್ತಾರೆ, ಇನ್ನೊಂದು ನ್ಯಾಷನಲ್ ಇಶ್ಯೂ ಕೇಳ್ತಾರೆ. ಹೌದಾ? ಎನಿಹೌ ನಿಮ್ಮ ಮೆಂಟರ್ಸ್ ಅಥವಾ ನಿಮ್ಮ ಏನಿದ್ದಾರೆ ನಿಮ್ಮ ಸೀನಿಯರ್ಸ್ ಅವ್ರ ಹತ್ರ ಕೂತ್ಕೊಂಡು ಲಿಸ್ಟ್ ಡೌನ್ ಮಾಡ್ಕೊಳ್ಳಿ, ಟಾಪಿಕ್ಸ್ ಲಿಸ್ಟ್ ಡೌನ್ ಮಾಡ್ಕೊಳ್ಳಿ. ಸ್ಟೇಟ್ ಇಶ್ಯೂಸ್ ಅಂದ್ರೆ ಆನ್ ಗೋಯಿಂಗ್ ಇಶ್ಯೂ ಇರಬೇಕು, ಅದು ಅಟ್ಲೀಸ್ಟ್ ಒಂದು 6 ತಿಂಗಳಿಂದ ಅದು ನ್ಯೂಸಲ್ಲೇ ಇರಬೇಕು. ಆ ಥರ ಇಶ್ಯೂನ ಲಿಸ್ಟ್ ಡೌನ್ ಮಾಡ್ಕೊಳ್ಳಿ. ಈಗ ನಾವು ಬರ್ದಾಗ ಲ್ಯಾಂಡ್ ರಿಫಾರ್ಮ್ಸು, ನಾನು ಪ್ರಿಲಿಮ್ಸಿಗೆ ಹೋದಾಗ ಶುರು ಮಾಡಿದಾಗಿಂದನೂ ಲ್ಯಾಂಡ್ ರಿಫಾರ್ಮ್ಸ್ ಸುದ್ದಿಲೇ ಇತ್ತು. ಸೊ ಅದು ಆ ಕ್ವಶನ್ ಬಂದಿದ್ದೇನು ಆಶ್ಚರ್ಯ ಅಲ್ಲ. ಈವನ್ NEP ಕೂಡ ನ್ಯೂಸಲ್ಲಿ ಇತ್ತು, ಬಟ್ ನಾನು ಅದನ್ನ ನೆಗ್ಲೆಕ್ಟ್ ಮಾಡಿದೆ, ಬಿಕಾಸ್ ಚಾಯ್ಸ್ ಇರುತ್ತೆ, ಬೇರೆ ಕ್ವಶನ್ ಬೇರೆನ ಅನ್ಕೊಂಡು ನಾನು ನೆಗ್ಲೆಕ್ಟ್ ಮಾಡಿದ್ದೆ ಅಲ್ವಾ. ಸೊ ನ್ಯಾಷನಲ್ ಲೆವೆಲಲ್ಲಿ ಏನಿದೆ, ಇಂಟರ್ನ್ಯಾಷನಲ್ ಲೆವೆಲ್ಗೆಲ್ಲ ಹೋಗಲ್ಲ. 2 ಎಸ್ಸೆ ಕ್ವಶನ್ ಬರುತ್ತೆ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲಿಗೆ ಹೋಗೋದು ಮೇ ಬಿ 0.1% ಪಾಸಿಬಿಲಿಟಿ ಅಷ್ಟೇ. ಅಥವಾ ಹಿಂಗೆ ಕೇಳ್ಬೋದು, ಲೈಕ್ ಇಂಡಿಯಾದು ಆಸ್ ಎ ಗ್ಲೋಬಲ್ ಲೀಡರ್ ಏನು ಇಂಪ್ಲಿಕೇಶನ್ಸ್, ಅಥವಾ ಸ್ಪೇಸ್ ಟೆಕ್ನಾಲಜಿ ತಗೊಂಡು ಬೇರೆ ಬೇರೆ ದೇಶದ ಸ್ಪೇಸ್ ಅಂದ್ರೆ ಸ್ಪೇಸ್ ಏಜೆನ್ಸೀಸ್ದು ಕಂಪ್ಯಾರಿಸನ್, ಕಾಂಟ್ರಡಿಕ್ಷನ್, ಪ್ಲಸ್ ಮೈನಸ್ ಆ ರೀತಿ ಕೇಳ್ಬೋದು ಹೊರತು ತೀರಾ ಎಂಟೈರ್ಲಿ ಹೋಗ್ಬಿಟ್ಟು ಇಸ್ರೇಲ್ ಗಾಜಾ ಬಗ್ಗೆ ಬರೀರಿ ಅಥವಾ ಏನು ರಷ್ಯಾ ಉಕ್ರೇನ್ ಬಗ್ಗೆ ಬರೀರಿ, ಅದು ಪ್ರಾಬಬಿಲಿಟಿ ಕಮ್ಮಿ. ಅಥವಾ ಹಿಂಗೆ ಇಂಡಿಯಾ ಇದ್ದೇ ಇರುತ್ತೆ ಆ ಥರ ಕ್ವಶನ್ ಕೇಳ್ಬೇಕಂದ್ರೂ ಇಂಡಿಯಾ ಯಾವ ರೀತಿ ಅದನ್ನ ಒಂದು ರೋಲ್ ಪ್ಲೇ ಮಾಡ್ಬೋದು, ಟು ಈಸ್ ದಟ್ ಟೆನ್ಷನ್, UN ಯಾವ ರೀತಿ ಮಾಡ್ಬೋದು, ಆ ರೀತಿ ಅಪ್ಲೈಡ್ ಇರುತ್ತೆ ಹೊರತು ಎಕ್ಸ್ಕ್ಲೂಸಿವ್ಲಿ ನಿಮಗೆ ಅದನ್ನೇ ಕೇಳಲ್ಲ. ಓಕೆ, ಸೊ ಯು ಲಿಸ್ಟ್ ಡೌನ್ ದ ಟಾಪಿಕ್ಸ್ ಲಿಸ್ಟ್ ಡೌನ್ ಮಾಡ್ಕೊಂಡ್ರ ಫಸ್ಟ್ ಏನ್ ಮಾಡಿ ಒಂದು 5 ಟಾಪಿಕ್ ಸ್ಟೇಟ್ ಇಶ್ಯೂಸು, ಲೋಕಲ್ ಇಶ್ಯೂಸು, ಇನ್ನೊಂದು 5 ನ್ಯಾಷನಲ್ ಇಶ್ಯೂಸ್ನ ಲಿಸ್ಟ್ ಡೌನ್ ಮಾಡ್ಕೊಳ್ಳಿ. ಒಂದು ವಾರಕ್ಕೆ ಓಕೆ, ನೀವು ಬಿಗಿನರ್ಸ್ ಅಲ್ವಾ, ಒಂದು ವಾರಕ್ಕೆ 1 ಎಸ್ಸೆ ರೆಡಿ ಮಾಡ್ಕೊಳ್ರಪ್ಪ. ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಟೆಲಿಂಗ್ ಯು ಟು ರೈಟ್ 1 ಎಸ್ಸೆ ಎವ್ರಿ ಡೇ. ಇವಾಗ ಈ ವಾರಕ್ಕೆ ಯಾವುದೋ ಒಂದು ಟಾಪಿಕ್ ಚೂಸ್ ಮಾಡ್ಕೊಂಡಿದ್ದೀರಾ. ಫಾರ್ ಎಕ್ಸಾಂಪಲ್ ನೀವು AVGC XR ಪಾಲಿಸಿನ ಚೂಸ್ ಮಾಡ್ಕೊಂಡಿದ್ದೀರಾ, ನಮ್ಮ ರಾಜ್ಯ ಸರ್ಕಾರ ಮಾಡಿದ್ದಲ್ವಾ 2024 to 2029. ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಟೆಕ್ನಾಲಜಿನೋ, ಈಗ ನಿಮ್ಮಾನ್ಸು ತುಂಬಾ ಸುದ್ದಿಲಿದೆ, ಡಿಜಿಟಲ್ ಡಿಟಾಕ್ಸ್. ನನ್ನ ಒಂದು ಇಫ್ ಯು ಟೆಲ್ ಮಿ ಟು ಗಿವ್ ಸಮ್ ಟಾಪಿಕ್ಸ್ ಸಮಥಿಂಗ್ ರಿಲೇಟೆಡ್ ಟು ಟೆಕ್ನಾಲಜಿ, ನೀವು ಲಿಸ್ಟ್ ಡೌನ್ ಮಾಡ್ಕೊಳ್ಳೇಬೇಕು. ಬಿಕಾಸ್ ಈಗ ಡಿಜಿಟಲ್ ಡಿಟಾಕ್ಸ್ ಆಯಿತು, ಮತ್ತೆ ಸೂಸೈಡ್ದು ಅದು ಎವ್ರಿಥಿಂಗ್ ನಿಮ್ಯಾನ್ಸ್ ಇಸ್ ಅಂಡರ್ ನ್ಯೂಸ್. ಸಮಥಿಂಗ್ ರಿಲೇಟೆಡ್ ಟು ಯೋರ್ ಬ್ರೈನ್, ಮೆಂಟಲ್ ಹೆಲ್ತ್ ಇಶ್ಯೂಸ್ ಇರ್ಬೋದು, ಅಥವಾ AVGC XR ಏನೋ ಒಂದು ಇದ್ದೇ ಇರುತ್ತೆ ಅಂತ ಹೇಳ್ತೀನಿ. ಓಕೆ, ಅಥವಾ ಸೋಲಾರ್ ಎನರ್ಜಿ, ರಿನ್ಯೂವೇಬಲ್ ಎನರ್ಜಿ ಬಗ್ಗೆ ಬರ್ಬೋದು. ಪಾವಗಡಲ್ಲಿ ನಡೀತಾ ಇದೆ. ಅಂಡ್ ಈಗ ಗ್ರೀನ್ ಹೈಡ್ರೋಜನ್ ಅದು ಇದು ಸುದ್ದಿಲೇ ಇದೆ. ರಿನ್ಯೂವೇಬಲ್ ಎನರ್ಜಿ ಕೇಳ್ಬಿಟ್ರು ಅಂತಂದ್ರೆ ಅವ್ರು ನ್ಯಾಷನಲ್ ಲೆವೆಲ್ಗೆ ಕೇಳ್ತಾರೆ. ಹೌದಾ? ಜಸ್ಟ್ ಬಿಕಾಸ್ ಏನು ಶಕ್ತಿ ಪಾರ್ಕ್ ಪಾವಗಡಲ್ಲಿದೆ ಅಂತ ಅಂದ್ಬಿಟ್ಟು ಬರೀ ಅದನ್ನೇ ಫೋಕಸ್ ಮಾಡಲ್ಲ. ಬಿಕಾಸ್ ನಾವು ಒಬ್ಬರೇ ರಿನ್ಯೂವೇಬಲ್ ಎನರ್ಜಿ ಮಾಡ್ತಿಲ್ಲ ಅಲ್ವಾ, ಎಲ್ಲರೂ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಲ್ಲೂ ಇದೆ ಅಲ್ವಾ. ಸೊ ಒಂದು ವಾರಕ್ಕೆ 1 ಟಾಪಿಕ್ನ ಚೂಸ್ ಮಾಡ್ಕೊಳ್ಳಿ. ಈ ಡೈಲಿ ನೀವು 1 hour ಏನು ಎಸ್ಸೆಗೆ ಇಡ್ತಾ ಇದ್ದೀರಾ, ನಿಮ್ಮ ಎಸ್ಸೆ ಪೇಪರು ಓಕೆ 250 ಮಾರ್ಕ್ಸ್ಗೆ ಇರುತ್ತೆ. 1 ಎಸ್ಸೆ 125 ಮಾರ್ಕ್ಸ್ಗೆ ಇರುತ್ತಾ. ಸೊ 125 ಮಾರ್ಕ್ಸ್ ಅಂದರೆ 1250 to 1500 ಮ್ಯಾಕ್ಸಿಮಮ್. ಇದು ವರ್ಸ್ಟ್ ಕೇಸ್ ಸೆನಾರಿಯೋ. ಮಿನಿಮಮ್ 1250 ವರ್ಡ್ಸ್, ಮ್ಯಾಕ್ಸಿಮಮ್ 1500 ವರ್ಡ್ಸ್ ಅಂತ ಅನ್ಕೊಳ್ಳೋಣ. ಮ್ಯಾಕ್ಸಿಮಮ್ ಅದು ವರ್ಸ್ಟ್ ಕೇಸ್ ಸೆನಾರಿಯೋ. ನೀವು 250ಗೆ ನಿಲ್ಸಿದ್ರೆ ಅದು ನಿಮಗೆ ಬಿಟ್ಟಿದ್ದು. ಬಟ್ 250ಗಿಂತ ಕಮ್ಮಿ ಅಂತೂ ಮಾಡಕ್ ಹೋಗ್ಬಿಡಿ, ಬಿಕಾಸ್ ಇಟ್ ಈಸ್ ಆಲ್ವೇಸ್ ಮಾರ್ಕ್ಸ್ ಇಂಟು 10. ಹೌದಾ? ಸೊ ಅಷ್ಟು ವರ್ಡ್ಸ್ ಬರೆಯೋದಕ್ಕೆ ನಿಮ್ಮ ಹತ್ರ ಕಂಟೆಂಟ್ ರೆಡಿ ಮಾಡ್ಕೊಳ್ಳಿ. ಓಕೆ, ನೀವು UPSC ಟಾಪರ್ಸ್ ಎಸ್ಸೆ ನೋಡ್ತಿರೋ ಅಥವಾ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ನೋಡ್ತಿರೋ, ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಎಸ್ಸೆ ಕ್ಲಾಸಸ್ ಮಾಡ್ತಾರೆ ಅನ್ಸುತ್ತೆ, ನೋಡಿ. ಇಫ್ ಟೈಮ್ ಪರ್ಮಿಟ್ಸ್ ಐ ವಿಲ್ ಟೇಕ್, ನೋಡೋಣ. ಓಕೆ, ಕಂಟೆಂಟ್ ರೆಡಿ ಆಗಬೇಕು. ಹಂಗನ್ಬಿಟ್ಟು 15 ಪೇಜ್ ನೀವು ಎಸ್ಸೆ ಬರ್ಕೊಂಡು ಕೂತ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಬರೀತೀರಾ ಬರೆದ್ಬಿಡಿ, ಎಸ್ಸೆ ರೆಡಿ ಮಾಡಿ ಇಟ್ಕೊಂಬಿಡಿ. ಇಲ್ವಾ, ಆ 15 ಪೇಜ್ ತುಂಬೋದಕ್ಕೆ ನಿಮ್ಗೆ ಎಷ್ಟು ಪಾಯಿಂಟ್ಸ್ ಬೇಕೋ, ಮೇ ಬಿ 150 ಪಾಯಿಂಟ್ಸ್, ಆ ಥರ ಪಾಯಿಂಟ್ಸ್ನ ನೀವು ರೆಡಿ ಮಾಡಿ ಇಟ್ಕೊಂಬಿಡಿ. ಆಮೇಲೆ ಪಾಯಿಂಟ್ಸಲ್ಲಿ ನೀವು ರೆಡಿ ಮಾಡ್ತೀರಾ ಅಂದರೆ ಆ ಪಾಯಿಂಟ್ಸ್ ನಿಮ್ಗೆ ಅರ್ಥ ಆದರೆ ಸಾಕು. ನಿಮ್ಮ ಫ್ರೆಂಡ್ಗೆ ಅರ್ಥ ಆಗಬೇಕು, ನಿಮ್ಮ ಮೆಂಟರ್ಗೆ ಅರ್ಥ ಆಗಬೇಕು, ನಿಮ್ಮ ಟ್ಯೂಟರ್ಗೆ ಅರ್ಥ ಆಗೋ ಅವಶ್ಯಕತೆ ಇಲ್ಲ. ಬಿಕಾಸ್ ಆ 50 ಪಾಯಿಂಟ್ಸ್ನೇ ನೀವು ಇಟ್ಕೊಂಡು ಒಂದೊಂದು ಪಾಯಿಂಟ್ ಒಂದೊಂದು ಪ್ಯಾರಾಗ್ರಾಫ್ ಅನ್ಕೊಂಡ್ರು, ಒಂದೊಂದು ಪ್ಯಾರಾಗ್ರಾಫ್ ಅಂದ್ರೂ 50 ಪ್ಯಾರಾಗ್ರಾಫ್ಸ್ ಆಗುತ್ತೆ. ಎವ್ರಿ ಪ್ಯಾರಾಗ್ರಾಫಲ್ಲಿ ನಾಟ್ ಮೋರ್ ದೆನ್ 5 to 6 ಲೈನ್ಸ್. ನಿಮ್ಮ ರೈಟಿಂಗಿಗೆ ಎಷ್ಟು ಬರುತ್ತೆ ವರ್ಡ್ಸ್ ಎಲ್ಲ ಲೆಕ್ಕ ಮಾಡ್ಕೊಂಡ್ರು ಇಟ್ ವಿಲ್ ಕ್ರಾಸ್ 1500 ವರ್ಡ್ಸ್. ಆಯ್ತಾ? ಈಗ ನನ್ನ ರೈಟಿಂಗಲ್ಲಿ KPSC ಬುಕ್ಲೆಟಲ್ಲಿ ನಂದು 80 ವರ್ಡ್ಸ್ ಆಗುತ್ತೆ, 60 to 80 ವರ್ಡ್ಸ್ ನನ್ನ ರೈಟಿಂಗಿಗೆ. ಸೊ ನಿಮ್ದು ನೋಡ್ಕೊಳ್ಳಿ, ನಿಮ್ದು 50 ಆಗ್ಬೋದು. ಒಬ್ಬೊಬ್ರು ದಪ್ಪ ಬರೀತಾರೆ, ಸ್ಪೇಸಿಂಗ್ ಜಾಸ್ತಿ ಬಿಡ್ತಾರೆ, ಒಬ್ಬೊಬ್ರು ಸಣ್ಣ ಬರೀತಾರೆ, 100 ವರ್ಡ್ಸ್ ಆಗುತ್ತೆ. ಹೆಂಗೆ ಒಂದು ರಫ್ ಎಸ್ಟಿಮೇಟ್ ಮಾಡ್ಕೊಂಡು, ಬಟ್ ಒಂದು ವಾರಕ್ಕೆ 1 ಟಾಪಿಕ್ ಮುಗ್ದೋಗ್ಬಿಡ್ಬೇಕು. ಅಂದ್ರೆ ಇವಾಗ ಕೋಟ್ಸ್ ಬರೀತಿರೋ, ಸ್ಟ್ಯಾಟಿಸ್ಟಿಕ್ಸ್ ಬರೀತಿರೋ, ಫ್ಯಾಕ್ಟ್ಸ್ ಬರೀತಿರೋ, ಪೋಯಮ್ ಬರೀತಿರೋ, ಅಥವಾ ದೇರ್ ಆರ್ ಡಿಫ್ರೆಂಟ್ ಟೆಕ್ನಿಕ್ಸ್ ಆಫ್ ರೈಟಿಂಗ್ ಎಸ್ಸೆ.
ಪ್ರಾಬಬ್ಲಿ ಯು ವಿಲ್ ಬಿ ಟ್ರೈನ್ಡ್ ಇಫ್ ಯು ಟೇಕ್ ಅಪ್ ಸಮ್ ಕ್ಲಾಸಸ್, ಆಯ್ತಾ? ಸೊ ನೀವು ಯಾವ ಸ್ಟೈಲ್ನ ಅಡಾಪ್ಟ್ ಮಾಡ್ಕೋತೀರಾ, ನೀವು ಮೈಂಡಲ್ಲಿ ಫಿಕ್ಸ್ ಇರಬೇಕು. ಓಕೆ, ಈಗ ಇಸ್ರೋ ಬಗ್ಗೆನೋ ಸ್ಪೇಸ್ ಟೆಕ್ನಾಲಜಿ ಬಗ್ಗೆನೋ ಯಾವುದೋ ಒಂದು ಎಸ್ಸೆ ಬಂತು ಅಂದರೆ ನಾನು ಓಪನಿಂಗ್ ಹಿಂಗೆ ಮಾಡ್ತೀನಿ, ಇದೇ ಫ್ಯಾಕ್ಟ್ಸ್ನ ಕೊಡ್ತೀನಿ, ಇದೇ ಸಿ ನೋಡಿ, ಅವ್ರ ಕ್ವಶನ್ ಏನಾದರೂ ಕೇಳಿ, ಬಟ್ ಕ್ವಶನ್ ವಿಲ್ ಬಿ ಆನ್ ಸ್ಪೇಸ್ ಟೆಕ್ನಾಲಜಿ. ಯು ವಿಲ್ ಬಿ ಹ್ಯಾವಿಂಗ್ ದ ಸ್ಕೆಲಿಟನ್ ವಿತ್ ಯು ಆಲ್ರೆಡಿ. ಅವ್ರು ಏನು ಕ್ವಶನ್ ಕೇಳಿದ್ದಾರೆ ಅದನ್ನ ನೋಡ್ಕೊಂಡು ಯು ಆರ್ ಗೋಯಿಂಗ್ ಟು ಫಿಲ್ ಬ್ಲಡ್, ವೇನು, ಮಸಲ್ಸ್. ಸ್ಕೆಲಿಟನ್ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಆ ರೀತಿ ಇನ್ನ 2 ತಿಂಗಳು ಅಂತ ಅನ್ಕೊಂಡ್ರು 8 ಎಸ್ಸೆ ರೆಡಿ ಮಾಡ್ಕೋತೀರಾ, ಹೌದಾ? ನೀವು ರೆಡಿ ಮಾಡ್ಕೊಂಡಿದ್ದ ಎಸ್ಸೆನೆ ಬರಲ್ಲ ಅಂತ ಅನ್ಕೊಳ್ಳಿ ಎಕ್ಸಾಮ್ಗೆ, ಆ ಕ್ವಶನೇ ಬರೋದಿಲ್ಲ, ಬಟ್ ಇನ್ ಅಂಡ್ ಅರೌಂಡ್ ಅಲ್ಲೇ ಇರುತ್ತೆ ಕ್ವಶನ್ಸ್. ಸಿ ಇಫ್ ದೇ ವಾಂಟ್ ಟು ಆಸ್ಕ್ ಸಮಥಿಂಗ್ ಅಬೌಟ್ ಸ್ಪೇಸ್ ಟೆಕ್ನಾಲಜಿ, ಇವಾಗ ನೀವೇನೋ ಚಂದ್ರಯಾನ್ ಬಗ್ಗೆನೋ ಗಗನಯಾನ್ ಬಗ್ಗೆನೋ ಒಂದು ಎಸ್ಸೆ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀರ ಅಂದ್ರೆ ದಟ್ ಈಸ್ ರಿಲೇಟೆಡ್ ಟು ಸ್ಪೇಸ್ ಟೆಕ್ನಾಲಜಿ ಅಲ್ವಾ? ನೀವಿಲ್ಲಿ ಏನು ರಾ ಮೆಟೀರಿಯಲ್ಸ್ ರೆಡಿ ಮಾಡ್ಕೊಂಡಿರ್ತೀರೋ ಅವ್ರು ಯಾವುದೇ ಎಸ್ಸೆ ಕೇಳಿದ್ರು ಅದನ್ನಲ್ಲಿ ಫಿಟ್ ಇನ್ ಮಾಡ್ತೀರಾ, ಆ ಕೇಪಬಿಲಿಟಿ ನಿಮಗೆ ಬಂದ್ಬಿಡುತ್ತೆ. ಎಲ್ಲಿಂದ ಬರುತ್ತೆ ಅಂದ್ರೆ ಒನ್ಸ್ ಯು ಸ್ಟಾರ್ಟ್ ರೈಟಿಂಗ್ ಯುವರ್ ಮೇನ್ಸ್ ಮಾಕ್ ಟೆಸ್ಟ್ ಸೀರೀಸ್. ಬರ್ದು ಬರುತ್ತೆ, ನೋಡೋದ್ರಿಂದ ಬರಲ್ಲ, ಬರೆಯೋದ್ರಿಂದ ಮಾತ್ರ ಬರುತ್ತೆ. ಓಕೆ, ಸೊ ಈ ರೀತಿ ಪ್ರತಿದಿನ 1 ಅವರ್ಗೆ ಎಸ್ಸೆ ಇನ್ವೆಸ್ಟ್ ಮಾಡೋದ್ರಲ್ಲಿ ಏನು ಲಾಸ್ ಇಲ್ಲ, ಬಿಕಾಸ್ ಇಟ್ ಇಸ್ ಗೋಯಿಂಗ್ ಟು ಫೆಚ್ ಯು ಗುಡ್ ಮಾರ್ಕ್ಸ್. ಪ್ರತಿದಿನ ಎಥಿಕ್ಸ್ ಪೇಪರ್ ಏನಕ್ಕೆ ಮೇಡಮ್ 2 ಅವರ್ ಓದಬೇಕು ಅಂತಂದ್ರೆ, ನೀವು ಪ್ರತಿದಿನ ಎಥಿಕ್ಸ್ ಪೇಪರ್ 2 ಅವರ್ ಓದೋದನ್ನು 1 ತಿಂಗಳಿಗೆ ನಿಮ್ಗೆ ಎಥಿಕ್ಸ್ ಸಬ್ಜೆಕ್ಟೇ ಮುಗಿಸ್ಬಿಡ್ತೀರ. 1 ಮಂತಿಗೆ ನಿಮ್ದು ಎಥಿಕ್ಸ್ ಮುಗ್ದೋಗುತ್ತೆ. ಇಲ್ಲ ನಾನು ಡಿ ಕೆ ಬಾಲಾಜಿನೇ ಓದ್ತೀನಿ ಅಂದ್ರು 15 ದಿನಕ್ಕೆ ಮುಗ್ದೋಗುತ್ತೆ, ಲೆಕ್ಸಿಕನ್ನೇ ಓದ್ತೀನಿ ಅಂದ್ರು 1 ತಿಂಗಳು ಮುಗ್ದೋಗುತ್ತೆ. ರಿಟರ್ನ್ಸ್ ಎಷ್ಟು? ಈಗಾಗಲೇ 500 ಮಾರ್ಕ್ಸ್ ನೀವು ಕವರ್ ಮಾಡಿ ಇಟ್ಕೊಂಡ್ಬಿಟ್ರಿ, ಹೌದಾ? 500 ಮಾರ್ಕ್ಸ್ ಯು ಆರ್ ಕಾನ್ಫಿಡೆಂಟ್ ಎನಫ್ ನಾವು. ಅದ್ರ ಜೊತೆಗೆ ನೀವು ಸುಮ್ಮನೆ ಕೂತ್ಕೋತಿದ್ರಾ, ಕರೆಂಟ್ ಅಫೇರ್ಸ್ 1 ಅವರ್ ಮಾಡ್ತಾ ಇದ್ದೀರಾ, ಇನ್ನೊಂದು 5 ಅವರ್ ಇರುತ್ತಾ ನಿಮ್ಮ ಕೈಲಿ, 5 ರಿಂದ 6 ಅವರ್ ಇರುತ್ತಾ? ನಿಮ್ಮ ಟೆಸ್ಟ್ ಸೀರೀಸ್ ಅಲ್ಲಿ ಯಾವ ರೀತಿ ಟೈಮ್ ಟೇಬಲ್ ಕೊಟ್ಟಿದ್ದಾರೆ, ಈಗ ಫಸ್ಟ್ ಹಿಸ್ಟ್ರಿ ಇದೆಯಾ, ಫಸ್ಟ್ ಜಾಗ್ರಫಿ ಇದೆಯಾ, ಪಾಲಿಟಿ ಇದೆಯಾ, ಅದನ್ನ ನೋಡ್ಕೊಂಡು ಆ ಸಬ್ಜೆಕ್ಟ್ಸ್ ಓದ್ತಾ ಬನ್ನಿ. ಅರ್ಥ ಆಗ್ತಿದ್ಯಾ? ಸೊ 1 ದಿನದಲ್ಲಿ ನೀವು ಬರೀ ಈಗ 1 ವಾರ ಇಡೀ ಒಂದೇ ಸಬ್ಜೆಕ್ಟ್ ಓದಿ 1 ಟೆಸ್ಟ್ ಬರೀತಾ ಇಲ್ಲ ನೀವು. ಟೆಸ್ಟ್ ಯಾವ ಟೆಸ್ಟ್ ಬೇಕಾದ್ರೂ ಇಟ್ಕೊಳ್ಳಿ, ಯಾವ ಸಬ್ಜೆಕ್ಟ್ ಬೇಕಾದ್ರೂ ಇಟ್ಕೊಳ್ಳಿ. ನೀವೇನ್ ಮಾಡ್ತಿದ್ದೀರಾ? ನೀವು ರಿಲೀಜಿಯಸ್ ಆಗಿ ಡೈಲಿ ಎಸ್ಸೆ ಪೇಪರ್ ವರ್ಕೌಟ್ ಮಾಡ್ತಿದ್ದೀರಾ, ಡೈಲಿ ಎಥಿಕ್ಸ್ ಪೇಪರ್ ವರ್ಕೌಟ್ ಮಾಡ್ತಿದ್ದೀರಾ, ಕರೆಂಟ್ ಅಫೇರ್ಸು ಓದ್ಕೋತಾ ಇದ್ದೀರಾ, ಜೊತೆಗೆ ಯು ಆರ್ ಗೋಯಿಂಗ್ ಟು ಸ್ಟಡಿ 1 ನ್ಯೂ ಸಬ್ಜೆಕ್ಟ್, ಹೌದಾ? ಹಿಂಗ್ ಮಾಡೋದ್ ಬೆಟರಾ? ವಾರ ಫುಲ್ಲು ಒಂದೇ ಸಬ್ಜೆಕ್ಟ್ ಓದ್ಕೊಂಡು ಅಯ್ಯೋ ಇನ್ನ 8 ಸಬ್ಜೆಕ್ಟ್ ಇದೆ, ಇನ್ನ 10 ಸಬ್ಜೆಕ್ಟ್ ಇದೆ, ಎಸ್ಸೆ ಪೇಪರ್ಗೂ ನನಗೂ ಸಂಬಂಧನೇ ಇಲ್ಲ ಅನ್ಕೊಂಡು ಪ್ರೆಷರ್ ಝೋನಿಗೆ ಹೋಗೋದು ಬೆಟರ್? ಯಾವ್ದು ಬೆಟರ್? ದಿಸ್ ಇಸ್ ಆಲ್ವೇಸ್ ಬೆಟರ್, ಆಯ್ತಾ? ಹಿಂಗ್ ಮಾಡ್ಕೊಂತ ಬನ್ನಿ. ಆಮೇಲೆ ಈಗ ನೀವು ಒಂದ್ ಕಡೆ ಟೆಸ್ಟ್ ಸೀರೀಸ್ ತಗೋತೀರಾ ಅಂತ ಅನ್ಕೊಳ್ಳಿ, ಅವ್ರು ಏನೋ ಒಂದು ಟೈಮ್ ಟೇಬಲ್ ಹಾಕ್ಬಿಟ್ಟಿರ್ತಾರೆ ನಿಮ್ಗೆ. ಈಗ ನೀವು ಯಾವುದೋ ಹಿಸ್ಟ್ರಿ ಓದ್ಕೊಂಡ್ಬಿಟ್ಟಿರ್ತೀರಾ, ಅವ್ರು ಫಸ್ಟ್ ಪೇಪರ್ ಎಥಿಕ್ಸ್ ಇಟ್ಟಿರ್ತಾರೆ. ಎಥಿಕ್ಸ್ ನೀವು ಬರೀ ಒಂದು 100 ಪೇಜಸ್ ಏನೋ ಓದಿರ್ತೀರಾ ಅಥವಾ 50 ಪೇಜ್ ಓದಿರ್ತೀರಾ, ಇಟ್ಸ್ ಓಕೆ, ಹೋಗಿ ಎಕ್ಸಾಮ್ ಬರ್ಬಿಟ್ಟು ಬನ್ನಿ. ಯಾವುದೇ ಕಾರಣಕ್ಕೂ ಟೆಸ್ಟ್ ಸೀರೀಸ್ಗೆ ಅಬ್ಸೆಂಟ್ ಆಗಬೇಡಿ. ನಿಮಗೆ 0 ಮಾರ್ಕ್ಸ್ ಬರಲಿ ಪರವಾಗಿಲ್ಲ, 3 ಅವರ್ ಕೂತ್ಕೊಳ್ಳಿ ಅಷ್ಟೇ. ಯಾಕಂದ್ರೆ ಇದೆಲ್ಲ ನಿಮ್ಗೆ ಸಿಲ್ಲಿ ಅನ್ಸುತ್ತೆ ನಾನು ಹೇಳೋದು, ಎಕ್ಸಾಮಲ್ಲಿ ಇದೆಲ್ಲಾನು ಮ್ಯಾಟರ್ ಆಗುತ್ತೆ. ಓದೋದು ನಿಜವಾಗ್ಲೂ ಈಸಿ, ಬರೆಯೋದು ಈಸಿ, ಬಟ್ ಆ ಎಮೋಷನಲ್ ಬ್ಯಾಲೆನ್ಸ್, ಸೈಕಲಾಜಿಕಲ್ ಸ್ಟೆಬಿಲಿಟಿ ಮೇಂಟೈನ್ ಮಾಡೋದಿದೆ ತುಂಬಾ ಕಷ್ಟ, ತುಂಬಾ ಕಷ್ಟ, ತುಂಬಾ ಕಷ್ಟ. ಯಾವುದೇ ಸಬ್ಜೆಕ್ಟ್ ಇರಲಿ ಸಾಧ್ಯ ಆದಷ್ಟು ಓದಿ. ಇಡೀ ಸಿಲೆಬಸ್ ಮುಗ್ಸಕ್ಕಾಗ್ಲಿಲ್ಲ, ಇಟ್ ಇಸ್ ಓಕೆ. ನಿಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಬರ್ದ್ಬಿಟ್ಟು ಬನ್ನಿ, ಸೈಲೆಂಟ್ ಆಗಿ ಮಾತ್ರ ಕೂತ್ಕೋಬೇಡಿ. ಅಂಡ್ ಆಲ್ವೇಸ್ ಕಷ್ಟ ಎಲ್ಲಾಗುತ್ತೆ ಗೊತ್ತಾ? ಫಸ್ಟ್ ಟೆಸ್ಟ್. ಆ ಫಸ್ಟ್ ಟೆಸ್ಟ್ ಏನಿದೆಯೋ ತುಂಬಾ ಟೆರರ್ ಅನ್ಸುತ್ತೆ, ತುಂಬಾ ಟೆರರ್. ನನಗೂ ನಂಗೆ ಹೆಂಗ್ ಅನ್ಸೋದು ಅಂದ್ರೆ ಟೆಸ್ಟೇ ಕ್ಯಾನ್ಸಲ್ ಆಗ್ಬಿಡ್ಲಿ, ಟೆಸ್ಟ್ ಸೀರೀಸೇ ಪೋಸ್ಟ್ಪೋನ್ ಆಗ್ಬಿಡ್ಲಿ, ಏನೋ ಒಂದು ಆಗ್ಬಿಡ್ಲಿ, ನಮ್ಮ ಮನೇಲೆ ಏನಾದ್ರು ಯಾರಿಗಾದ್ರೂ ಏನಾದ್ರೂ ಆಗ್ಬಿಡ್ಲಿ, ನಾನು ಅವಾಗ ಮನೇಲಿ ಇರ್ಬೋದಲ್ವಾ? ಏನೂ ಆಗ್ಲಿಲ್ಲ, ಹೋಗ್ಲೇಬೇಕಿತ್ತು ಎಕ್ಸಾಮ್ಗೆ. ಸೊ ಫಸ್ಟ್ ಸ್ಟೇಜ್ ಇಡೋದು ತುಂಬಾ ಕಷ್ಟ. ನಂದು ಫಸ್ಟ್ ಟೆಸ್ಟ್ ಮಾರ್ಕ್ಸ್ ವಾಸ್ ಓನ್ಲಿ 48 ಔಟ್ ಆಫ್ 250. ನಾನು ಇಡೀ ಪೇಪರು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಏನೂ ಆಗಿಲ್ಲ, ಬಿಕಾಸ್ ಐ ಗೇವ್ ದ ಎಕ್ಸಾಮ್ ಆಫ್ಟರ್ 8 years ಆಫ್ ಗ್ಯಾಪ್. 8 years ಆದ್ಮೇಲೆ ನಾನು ತಿರ್ಗಾ ಬುಕ್ಸ್ ತಗೊಂಡು ಓದಿದ್ದೆ ದೊಡ್ಡ ವಿಚಾರ. ಸೊ ಜಸ್ಟ್ 42, 48, 50 ಅಂತೂ ದಾಟಿಲ್ಲ ಬಿಡಿ. ಇಟ್ ವಾಸ್ ಅ ಹಿಸ್ಟ್ರಿ ಪೇಪರ್ ಓನ್ಲಿ. ವರ್ಸ್ಟ್ ಅಂದ್ರೆ ವರ್ಸ್ಟ್ ಫೀಲಿಂಗು. ಅದು ಬೇರೆ 1-to-1 ಮೆಂಟರ್ಶಿಪ್ ತಗೊಂಡ್ಬಿಟ್ಟಿದ್ದೆ. ನೆಕ್ಸ್ಟ್ ದಿನ ಮೆಂಟರ್ ಹೆಂಗಪ್ಪ ಫೇಸ್ ಮಾಡೋದು, ಹೌ ಟು ಫೇಸ್ ದ ಮೆಂಟರ್, ಅವ್ರು ಏನು ಹೇಳ್ತಾರೆ. ಬಟ್ ಲಕ್ಕಿಲಿ ಐ ವಾಸ್ ರಿಯಲಿ ಬ್ಲೆಸ್ಡ್ ವಿತ್ ವೆರಿ ಗುಡ್ ಮೆಂಟರ್ಸ್. ಅವ್ರು ಕೂತ್ಕೊಂಡು ಹೇಳಿದ್ರು, ಯಾಕೆ, ಇಟ್ಸ್ ಓಕೆ, ಸೆಕೆಂಡ್ ಟೆಸ್ಟ್ ಚೆನ್ನಾಗಿ ಮಾಡಿ. ಸೆಕೆಂಡ್ ಟೆಸ್ಟು ಓಕೆ, ಒಂದು 10 ಕ್ವಶನ್ ಬರದೆ, ಅದೂ 100 ಒಳಗಡೆ, 50 ಮೇಲೆ 100 ಒಳಗಡೆ ಬಂತು. ಆಮೇಲೆ ಹೀಗೆ ಗೇವ್ ಮಿ ಸಮ್ ಸ್ಟ್ರಾಟಜೀಸ್. ನೋಡಿ, ನಿಮ್ಗೆಲ್ಲ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಮೇಕ್ ಅನ್ ಅಟೆಂಪ್ಟ್. ಅದ್ರ ಬಗ್ಗೆ 1 ಪಾಯಿಂಟ್ ಗೊತ್ತಿದೆ ಅಂದ್ರೆ 1 ಪಾಯಿಂಟೇ ಬರ್ಬಿಟ್ಟು ಬನ್ನಿ. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಎಕ್ಸ್ಟ್ರಾರ್ಡಿನರಿ ಆನ್ಸರ್ಸ್ ಫ್ರಮ್ ಯು ರೈಟ್ ಅನ್ ಆವ್ರೇಜ್ ಆನ್ಸರ್ ಓನ್ಲಿ. ಆ ತರ ಆವ್ರೇಜ್ ಆನ್ಸರ್ಸ್ ಅನ್ಕೊಂಡ್ರು 2-3 ಮಾರ್ಕ್ ಒಂದೊಂದು ಕ್ವಶನಿಗೆ ಬಂತಂದ್ರು ಡೆಫಿನೆಟ್ಲಿ ಯುವರ್ ಸ್ಕೋರ್ ವಿಲ್ ಕ್ರಾಸ್ 120, 125. ಥರ್ಡ್ ಟೆಸ್ಟ್ ಇಂದ ಐ ವಾಸ್ ಆಲ್ವೇಸ್ 150+, ಆಲ್ವೇಸ್. ಎರಡೂ ಕಡೆ, ಎರಡೂ ಅಕಾಡೆಮಿಲಿ ಐ ವಾಸ್ ಆಲ್ವೇಸ್ 150+. ಸೊ ಸಪೋಸ್ ಅವತ್ತಿನ ದಿನ ನಾನು ಫಸ್ಟ್ ಸ್ಟೆಪ್ ಇಟ್ಟಿಲ್ಲ ಅಂದಿದ್ರೆ
ಅಲ್ಲಿ ಹೋಗಕ್ಕೆ ಆಗ್ತಾನೆ ಇರಲಿಲ್ಲ. ನಿಮಗೂ ಅದೇ ಅನ್ಸುತ್ತೆ, ಎಲ್ಲ ಎಕ್ಸ್ಕ್ಯೂಸಸ್ ಬರುತ್ತೆ. ನಾನು ಓದಿಲ್ಲ, ನಮ್ಮ ಮನೇಲಿ ಯಾರಿಗೋ ಹುಷಾರಿಲ್ಲ, ನನಗೆ ಹುಷಾರಿಲ್ಲ, ನಾನು ಹೋಗ್ಬಿಟ್ಟು ಇನ್ನೊಂದ್ಸಲ ಬರಿತೀನಿ. ನೀವು ಒಂದು ಟೆಸ್ಟ್ ಮಿಸ್ ಮಾಡಿದ್ರಂದ್ರೆ ನಿಮ್ಮ ಫ್ರೆಂಡ್ಸ್ ನಿಮ್ಗಿಂತ ಮುಂದೆ ಹೋಗಿರ್ತಾರೆ ಅಷ್ಟೇ. ನಿಮ್ಮ ಕಾಂಪಿಟೇಟರ್ಸ್ ಯಾರು ಇರ್ತಾರೋ ಅವ್ರು ನಿಮ್ಗಿಂತ ಮುಂದೆ ಹೋಗ್ಬಿಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ಟೆಸ್ಟ್ ಸೀರೀಸ್ ಮಿಸ್ ಮಾಡಬೇಡಿ. ನನಗಂತೂ ಎರಡೆರಡು ಕಡೆ ತಗೊಂಡಿದ್ನಲ್ಲ, ಹೆಂಗಾಗೋದು ಅಂತಂದ್ರೆ ನನಗೇನು ಕಾಮನ್ ಸಬ್ಜೆಕ್ಟ್ಸ್ ಇರ್ತಿರ್ಲಿಲ್ಲ. ಒಂದು ವಾರಕ್ಕೆ 2 ಟೆಸ್ಟ್ ಬರೀಬೇಕಿತ್ತು. ಅಂದ್ರೆ ಯೂಶಲಿ ಒಂದು ಅಕಾಡೆಮಿಲಿ ಒಂದು ವಾರಕ್ಕೆ 1 ಟೆಸ್ಟ್ ಇರ್ತಾಯಿತ್ತು. ಅವಾಗ ನಮ್ದು ತುಂಬಾ ಮುಂದಕ್ಕೆ ಹೋಗಿತ್ತು, ಬಿಕಾಸ್ ಆಫ್ ಕೋವಿಡ್ ಎಕ್ಸಾಮ್ಸ್ ಮುಂದಕ್ಕೆ ಹೋಗ್ಬಿಟ್ಟಿತ್ತು. ಹೆಂಗಾಗೋದು ಅಂದ್ರೆ ಸಬ್ಜೆಕ್ಟ್ ಮ್ಯಾಚ್ ಆಗ್ತಾ ಇರಲಿಲ್ಲ. ಇಲ್ಲಿ ಪಾಲಿಟಿ ಇತ್ತಂದ್ರೆ ಅಲ್ಲಿ ಜಾಗ್ರಫಿ ಇರೋದು, ಅಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಇತ್ತಂದ್ರೆ ಇಲ್ಲಿ ಹಿಸ್ಟ್ರಿ ಇರೋದು. ಇಟ್ ವಾಸ್ ಅ ಮ್ಯಾರಥಾನ್ ಫಾರ್ ಮಿ, ಬಿಕಾಸ್ ಒಂದೊಂದು ದಿನ ಹೆಂಗಾಗೋದು ಅಂದ್ರೆ 2 ಟೆಸ್ಟ್ ಒಂದೇ ದಿನ ಇರೋದು. ಬೆಳಗ್ಗೆ ಅಲ್ಲಿ ಬರಿಬೇಕು, ಮಧ್ಯಾಹ್ನ ಇಲ್ಲಿ ಬರಿಬೇಕು, ಕಾಂಟ್ರಡಿಕ್ಟಿಂಗ್ ಸಬ್ಜೆಕ್ಟ್ಸ್. ಬಟ್ ಐ ಡಿಂಟ್ ಗಿವ್ ಅಪ್, ಐ ರೋಟ್. ಕಷ್ಟ ಆಗೋದು, ಅಳು ಬರೋದು, ಬೆನ್ನೋವು ಬರೋದು, ಫ್ರಸ್ಟ್ರೇಷನ್ ಆಗೋದು, ಬಟ್ ಐ ರೋಟ್. ರಿಸಲ್ಟ್ ನಿಮ್ಮ ಮುಂದೆನೇ ಇದೆ ಇವತ್ತು, ಆಯ್ತಾ? ಈ 2 ತಿಂಗಳು 3 ತಿಂಗಳು ನಿಮ್ಮ ಕೈಲಿ ಏನೇನು ಸಾಧ್ಯನೋ ಎಲ್ಲ ಎಫರ್ಟ್ ಹಾಕಿ. ಇಟ್ ಈಸ್ ರಿಯಲಿ ವರ್ತ್. ಡೋಂಟ್ ಬ್ಲೇಮ್ KPSC, ಡೋಂಟ್ ಬ್ಲೇಮ್ ದ ಕ್ವಶನ್ ಪೇಪರ್, ಡೋಂಟ್ ಬ್ಲೇಮ್ ದ ಟ್ರಾನ್ಸ್ಲೇಟರ್ ಆರ್ ವಾಟ್ ಎವರ್. ಆಯ್ತಲ್ವಾ ಎಕ್ಸಾಮು, 29ಗೂ ಅದೇ ಸುದ್ದಿಗಳು ಹಾರಾಡ್ತವೆ, ಹೌದಾ ಇಲ್ವಾ? ಏನಾಯ್ತು ಕೊನೆಗೆ? ಸೈಲೆಂಟಾಗಿ KPSC ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ ಮುಗಿಸಿದ್ರು. ಪಾಸ್ ಆಗಲ್ವಾ ಯಾರು 29th ಬರ್ದಿರೋದ್ರಲ್ಲಿ? ಖಂಡಿತ ಆಗ್ತೀವಿ ಅಲ್ವಾ? ಸೊ ಅದೆಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಬಿಟ್ಬಿಡಿ, ಮುಂದಕ್ಕೆ ಹೋಗೋರು ಹೋಗ್ತಾನೆ ಇರ್ತಾರೆ. ಯಾರು ಚೆನ್ನಾಗಿ ಓದಲ್ವೋ, ಯಾರು ಅಚೀವ್ ಮಾಡುವಂಥ ಕೇಪಬಿಲಿಟಿ ಇಲ್ವೋ ಅವರು ಒಂದೊಂದ್ಸಲ ರೀಸನ್ಸ್ ಕೊಟ್ಕೊತಾರೆ. ಓಕೆ ಏನೋ ಈಗ ನೋಡಿ, ಅವ್ರು ಮಾಡ್ತಾ ಇದಾರೆ ಅಂದ್ರೆ ಮಾಡೇ ಮಾಡ್ತಾರೆ. ಹಂಗಂದ್ರೆ ಕನ್ನಡದಲ್ಲಿ ಬರ್ದಿರೋರು ಯಾರು ಪಾಸೇ ಆಗಲ್ವಾ 29th ಪ್ರಿಲಿಮ್ಸು? ನನ್ನ ಸ್ಟೂಡೆಂಟ್ಸ್ 150 ಕ್ರಾಸ್ ಮಾಡಿದ್ದಾರೆ, 160 ತೆಗ್ದಿದ್ದಾರೆ, 170 ತೆಗ್ದಿದ್ದಾರೆ. ಅವ್ರಿಗೆ ಹೆಂಗಾಯ್ತಪ್ಪ ತೆಗಿಕ್ಕೆ ಅಲ್ವಾ? ಲಕ್ ಫ್ಯಾಕ್ಟರು ಏನೋ ಒಟ್ಟಿನಲ್ಲಿ. ನಿಮಗೆ ನೀವು ಆಫೀಸರ್ ಆದ್ಮೇಲೆ ಯಾರಾದರೂ ಕೇಳ್ತಾರ ನೀವು ಲಕ್ಕಿಂದ ಪಾಸ್ ಆದ್ರ, ನೀವು ನಿಮ್ಮ ಹಾರ್ಡ್ ವರ್ಕಿಂದ ಪಾಸ್ ಆದ್ರ? ಯಾರು ಕೇಳಲ್ಲ. ನೀವು ಆಫೀಸರ ಅಷ್ಟೇ ಅಷ್ಟೇ ಮ್ಯಾಟರ್ ಆಗೋದು. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್, ಡೋಂಟ್ ವೇಸ್ಟ್ ಯುವರ್ ಟೈಮ್. ಓದ್ಕೊಳ್ಳಿ ಓದ್ಕೊಳ್ಳಿ ಓದ್ಕೊಳ್ಳಿ. ಅಟ್ಲೀಸ್ಟ್ 4 ರಿವಿಷನ್ ಮಾಡ್ಕೊಂಡಿರಿ. ಯಾವುದೋ ಒಂದು ಕಡೆ ಟೆಸ್ಟ್ ಸೀರೀಸಿಗೆ ದಯವಿಟ್ಟು ಜಾಯ್ನ್ ಆಗಿ ಬರೀರಿ. ನಂತರ 2 ಕಡೆ ಬರೀರಿ, 52 ಟೆಸ್ಟ್ ಬರೀರಿ ಅಂತ ನಾನು ಹೇಳ್ತಲ್ಲ. ಅಟ್ಲೀಸ್ಟ್ 1 ಕಡೆ ಬರೀರಿ, ಕಂಪ್ಲೀಟಾಗಿ ಬರೀರಿ. ಹೌದು, ಎವ್ರಿ ಡೇ ಇಸ್ ನಾಟ್ ಎ ಗುಡ್ ಡೇ, ಎಸ್ಪೆಷಲಿ ಟೆಸ್ಟ್ ಸೀರೀಸ್ ಟೈಮಲ್ಲಿ ಹೆಂಗೆಂಗೋ ಆಗ್ಬಿಡುತ್ತೆ. ಒಂದ್ಸಲ ಚೆನ್ನಾಗಿ ಬಂದ್ಬಿಡುತ್ತೆ, ಒಂದ್ಸಲ ಯು ವಿಲ್ ಹಿಟ್ ಯುವರ್ ಲೋ. ನಿಮ್ಮ ಲೋಯೆಸ್ಟ್ ಪಾಯಿಂಟ್ನ ನೀವು ಹಿಟ್ ಮಾಡಿಬಿಡ್ತೀರಾ. ಮೆಂಟರ್ಸ್ ಇರ್ತಾರೆ, ಒಂದೊಂದ್ಸಲ ಅವ್ರು ಹೇಳೋದು ಸಮಾಧಾನ ಆಗಲ್ಲ. ಸಿ, ದಿಸ್ ಇಸ್ ಅವರ್ ಬ್ಯಾಟಲ್. ನಮ್ಮ ಜೀವನ ಇದು, ನಮ್ಮ ಫೈಟ್. ನಿಮ್ಗೆ ಏನೇ ಮೆಂಟರ್ಸ್ ಇರಲಿ, ನಿಮ್ಮ ತಂದೆ ತಾಯಿ ಏನೇ ಸಪೋರ್ಟ್ ಇರಲಿ, ಎಕ್ಸಾಮ್ ನೀವು ಒಬ್ಬರೇ ಹೋಗಿ ಬರೆಯೋದು, ನಿಮ್ಮ ಫೈಟ್ ಇದು. ಬಟ್ ನೀವು ಆಫೀಸರ್ ಆದ್ಮೇಲೆ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಎವ್ರಿಬಡಿ ವಿಲ್ ಟೇಕ್ ದ ಕ್ರೆಡಿಟ್, ಯುನೋ, ನನ್ನ ಸ್ಟೂಡೆಂಟು, ನನ್ನ ಮಗ, ನನ್ನ ಮಗಳು, ನಮ್ಮ ಅಣ್ಣ, ನಮ್ಮ ತಂಗಿ. ಬಟ್ ನಿಮ್ಮೊಬ್ರಿಗೆ ಮಾತ್ರ ಗೊತ್ತು ನೀವು ಎಷ್ಟು ಹತ್ತಿರ್ತೀರಾ, ನೀವು ಎಷ್ಟು ಸ್ಲೀಪ್ಲೆಸ್ ನೈಟ್ಸ್ ಫೇಸ್ ಮಾಡಿರ್ತೀರಾ, ಎಷ್ಟು ನಮ್ಮ ಒಳಗಡೆನೆ ಏನೋ ಒಂದಷ್ಟು ಆಗ್ತಾ ಇರತ್ತೆ. ಓಕೆ, ಅದನ್ನ ನಾವು ಮಾತ್ರ ಫೇಸ್ ಮಾಡ್ತೀವಿ. ಆ್ಯಂಡ್ ಇವತ್ತು ವೆನ್ ಐ ಟರ್ನ್ ಬ್ಯಾಕ್ ಆ್ಯಂಡ್ ಸಿ, ನಂಗೆ ಖುಷಿ ಆಗುತ್ತೆ ನನ್ನ ಜರ್ನಿ ನಾನು ಯೋಚನೆ ಮಾಡಿದಾಗ. See, when I can do it, a person like me, you know, who quit studies some 8 years ago, I was into corporate, I quit corporate job, I became a total housewife, maklu, ganda, mane, ಆ ಥರ ಇಟ್ಕೊಂಡು, when I can, you know, make up, you also can make up, ಆಯಿತಾ? ಟೈಮ್ ವೇಸ್ಟ್ ಮಾಡಬೇಡಿ ಅಷ್ಟೇ. ಟೈಮ್ ಕಮ್ಮಿ ಇದೆ, ಓದ್ಕೊಳ್ಳಿ. ಇನ್ಫ್ಯಾಕ್ಟ್ ಈ ಸೆಷನ್ನು ಜಾಸ್ತಿ ಡ್ರ್ಯಾಗ್ ಮಾಡಬಾರ್ದು ನಾನು. ಎವ್ರಿ ಮಿನಿಟ್ ಕೌಂಟ್ಸ್, ಆಮೇಲೆ ಎಷ್ಟು ದಿನ ಕೌಂಟ್ಸ್? ಇನ್ನೊಂದು 2-3 ತಿಂಗಳು ಮುಗ್ದೇ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸಿ, ಡೋಂಟ್ ಬಿ ಅಂಡರ್ ಅನ್ ಇಲ್ಯೂಷನ್. ಓಕೆ, KPSC 2 ವರ್ಷ ಮಾಡುತ್ತೆ, ಸಾಧ್ಯ ಇಲ್ಲ. ಇವತ್ತು ನಮ್ಮ ಕಣ್ಮುಂದೆ ಏನಿದೆ ಅದನ್ನೇ ರಿಯಾಲಿಟಿ. ಅದು 2 ವರ್ಷ ಆಯ್ತಾ, ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಬಟ್ ಯೂಶಲಿ KPSC ಪ್ರಿಲಿಮ್ಸ್ ಆದ ತಕ್ಷಣ ಮೇನ್ಸಿಗೆ ಜಾಸ್ತಿ ಟೈಮ್ ಕೊಡಲ್ಲ. ಮೇನ್ಸ್ ಮುಗಿಸಿಬೇಕಾದ್ರೆ ಇಂಟರ್ವ್ಯೂನ ಹೋಲ್ಡ್ ಮಾಡ್ತಾರೆ. ಮೇನ್ಸ್ ಅಷ್ಟೇ ನಮ್ಮನ್ನ ಕೈ ಹಿಡಿಯೋದು. ಬಿಕಾಸ್ ಈ ಸಲ ಇಂಟರ್ವ್ಯೂ ಮಾರ್ಕ್ಸ್ ಎಷ್ಟಿದೆ? 25. ಎಲ್ಲಿ ಮ್ಯಾಟರ್ ಆಗುತ್ತೆ? ಎಸ್, ಕಟ್ ಥ್ರೋಟ್ ಕಾಂಪಿಟೇಷನ್. ನಾನು 0.5 ಇಂದ DYSP ಆಗ್ಬೇಕಿದ್ದು ಏನೋ ಆಗ್ಬಿಟ್ಟೆ, ಸೋಷಿಯಲ್ ವೆಲ್ಫೇರು ಅದು ಇದು. ಅಲ್ಲಿ ಮ್ಯಾಟರ್ ಆಗತ್ತೆ, ನನಗೆ ಗೊತ್ತು. ಬಟ್ ಇಂಟರ್ವ್ಯೂನೇ ಡಿಸೈಡಿಂಗ್ ಫ್ಯಾಕ್ಟರ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಸಿ, 25 ಮಾರ್ಕ್ಸ್ ಅಂದ್ರೆ ಮಿನಿಮಮ್ ಒಂದು 8ರಿಂದ 10 ಅವ್ರು ಕೊಡ್ಲೇಬೇಕು. ನೀವು ಬಾಯ್ ಬಿಡಿ, ಬಾಯ್ ಬಿಡದೆ ಬಿಡಿ, ಹಂಗೆ ಬನ್ನಿ. ಸುಮ್ಮನೆ ಕೂತ್ಕೊಂಡು ನೀವು ಬಂದ್ರು ಅವ್ರು 8ರಿಂದ 10 ಕೊಡ್ಲೇಬೇಕು. ಮ್ಯಾಕ್ಸಿಮಮ್ ಎಷ್ಟು ಕೊಡ್ಬೋದು? 20. ಇನ್ನು 10 ಮಾರ್ಕ್ಗೆ ಫೈಟ್. ಆ 10 ಮಾರ್ಕ್ನ ನೀವು ಮೈನ್ಸ್ ಅಲ್ಲೇ ತೆಗೆದ್ಬಿಡಿ. ಆಮೇಲೆ ಯಾವ ಗಾಸಿಪ್ಸ್ನೂ ತಲೆಗೆ ಹಾಕೋಬೇಡಿ. ನಾನಂತೂ 20 ಮಾರ್ಕೇ ತಗೊಂಡಿದ್ದೀನಿ ಇಂಟರ್ವ್ಯೂನಲ್ಲಿ. 20 ಮಾರ್ಕ್ ತಗೊಂಡು ನಾನು ಇವತ್ತು ಆಫೀಸರ್ ಆಗಿದ್ದೀನಿ, ಬಿಕಾಸ್ ಆಫ್ ಮೈ ಮೇನ್ಸ್ ಮಾರ್ಕ್ಸ್. ನಮಗೆ 50ಕ್ಕಿತ್ತು, ನನಗೇನು 40 ಕೊಡಲಿಲ್ಲ ಅವರು. ನಾನು ದಡ್ಡಿನೂ ಅಲ್ಲ, ನಂಗೆ ಮಾತಾಡೋಕ್ಕೆ ಬರಲ್ಲ ಅಂತನೂ ಅಲ್ಲ, ನಂಗೆ ನಾಲೆಜ್ ಇಲ್ಲ ಅಂತಲ್ಲ. ದಟ್ ವಾಸ್ ಅ ಬ್ಯಾಡ್ ಡೇ ಫಾರ್ ಮೀ, ಬಿಕಾಸ್ ದೇ ಡಿಂಟ್ ಗಿವ್ ಮಿ 20.5 ಸಹ ಕೊಡಲಿಲ್ಲ. 20.5 ಕೊಡಿದ್ರೆ ಐ ವುಡ್ ಹ್ಯಾವ್ ಬೀನ್ ಅ ತಹಸೀಲ್ದಾರ್.
ಏನು ಹೇಳೋಣ? ಸೊ ಇಟ್ಸ್ ಓಕೆ, ಐ ಮೀನ್ ದಿಸ್ ಇಸ್ ಲೈಫ್. ಎಲ್ಲ ಆಗ್ಬಿಟ್ರೆ ಮತ್ತೆ ಫೈಟೇ ಇರಲ್ಲ ಲೈಫಲ್ಲಿ ಅಲ್ವಾ? ಸೊ ಮೇನ್ಸಲ್ಲೇ ಆದಷ್ಟು ನೀವು ಸ್ಕೋರ್ ಮಾಡಿ, ಆದಷ್ಟು ಸ್ಕೋರ್ ಮಾಡಿ. ಆಮೇಲೆ ನೋಡೋದ್ರಿಂದ ಬರಲ್ಲ. ಆಮೇಲೆ ಇಡೀ KPSC ಸಿಲೆಬಸ್ನ ಮುಗಿಸ್ತೀನಿ, ಸುಳ್ಳು, ಆಗಲ್ಲ. ಯಾಕಂದ್ರೆ ಸಿಗೋದಿಲ್ಲ ಕಂಟೆಂಟ್. ಒಂದು ಅಟ್ಲೀಸ್ಟ್ ನೀವು ಆ ಮೇನ್ ಸಿಲೆಬಸಲ್ಲಿ ಒಂದು 80 to 85% ನೀವು ಮುಗಿಸ್ಕೊಂತೀರಾ ಅಂದರೆ ನಿಮ್ಗೆ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಸ್ಕೋರ್. ಇನ್ನು ಮಿಕ್ಕಿದ 15% ಎಲ್ಲಿಂದ ಕವರ್ ಮಾಡೋದು ಅಂದರೆ ಈ 80 to 85% ಅಲ್ಲಿ ನೀವೇನು ನಾಲೆಜ್ ಗೈನ್ ಮಾಡ್ಕೊಂಡಿರ್ತೀರಾ ಗೊತ್ತಾ, ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಎಕ್ಸಾಮಲ್ಲಿ ಯಾವ ಕ್ವಶನ್ ಬಿಟ್ಟು ಬರಬೇಡಿ, ಎಲ್ಲ ಕ್ವಶನ್ ಬರೆದು ಬನ್ನಿ. ನಿಮಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಏನಾದರೂ ಒಂದು ಲೈನ್ ಆದರೂ ಬರೆದ್ಬಿಟ್ಟು ಬನ್ನಿ, ಒಂದು ಅರ್ಧ ಮಾರ್ಕ್ ಆದರೂ ಬರಲಿ, ಆಯ್ತಾ? ಸ್ಪೀಡ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಸ್ಪೀಡ್ ಸ್ಪೀಡ್ ಸ್ಪೀಡ್. ನಿಮ್ಮ ಸ್ಪೀಡ್ ನನಗೆ ಗೊತ್ತಿಲ್ಲ, ನಿಮ್ಮ ಹ್ಯಾಂಡ್ ರೈಟಿಂಗ್ ನನಗೆ ಗೊತ್ತಿಲ್ಲ, ಕ್ಯಾಲಿಗ್ರಫಿ ಬರೀರಿ, ಕರ್ಸಿವ್ ರೈಟಿಂಗ್ ಬರೀರಿ, ನಾನು ಹೇಳ್ತಲ್ಲ. ಅಟ್ಲೀಸ್ಟ್ ಓದೋರ ಕಣ್ಣಿಗೆ ಅದು ಅರ್ಥ ಆಗಲಿ. ಸಪೋಸ್ ಯಾರ್ದೋ ಒಬ್ರು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತಂದ್ರೆ ಸ್ಪೇಸಿಂಗ್ ಆದರೂ ಜಾಸ್ತಿ ಬಿಡಿ. ಒಂದು ವರ್ಡಿಂದ ಇನ್ನೊಂದು ವರ್ಡಿಗೆ ಸ್ಪೇಸಿಂಗ್ ಬಿಡಿ, ಒಂದು ಲೈನಿಂದ ಇನ್ನೊಂದು ಲೈನಿಗೆ ಸ್ಪೇಸಿಂಗ್ ಬಿಡಿ. ಪ್ಯಾರಾಗ್ರಾಫ್ಸಲ್ಲಿ ಬರೀರಿ, ನೀಟಾಗಿ ಬರೀರಿ, ಓಕೆ? ಚೆನ್ನಾಗಿ ಬರೀರಿ. ಸಿ, ಇಲ್ಲದೆ ಇರೋದ್ರ ಬಗ್ಗೆ ಕೊರಗೋಕ್ಕಿಂತ ನಮ್ಮ ಹತ್ರ ಏನಿದೆ ಅದನ್ನೇ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬಿಟ್ಟು ಬರೋಣ, ಆಯ್ತಾ? ಆಮೇಲೆ ಡೋಂಟ್ ಕಂಪೇರ್, ನಿಮ್ಮನ್ನ ನೀವು ಯಾರ ಜೊತೆನೂ ಕಂಪೇರ್ ಮಾಡ್ಕೋಬೇಡಿ. ಬಿಕಾಸ್ ಈಗ ನಾನಿಲ್ಲಿ ಏನೇ ಬಂದು ಮಾತಾಡ್ಬೋದು, ನಾನು ನನ್ನ ಸ್ಟ್ರೆಂತ್ ನನ್ನ ವೀಕ್ನೆಸ್ ಮಾತಾಡ್ತೀನಿ, ನನ್ನ ವೀಕ್ನೆಸ್ ನಿಮ್ಮ ಸ್ಟ್ರೆಂತ್ ಆಗಿರ್ಬೋದಲ್ವಾ, ರೈಟ್? ಸೊ ಯಾರೇ ಏನೇ ಹೇಳಿದ್ರು, ನಾನೇನು ಹೇಳಿದ್ರು, ಎಷ್ಟೇ ಹೇಳಿದ್ರು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೋಬೇಕು. ನಿಮ್ಮ ಕೆಪಾಸಿಟಿಲಿ, ನಿಮ್ಮ ಸ್ಟ್ರೆಂತಲ್ಲಿ, ನಿಮ್ಮ ವೀಕ್ನೆಸ್ಸಲ್ಲಿ ನೀವೇನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಾಧ್ಯನೋ ಅಷ್ಟನ್ನು ಮಾತ್ರ ಮಾಡಬೇಕು. ಯಾರೋ ಏನೋ ಮಾಡ್ತಾ ಇದ್ದಾರೆ, ಯಾರೋ 50 ಟೆಸ್ಟ್ ಬರೆದ್ಬಿಟ್ಟಿದ್ದಾರೆ, 100 ಟೆಸ್ಟ್ ಬರೆದ್ಬಿಟ್ಟಿದ್ದಾರೆ, ಒಂದಿನಕ್ಕೆ 3 ಟೆಸ್ಟ್ ಬರ್ಕೊಳ್ಳೇ ಬಿಡಿ. ಅದು ಅವರು ಆಫೀಸರ್ ಆಗ್ಬೋದು, ನೀವು ದಿನಕ್ಕೆ ವಾರಕ್ಕೆ 1 ಟೆಸ್ಟ್ ಬರೆದು ನೀವು ಆಫೀಸರ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ, ಆಯ್ತಾ? ಓವರ್ ಬರ್ಡನ್ ಮಾಡ್ಕೋಬೇಡಿ, ಓಕೆ? ಸೊ ವಾಟ್ ಎಲ್ಸ್, ಐ ಮೀನ್ ನೌ ಇಟ್ ಇಸ್ ಯೋರ್ ಟರ್ನ್. ನೀವೇನಾದರೂ ಕೇಳಂಗಿದ್ರೆ ಕೇಳಿ. ವಾಟ್ ಆಲ್ ಐ ಹ್ಯಾಡ್ ಟು ಟೆಲ್ ಯು, ಚಿಕ್ಕದು ಎಲ್ಲ ಹೇಳಿದ್ದೀನಿ. ಯು ಕ್ಯಾನ್. ಆಮೇಲೆ ವ್ಯಾಲ್ಯೂ ಅಡಿಷನ್ ಮೆಟೀರಿಯಲ್ಸ್ ಅಂತ ಬಂದಾಗ ಇಂಗ್ಲೀಷಲ್ಲಿ ಬರೆಯೋರಿಗೆ ಡೌನ್ ಟು ಅರ್ತ್ ಮ್ಯಾಗ್ಝಿನ್ ಓದೋ ಅಭ್ಯಾಸ ಇತ್ತು ಅಂತಂದರೆ ಎಲ್ಲ ಎಡಿಷನು ಓದಕ್ಕೆ ಹೋಗ್ಬೇಡಿ, ಅಂದರೆ ಫುಲ್ 12 ತಿಂಗಳದು ತೊಗೊಂಡು ಓದ್ಬೇಡಿ. ಈಗ ನಮ್ಮೆಲ್ರಿಗೂ ಫೇವ್ರೆಟ್ ಸಬ್ಜೆಕ್ಟ್ ಇರುತ್ತಲ್ವಾ, ಫೇವ್ರೆಟ್ ಸಬ್ಜೆಕ್ಟ್, ನಾಟ್ ಸೋ ಫೇವ್ರೆಟ್ ಸಬ್ಜೆಕ್ಟ್. ಈ ಮೇನ್ಸ್ ಎಕ್ಸಾಮಲ್ಲಿ ನಾಟ್ ಫೇವ್ರೆಟ್ ಸಬ್ಜೆಕ್ಟ್ ಅಂತ ಹೇಳೋಕ್ಕಾಗೋದೇ ಇಲ್ಲ. ಅದು ಫೇವ್ರೆಟ್ ಇರಲಿ ಇಲ್ಲದೆ ಇರಲಿ, ನೀವು ಎಕ್ಸಾಮ್ ಬರೀಲೇಬೇಕು. ಸೊ ಆಲ್ವೇಸ್ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ಳಿ. ಈಗ ಸಿ ಫಾರ್ ಎಕ್ಸಾಂಪಲ್ ಐ ಲವ್ GS3, ಅಂದರೆ ನನಗೆ ಎಕಾಲಜಿ ಎನ್ವಿರಾನ್ಮೆಂಟ್ ತುಂಬ ಇಷ್ಟ. ನಾನು ಅದನ್ನು ತುಂಬ ಎನ್ಹಾನ್ಸ್ ಮಾಡ್ಕೊತೀನಿ. ಪಾಲಿಟಿ ಇರ್ಬೋದು, ನಂಗೆ ಎಕನಾಮಿ ಒಂದ್ಬಿಟ್ಟು ಇನ್ನೆಲ್ಲ ಫೇವ್ರೇಟೇ. ಹಿಸ್ಟ್ರಿ ಈಸ್ ಮೋಸ್ಟ್ ಫೇವ್ರೇಟ್ ಸಬ್ಜೆಕ್ಟ್ ಫಾರ್ ಮೀ ಪರ್ಸ್ನಲಿ. ಸೊ ನಾನೇನು ಮಾಡ್ಕೋತೀನಿ ಅಂದರೆ ನನ್ನ ಸ್ಟ್ರೆಂತ್ ಏನಿದೆ ಅದನ್ನ ಇನ್ನೂ ಸ್ಟ್ರಾಂಗ್ ಮಾಡ್ಕೋತೀನಿ. ವೀಕ್ನೆಸ್ ಏನಿದೆ ಅಟ್ಲೀಸ್ಟ್ ಅದನ್ನ, ಆ ವೀಕ್ನೆಸ್ನ ಮತ್ತೆ ಸ್ಟ್ರೆಂತ್ ಮಧ್ಯದಲ್ಲಿ ಒಂದು ಮಧ್ಯದ ಲೇಯರ್ ಇರುತ್ತೆ ಗೊತ್ತಾ, ಅಲ್ಲಿಗಾದರೂ ತೊಗೊಂಬಂದು ನೆನೆಸ್ಕೋತೀನಿ. ಸೊ ವ್ಯಾಲ್ಯೂ ಎಡಿಷನ್ ಮೆಟೀರಿಯಲ್ಸ್ ಅಂತ ಬಂದಾಗ, ಈಗ ಯೋಜನಾ ನಾನು ಸಜೆಸ್ಟ್ ಮಾಡಿದ್ದೀನಿ. ಎಲ್ಲ ಯೋಜನಾ ಎಡಿಷನ್ ಓದೋ ಅವಶ್ಯಕತೆ ಇಲ್ಲ. ಯೋಜನಾ, ಕುರುಕ್ಷೇತ್ರ ಎರಡೂ ಬೇಡ. ಐದರ್ ಯು ರೀಡ್ ಕುರುಕ್ಷೇತ್ರ ಆರ್ ಯು ರೀಡ್ ಯೋಜನಾ. ಹಂಗನ್ಬಿಟ್ಟು ಮೇಡಮ್ 12 ತಿಂಗಳದು ಓದಕ್ಕೆ ಬೇಕಿಲ್ಲ. ನೋಡಿ, ಇವಾಗ ಯಾವುದೋ ಒಂದು ಟಾಪಿಕ್ ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ, AVGC XR ಬಗ್ಗೆನೋ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನೋ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆನೋ. ಸೊ ಯೂಶಲಿ ಯೋಜನಾ ಹೆಂಗಿರುತ್ತೆ, ಒಂದು ಎಡಿಷನ್ ಅದು ಒಂದು ಅಥವಾ 2 ಟಾಪಿಕ್ ಬಗ್ಗೆನೇ ಮಾತಾಡುತ್ತೆ, ಆಯ್ತಾ? ಯು ಬಿಲೀವ್ ಮೀ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ನ್ಯೂ ಎಜುಕೇಶನ್ ಪಾಲಿಸಿ ಏನಿತ್ತು ಅದು ಒಂದು ಯೋಜನಾ ಎಡಿಷನ್ ಅಲ್ಲಿ ಬಂದಿತ್ತು, ಕಂಪ್ಲೀಟ್ ಬಂದಿತ್ತು. ಅದು ಎಷ್ಟು ಹೆಲ್ಪ್ ಆಯ್ತು ವೆನ್ ಐ ಹ್ಯಾಡ್ ರೆಡ್ ದಟ್ ಎಡಿಷನ್. ನನ್ ನಿಜವಾಗ್ಲೂ ನನ್ನ ಎಸ್ಸೆ ಪೇಪರ್ಗೆ ಅದು ಹೆಲ್ಪ್ ಆಯ್ತು. ಓಕೆ, ಚೆನ್ನಾಗಿರುತ್ತೆ. ಅಂದ್ರೆ ಎಲ್ಲ ಒಂದೇ ಕಡೆ ಇರುತ್ತೆ, ನೀವು ಅಲ್ಲಿ ಇಲ್ಲಿ ಹುಡ್ಕೋದ್ ಬೇಕಾಗಿಲ್ಲ. ಎಸ್ಪೆಷಲಿ ಫಾರ್ ಯುವರ್ ಎಸ್ಸೆ ಪೇಪರ್ಸ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಎಲ್ಲ ಮ್ಯಾಗಝಿನ್ಸ್ ಓದೋದ್ ಬೇಡ, ನಿಮ್ಗೆ ಯಾವ ಟಾಪಿಕ್ ಇಂಟ್ರೆಸ್ಟಿಂಗ್ ಅನ್ಸುತ್ತೋ ಅದನ್ನ ಓದ್ಕೊಳ್ಳಿ, ಆಯ್ತು? ಸೊ ಯೋಜನಾ ಕುರುಕ್ಷೇತ್ರ ಎರಡೂ ಬೇಡ, ಗೋ ಫಾರ್ ಯೋಜನಾ ಆರ್ ಗೋ ಫಾರ್ ಕುರುಕ್ಷೇತ್ರ. ಡೌನ್ ಟು ಅರ್ತ್ ಅಷ್ಟೇ. ಸಪೋಸ್ ನಿಮ್ಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಟಾಪಿಕ್ಸು ಅಥವಾ ಎಕಾಲಜಿ ಎನ್ವಿರಾನ್ಮೆಂಟ್ ಟಾಪಿಕ್ಸು ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ ಅಂದ್ರೆ ಎಲ್ಲ ಓದೋದ್ ಬೇಡ. ಈಗ ಏನೋ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಸ್ಪೆಷಲ್ ಎಡಿಷನ್ ಬಿಟ್ಟಿದ್ದಾರೆ, ಅಥವಾ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಸ್ಪೆಷಲ್ ಎಡಿಷನ್ ಬಿಟ್ಟಿದ್ದಾರೆ, ಅಥವಾ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಏನೋ ಒಂದು ಬಂದಿದ್ದಾರೆ, ಆ ಥರದನ್ನ ತಗೊಂಡು ಹಂಗನ್ಬಿಟ್ಟು ಅದನ್ನ ಓದ್ತೀನಿ ಅಂದ್ಬಿಟ್ಟು ತೀರಾ ಟೆಕ್ಸ್ಟ್ ಬುಕ್ ತರ ಹಂಗೆಲ್ಲ ಮಾರ್ಕ್ ಮಾಡ್ಕೊಂಬಿಡಿ. ಟೇಕ್ ದ ಗುಡ್ ಪಾಯಿಂಟ್ಸ್, ವ್ಯಾಲ್ಯೂ ಎಡಿಷನ್ ಪಾಯಿಂಟ್ಸ್, ಓಕೆ?
ನಾನಂತೂ ನೋಟ್ಸ್ ಮಾಡಿಲ್ಲ, ಯಾವ ಸಬ್ಜೆಕ್ಟ್ಗೂ ನೋಟ್ಸ್ ಮಾಡಿಲ್ಲ. ಇಫ್ ಯು ಆರ್ ಎ ನೋಟ್ಸ್ ಮೇಕಿಂಗ್ ಪರ್ಸನ್, ಪ್ಲೀಸ್ ಮೇಕ್ ಇಟ್, ಡೋಂಟ್ ಫಾಲೋ ಮೀ. ಇದೊಂದು ವಿಚಾರದಲ್ಲಿ ನನ್ನ ಫಾಲೋ ಮಾಡ್ಬಿಡಿ. ನಂಗೆ ನೋಟ್ಸ್ ಮಾಡಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಾನು ಮಾಡ್ತಾ ಇರಲಿಲ್ಲ. ಇಟ್ಸ್ ನಾಟ್ ದಟ್ ಐ ಡಿಂಟ್ ಹ್ಯಾವ್ ಟೈಮ್. ನನ್ನ ಹತ್ರ ಟೈಮ್ ಇದ್ರೂ ನಾನು ನೋಟ್ಸ್ ಮಾಡ್ತಾ ಇರಲಿಲ್ಲ. ಐ ನೆವರ್ ಲೈಕ್ ಮೇಕಿಂಗ್ ನೋಟ್ಸ್ ಆ್ಯಂಡ್ ಆಲ್. ಓಕೆ, ARC2, ಐ ನೋ ಇಟ್ಸ್ ಎ ವೆರಿ ಬಲ್ಕಿ ಬುಕ್. ಇವತ್ತು AI ಎಲ್ಲ ಇದೆ, ಯೂಸ್ ಮಾಡಿಕೊಂಡು ಕನ್ಸೈಸ್ಡ್ ಎಡಿಷನ್ ತಗೊಳ್ಳಿ. ಓಕೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ಬೇರೆ ಬೇರೆ ಅಕಾಡೆಮಿಗಳು ಬಿಟ್ಟಿದ್ದಾವೆ. ಅಂದರೆ UPSC ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ಗಳು ಇರ್ತಾರೆ ಗೊತ್ತಾ. ARC2 ಎಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ, ಇಟ್ ವಿಲ್ ಹೆಲ್ಪ್ ಯು ಫಾರ್ ಯೋರ್ ಸೋಷಿಯೋ ಪೇಪರ್, social and political perspective paper, polity paper, public administration paper and your ethics paper. ಅವ್ರು ARC2 ಇಂದ ಡೈರೆಕ್ಟ್ ಕ್ವಶನ್ ಕೇಳಲ್ಲ. ವಾಟ್ ಇಸ್ ARC2 ಅಂತ ಕೇಳಲ್ಲ. ನಿಮಗೆ ವ್ಯಾಲ್ಯೂ ಅಡಿಷನ್ ಮಾರ್ಕ್ಸ್ ಬೇಕು. ಈಗ 150 ಮೇಲೆ ನಾನು ಹೋಗಬೇಕು, ಒಂದೊಂದು ಕ್ವಶನ್ಗೂ ನಾನು ಅರ್ಧ ಮಾರ್ಕು 1 ಮಾರ್ಕು ನನ್ನ ಫ್ರೆಂಡ್ಗಿಂತ ಜಾಸ್ತಿ ತಗೋಬೇಕು ಅಂತಿದ್ರೆ, ಎಸ್ ಯು ಹ್ಯಾವ್ ಅ ಡೌಟ್. ಓಕೆ, ಆ ಥರ ಇದ್ರೆ ಯು ಕ್ಯಾನ್ ರೈಟ್. ಅಥವಾ ಇನ್ನೂ ಇಂಟೆಲಿಜೆಂಟ್ ಆಗಿ ರಿಲೆವೆಂಟ್ ಆಗಿ ಎಥಿಕ್ಸ್ ಅಲ್ಲಿ ಏನೋ ಆನ್ಸರ್ ಬರೀತಿರುವಾಗ ಅಕಾರ್ಡಿಂಗ್ ಟು ARC2 ಅಂತ ಬರೆದ್ಬಿಡಿ. ನೀವು ಓದಿರ್ತಿರೋ ಓದಿಲ್ವೋ, ದಟ್ ಸಿ ದೇರ್ ಆರ್ ಸೋ ಮೆನಿ. ಎಕ್ಸಾಮಲ್ಲಿ ಯು ಶುಡ್ ಅಪಿಯರ್ ಇಂಟೆಲಿಜೆಂಟ್. ನೀವು ಇಂಟೆಲಿಜೆಂಟ್ ಇಲ್ದೇನೆ ಇರ್ಬೋದು, ಎಕ್ಸಾಮಿನರಿಗೆ ಗೊತ್ತಾಗಲ್ಲ ನೀವು ಇಂಟೆಲಿಜೆಂಟಾ ನಾಟ್ ಸೋ ಇಂಟೆಲಿಜೆಂಟಾ. ಯು ಅಪಿಯರ್ ಇಂಟೆಲಿಜೆಂಟ್, ಯು ಶೋ ದಟ್ ಯು ಆರ್ ಅ ವೆರಿ ಬ್ರಿಲಿಯಂಟ್ ಪರ್ಸನ್, ಯು ನೋ ಎವ್ರಿಥಿಂಗ್. ಹಾಗೇನೆ ನೀತಿ ಆಯೋಗ್ 3 ಇಯರ್ ಆಕ್ಷನ್ ಪ್ಲಾನ್ ರಿಪೋರ್ಟ್. ನೀತಿ ಆಯೋಗ ಅಂದ್ರೆ ಎಲ್ಲಿರುತ್ತೆ? ಕಾಮನ್ ಸೆನ್ಸ್, ಪ್ಲಾನಿಂಗು, ಎಕ್ಸಿಕ್ಯೂಷನ್, ಆ ಥರದ್ರಲ್ಲಿರುತ್ತಾ? ಇವತ್ತು ದೆರ್ ಇಸ್ ನೋ ಫೀಲ್ಡ್ ವೇರ್ ನೀತಿ ಆಯೋಗ್ ಹ್ಯಾಸ್ ನಾಟ್ ಟಚ್ಡ್. ಮೊನ್ನೆ ಗ್ರೋ ಅಂತ ಒಂದು ಇನಿಷಿಯೇಟಿವ್ ಇತ್ತು, ನೀತಿ ಆಯೋಗದೇ ಅಲ್ವಾ ಅದು? ಗ್ರೀನಿಂಗ್, ಅಫಾರೆಸ್ಟ್ರೇಷನ್ ಏನೋ ಬರುತ್ತೆ, ಅದು ಫುಲ್ ಫಾರ್ಮ್ ಎಲ್ಲ ಬರಲ್ಲ, ನೋಡಿದ್ರೆ ಬರುತ್ತೆ. ಇಟ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ಅಫಾರೆಸ್ಟ್ರೇಷನ್. ದಟ್ ವಾಸ್ ಅನ್ ಇನಿಷಿಯೇಟಿವ್ ಆಫ್ ನೀತಿ ಆಯೋಗ್. ಬ್ರೈನ್ ಹೆಲ್ತ್ ಇನಿಷಿಯೇಟಿವ್, ಲೈಕ್ ಇದು ಕರ್ನಾಟಕದ್ದು ಡಿಜಿಟಲ್ ಡಿಟಾಕ್ಸ್, ನೀತಿ ಆಯೋಗ್ ಇಸ್ ಆಲ್ಸೋ ಒನ್ ಆಫ್ ದಿ ಪಾರ್ಟ್ನರ್. ಕ್ಯಾನ್ ಯು ಇಮ್ಯಾಜಿನ್? ಈ ತರ ಟಾಪಿಕ್ಸಿಗೆ ಬರುತ್ತೆ. ಸೊ ಆನ್ ಹೋಲ್ ಆಗಿ ಹೇಳ್ಬೇಕು ಅಂದ್ರೆ, ದರ್ ಇಸ್ ನೋ ಏರಿಯಾ ವೇರ್ ನೀತಿ ಆಯೋಗ್ ಹ್ಯಾಸ್ ನಾಟ್ ಟಚ್ಡ್. ಸೊ ಅಟ್ಲೀಸ್ಟ್ ನಿಮ್ಗೆ ಓದಕ್ಕಾಗಿಲ್ಲ ಅಂದ್ರೆ ಆನ್ಸರ್ ಎಲ್ಲ ಒಂದ್ ಕಡೆ ಬರೀರಿ, ಲೈಕ್ ನೀತಿ ಆಯೋಗ್ 3 ಇಯರ್ ಆಕ್ಷನ್ ಪ್ಲಾನ್ ರಿಪೋರ್ಟ್. ಖುಷಿ ಆಗುತ್ತೆ ಅವ್ರಿಗೆ, ಓ ಇವ್ರು ಇದೆಲ್ಲ ಓದ್ಬಿಟ್ಟಿದಾರಾ ಅಂತ. ಓಕೆ, ಆಮೇಲೆ SDG ಗೋಲ್ಸ್ ಟಿಪ್ಪಲ್ಲಿ ಇರಬೇಕು, ಇಲ್ಲೇ ಇರಬೇಕು, ಬಾಯಲ್ಲೇ ಇರಬೇಕು. ಈ SDG ಗೋಲ್ಸ್ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ರೆ, ಆಸ್ ಯು ನೋ, ಪ್ರತಿ ಒಂದು ಆನ್ಸರ್ಗೂ ಇಂಟ್ರೊಡಕ್ಷನ್ ಇರುತ್ತೆ, ಬಾಡಿ, ಕನ್ಕ್ಲೂಷನ್. ಇಂಟ್ರೊಡಕ್ಷನ್ಗೆ ಒಂದಷ್ಟು ಮಾರ್ಕು, ಬಾಡಿಗೆ ಒಂದಷ್ಟು ಮಾರ್ಕು, ಕನ್ಕ್ಲೂಷನ್ಗೆ ಒಂದಷ್ಟು ಮಾರ್ಕು, ಪ್ಲಸ್ ಇಡೀ ಸ್ಟ್ರಕ್ಚರಿಂಗ್ಗೆ 2 ಮಾರ್ಕ್ ಇರುತ್ತೆ. ಏನ್ ಸ್ಟ್ರಕ್ಚರಿಂಗು? A ಆದ್ಮೇಲೆ Bನೇ ಬರಬೇಕು, ABCD ತನಕ ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲೇ ಹೋಗ್ಬೇಕು. ಅಥವಾ ಒಬ್ಬ ಮನುಷ್ಯ ಅಂದ್ರೆ ಮೇಲ್ ತಲೆನೇ ಇರಬೇಕು, ಕಾಲ್ ಕೆಳಗಡೆನೆ ಇರಬೇಕು. ಕಾಲ್ ಮೇಲೆ ತಲೆ ಕೆಳಗೆ ಆದ್ರೆ ಅದು ಸ್ಟ್ರಕ್ಚರಿಂಗ್ ಅಲ್ಲ. ನಿಮ್ಮ ಆನ್ಸರ್ ಅಲ್ಲಿ ಸ್ಟ್ರಕ್ಚರಿಂಗ್ ಹೆಂಗ್ ರಾಂಗ್ ಆಗುತ್ತೆ ಅಂದ್ರೆ, ಈಗ ನೀವು ಇಂಟ್ರೊಡಕ್ಷನ್ ಅಲ್ಲಿ ಬರೆಯೋದನ್ನ ಎಲ್ಲೋ ಮಧ್ಯದಲ್ಲಿ ಬರ್ದಿರ್ತೀರಾ, ಕನ್ಕ್ಲೂಷನ್ ಅಲ್ಲಿ ಬರೆಯೋದನ್ನ ಎಲ್ಲೋ ಬರ್ದಿರ್ತೀರಾ. ಅಂದ್ರೆ ಅದು ಯಾವಾಗ ಆಗುತ್ತೆ ಗೊತ್ತಾ? ವೆನ್ ಯು ಹ್ಯಾವ್ ನಾಟ್ ಪ್ರಾಕ್ಟೀಸ್ ರೈಟಿಂಗ್ ಟೆಸ್ಟ್ಸ್. ಟೆಸ್ಟ್ ಸೀರೀಸ್ ಬರೀತಾ ನಿಮ್ಮ ಸ್ಟ್ರಕ್ಚರಿಂಗ್ ಎಲ್ಲ ಫೈನ್ ಟ್ಯೂನ್ ಆಗ್ಬಿಡುತ್ತೆ. ನೀವು ಟೆಸ್ಟ್ ಸೀರೀಸೇ ಬರ್ದಿಲ್ಲ, ನಾನು ಏಕ್ದಮ್ ಹೋಗ್ಬಿಟ್ಟು ಎಕ್ಸಾಮಲ್ಲೇ ರಿಪ್ರೊಡ್ಯೂಸ್ ಮಾಡ್ಬಿಡ್ತೀನಿ ಅಂದ್ರೆ ಸ್ಟ್ರಕ್ಚರಿಂಗ್ ಮಿಸ್ಟೇಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಸ್ಟ್ರಕ್ಚರಿಂಗ್ಗೆ ಸಪ್ರೇಟ್ ಮಾರ್ಕ್ಸ್ ಇದೆ. ಸೊ SDG ಎಲ್ಲಿ ನಿಮಗೆ ಹೆಲ್ಪ್ ಆಗ್ಬೋದು ಅಂದ್ರೆ ಕನ್ಕ್ಲೂಷನ್ ಅಲ್ಲಿ. ಆಮೇಲೆ ಏನಾಗುತ್ತೆ ಗೊತ್ತಾ, 21 ಕ್ವಶನ್ ಇರುತ್ತೆ. ಪ್ರತಿ ಒಂದು ಕ್ವಶನ್ಗೂ ಕನ್ಕ್ಲೂಷನ್ ಬರೆಯೋದು ಕಷ್ಟ ಇದೆ. ಎಲ್ಲಾ ಕ್ವಶನ್ ನಾನು ಫೆಂಟಾಸ್ಟಿಕ್ ಆಗಿ ಬರಿತೀನಿ, ವಾವ್ ಮಾರ್ಕ್ಸ್, ಅದು ಆಗಲ್ಲ. ಯಾವುದೋ ಮಧ್ಯದಲ್ಲಿ ಡಿಪ್ ಆಗುತ್ತೆ. ಅಟ್ಲೀಸ್ಟ್ ಫಸ್ಟ್ ಆನ್ಸರ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ಆನ್ಸರ್ ಅಷ್ಟೇ ಡೈಲ್ಯೂಷನ್ ಆಗ್ಬಿಟ್ಟಿರುತ್ತೆ ನಮ್ಮ ಕ್ವಾಲಿಟಿ ಎಲ್ಲ. ಸೊ ಅಂತ ಟೈಮಲ್ಲಿ ಏನ್ ಮಾಡಬೇಕು? ಟೇಕ್ ಹೆಲ್ಪ್ ಆಫ್ SDG ಗೋಲ್ಸ್. ಈಗ ವುಮೆನ್ ರಿಲೇಟೆಡ್ ಯಾವುದೋ ಒಂದಿದೆ ಅಂತಂದ್ರೆ ಟೇಕ್ ಹೆಲ್ಪ್ ಆಫ್ SDG 5. ಸ್ಯಾನಿಟೇಷನ್ ಬಗ್ಗೆ ಏನಾದರೂ ಇದೆ ಅಂದ್ರೆ ಟೇಕ್ ಹೆಲ್ಪ್ ಆಫ್ SDG 6. ಪಾವರ್ಟಿ ಬಗ್ಗೆ ಏನೋ ಒಂದಿದೆ ಅಂದ್ರೆ ಟೇಕ್ ಹೆಲ್ಪ್ ಆಫ್ SDG 1. ಕ್ಲೈಮೇಟ್ ಚೇಂಜ್ SDG 13. ನೋಡಿ, ನಾನು ಓದಿ ಯಾವುದೋ ಕಾಲ ಆಯಿತು, ನಾನು ಐ ಆಮ್ ಏಬಲ್ ಟು ರೀಕಾಲ್. SDG ಬರೀ ಇಲ್ಲಿಗೆ ನಿಲ್ಲಲ್ಲ. ನೀವು ಆಫೀಸರ್ಸ್ ಆಗಿ ATI ಟ್ರೈನಿಂಗ್ ಹೋಗ್ತಿರಲ್ಲ, ಅಲ್ಲಿ ನಿಮ್ಗೆ ಟೆಸ್ಟೇ ಇರುತ್ತೆ SDG ಬಗ್ಗೆ. ಸೊ ನಿಮ್ಮ ಸ್ಟಡಿ ಟೇಬಲ್ಲು, ನಿಮ್ಮ ಸ್ಟಡಿ ಏರಿಯಾ ಏನಿದೆ ಅಲ್ಲೊಂದು ಪ್ರಿಂಟ್ ತೊಗೊಂಡು ಹಾಕೊಂಬಿಡಿ. ಎಲ್ಲೆಲ್ಲಿ ರಿಲೆವೆಂಟ್ ಅನ್ಸುತ್ತೋ ನಿಮ್ಗೆ ಯೂಸ್ ಮಾಡೋದು ಅದು. ಜೊತೆಗೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಜಡ್ಜ್ಮೆಂಟ್ಸ್, ಕೇಸಸ್, ಈಗ ಕಿಹುತೋ ಹೋಲನ್ ಕೇಸು, ಕೂಪರ್ಸ್ ಕೇಸು, ಚಂಪಕಾರಂ ದೊರೈರಾಜನ್ ಕೇಸು, ಗೋದವರ್ಮನ್ ಕೇಸು, ಇದೆಲ್ಲ ನೀವೇನು ಹೊಸದಾಗಿ ಹುಡ್ಕೋದೇನು ಬೇಡ. ನೀವು ಓದ್ತಾ ಇರ್ತೀರಲ್ವಾ, ಪಾಲಿಟಿ ಓದ್ತಾ ಇರ್ತೀರಲ್ವಾ, ಮಧ್ಯದಲ್ಲಿ ಬಂದಂಗೆ ಎಲ್ಲ ಒಂದ್ ಕಡೆ ಬರ್ದಿಟ್ಕೊಳ್ಳಿ. ಬಿಕಾಸ್ ಎಕ್ಸಾಮ್ ಇಂದಿನ ದಿನ ಇಡೀ ಬುಕ್ನ ನೀವು ತಿರುಗಿಸಿ ಮರಗಿಸಿ ಓದಕ್ಕಾಗಲ್ಲ ಅಲ್ವಾ ಅದು. ಆಮೇಲೆ ಆರ್ಟಿಕಲ್ಸ್ ಅಂತ ಬಂದಾಗ, ಎಸ್ ಯು ಕ್ಯಾನ್ ಮೆನ್ಷನ್ ಅಬೌಟ್ ಪಾಲಿಟಿ ಆರ್ಟಿಕಲ್ಸ್. ಹಿಸ್ಟ್ರಿ ಪೇಪರಲ್ಲಿ ಏನು ಕ್ರಿಯೇಟಿವಿಟಿ ಬೇಡ, ಹಿಸ್ಟ್ರಿ ಹೆಂಗಿದೆಯೋ ಹಂಗೆ ಬರೀರಿ. ಸೋಷಿಯೋ ಪೇಪರಲ್ಲಿ ಮಾಡ್ಬೋದು, ಎಕಾಲಜಿ ಐ ಮೀನ್ ಎಕನಾಮಿ ಪೇಪರಲ್ಲಿ ಮಾಡ್ಬೋದು. ಇವನ್ ಏನೇನು ಎಕಾಲಜಿ ಎನ್ವಿರಾನ್ಮೆಂಟ್ 48A ಏನ್ ಹೇಳುತ್ತೆ? 48A ಟಾಕ್ಸ್ ಅಬೌಟ್ ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ ಅಲ್ವಾ, ವೈಲ್ಡ್ ಲೈಫು, ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್, ಫಾರೆಸ್ಟ್, ಅದೆಲ್ಲ ಬಂದ್ಬಿಡುತ್ತೆ. ಆ ರೀತಿ ಹೇಳ್ಬೋದು. ಸೊ ಎಲ್ಲ ಆರ್ಟಿಕಲ್ಸ್ ಗೊತ್ತಿರ್ಬೇಕಾ? ಹೌದು, ಬಟ್ 1 to 50 ಬಾಯಲ್ಲಿ ಇರಬೇಕು. 1 to 50 ಆರ್ಟಿಕಲ್ಸ್ ಓದೋದು ಕಷ್ಟನಾ? ಅದ್ರಲ್ಲಿ ಅರ್ಧಕ್ಕರ್ಧ ಫಂಡಮೆಂಟಲ್ ರೈಟ್ಸ್ DPSPಗೆ ಹೊಟ್ಟೋಗ್ಬಿಡುತ್ತೆ. ಹೌದಾ? ಬರ್ದಿಟ್ಕೊಳ್ಳಿ, ರೈಟ್ ಇಟ್.
ಪೇಸ್ಟೆಡ್ ಬೈ ಹಾರ್ಟ್ ಮಾಡ್ಬಿಟ್ಟು ಡೈಲಿ ನೋಡ್ತಾ ಇರಿ. ಅದಾದ್ಮೇಲೆ ಈಗ ಯಾವುದೋ ಒಂದು ನ್ಯೂಸಲ್ಲಿ ಇದೆಯಪ್ಪ, ಪ್ರೆಸಿಡೆಂಟೋ, ಪ್ರೈಮ್ ಮಿನಿಸ್ಟರೋ, ಸ್ಪೀಕರೋ, ಅಥವಾ ಜುಡಿಷಿಯಲ್ ಮೆಜಾರಿಟೇರಿಯನಿಸಮೋ, ಕ್ಯೂರೇಟಿವ್ ಪಿಟಿಷನ್ ಯಾವುದೋ ಒಂದಿದೆ ಅಂದ್ರೆ ಆ ತರ ಮೇನ್ ಆರ್ಟಿಕಲ್ಸ್ ನಿಮ್ಗಿರ್ಬೇಕು ತಲೆಯಲ್ಲಿ, ಆಯ್ತಾ? ಸೊ ಎಲ್ಲಾ ಸೇರಿದ್ರು ಒಂದು 50 to 80 ಆರ್ಟಿಕಲ್ಸ್ ನೀವು ಓದಿ ಇಟ್ಕೋಬೇಕಾಗತ್ತೆ. ಅಗೇನ್ ನೀವು ಇದನ್ನೆಲ್ಲ ಬರ್ದೇ ಬರಬೇಕು ಅಂತ ಏನಿಲ್ಲ, ಬರದ್ ಬಂದ್ರೆ ನಿಮ್ ಮಾರ್ಕ್ಸ್ ಇನ್ನೊಂಚೂರು ಚೆನ್ನಾಗಿ ಬರುತ್ತೆ ಅನ್ನೋದಷ್ಟೇ, ಆಯ್ತಾ? ದೆನ್ ಗೌರ್ಮೆಂಟ್ ವೆಬ್ಸೈಟ್ಸ್, ಎಸ್ಪೆಷಲಿ ಫಾರೆಸ್ಟ್, ಲೈಫ್ ಸೈನ್ಸ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಸೆರಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ, ಪಿಸಿಕಲ್ಚರ್, ಅದ್ರ ಬಗ್ಗೆ ಏನಾದ್ರು ಬಂದಾಗ ಈ ತರ ಟಾಪಿಕ್ಸ್ಗೆ ಕಂಟೆಂಟ್ ತುಂಬಾ ಕಷ್ಟ ಸಿಗೋದು. ಡೈರೆಕ್ಟ್ಲಿ ಗೋ ಟು ದ ಗೌರ್ಮೆಂಟ್ ವೆಬ್ಸೈಟ್ಸ್, ಅಲ್ಲೇನಿದೆಯೋ ಅದನ್ನೇ ತಗೊಂಡ್ ಬರೀರಿ. ಓಕೆ, ಅಲ್ಲೇನಿರುತ್ತೆ, ನೀವೇನ್ ಮಂತ್ಲಿ ಮ್ಯಾಗಝಿನ್ ಓದ್ತೀರಾ ಅಲ್ಲದಿರಲ್ಲ. ನಮಗೆ ವೆನ್ ಐ ರೋಟ್ ದ ಮೇನ್ಸ್, ಇನ್ನೊಂದು 15 ದಿನ ಇದೆ ಅನ್ನೋವಾಗ ಅಶ್ವಥ್ ಹೆಗಡೆ ಅಂತ IFOS ಅವರು ಕ್ಲಾಸ್ ತಗೊಂಡ್ರು. ಅವ್ರು ಎಷ್ಟು ಸ್ಕೀಮ್ಸ್ ಪಾಲಿಸೀಸ್ ಹೇಳಿದ್ರು ಅಂದ್ರೆ ಅದನ್ನ ನಾನು ಯಾವ ಕರೆಂಟ್ ಅಫೇರ್ಸ್ ಅಲ್ಲೂ ಓದಿರ್ಲಿಲ್ಲ. ಸಿನ್ಸ್ ಹಿ ಇಸ್ ಆಲ್ರೆಡಿ ಇನ್ ದ ಸರ್ವಿಸ್ ಅಂಡ್ ಅವ್ರು ಹೇಳಿದ್ರು ಲೈಕ್ ಗೌರ್ಮೆಂಟ್ ವೆಬ್ಸೈಟ್ಸ್ ನೋಡಿ ಮೇಡಮ್, ನಿಮ್ಗೆ ಅಲ್ಲಿ ಸಿಗುತ್ತೆ ಇವೆಲ್ಲ, ಮಿಕ್ಕಿದ ಕಡೆ ಜನರಿಗಾಗಿ ಕೊಟ್ಟಿರ್ತಾರೆ, ಆ ಥರ ಏನು ಸಿಗಲ್ಲ ಅಂತಂದ್ರು. ಓಕೆ, ಆಮೇಲೆ ಫಾರೆಸ್ಟ್ ಸರ್ವೆ ರಿಪೋರ್ಟ್ ಇರಲಿ, ಬಾಯಲ್ಲಿರಲಿ, ಸ್ಟ್ಯಾಟಿಸ್ಟಿಕ್ಸ್ ಇರಲಿ, ಲೈಕ್ ಅಟ್ಲೀಸ್ಟ್ ಯು ಶುಡ್ ನೋ ಟೈಗರ್ ಸೆನ್ಸಸ್ ಏನಾಯ್ತು, ಸ್ನೋ ಲೆಪರ್ಡ್ ಸೆನ್ಸಸ್ ಏನಾಯ್ತು, ಆ ಥರ ಎಲ್ಲ ನಿಮ್ಮ ಬಾಯಲ್ಲಿದ್ದಾಗ ಅವರೆಲ್ಲೂ ಕೇಳಲ್ಲ ಅದನ್ನೆಲ್ಲ, ನೀವು ಬರ್ಬಿಟ್ಟು ಬಂದಾಗ ನಿಮ್ಗೆ ವ್ಯಾಲ್ಯೂ ಅಡಿಷನ್ ಆಗುತ್ತೆ. ಸಿ ದ ಪಾಯಿಂಟ್ ಹಿಯರ್ ಇಸ್ 20 ಕ್ವಶನ್ ಅಥವಾ 21 ಕ್ವಶನ್ ಇದೆ ಅಂತಂದ್ರೆ ಒಂದು ಕ್ವಶನ್ 12 ಮಾರ್ಕ್ ಇದೆ ಅಂತಂದ್ರು ನೀವು 6 ಮಾರ್ಕ್ಸ್ ತೆಗೆದ್ರೆ ಇಟ್ಸ್ ಅ ಫೆಂಟಾಸ್ಟಿಕ್ ಸ್ಕೋರ್. 50% ಆಫ್ ದ ಮಾರ್ಕ್ಸ್ ಇಫ್ ಯು ಟೇಕ್, ಇಟ್ಸ್ ಅ ಫೆಂಟಾಸ್ಟಿಕ್ ಸ್ಕೋರ್. ಬಟ್ 6 ಮಾರ್ಕ್ಸ್ ಮಾತ್ರ 50% ತೆಗೆದ್ರೆ ಎಲ್ಲಾದ್ರಲ್ಲೂ 125 ನಿಂತ್ಕೊಂಡ್ಬರುತ್ತೆ. ಇವತ್ತು ಮಾರ್ಕ್ಸ್ ಎಲ್ಲಿದೆ? ನಾನೇ ಹೇಳ್ತಾ ಇದ್ದೀನಿ, ನಾನು 160, 170, 169, 176, 173. ಸೊ ಪರ್ ಕ್ವಶನ್, ಪರ್ ಪೇಪರ್ ಹಾಫ್ ಅ ಮಾರ್ಕ್ ನೀವು ಎಕ್ಸ್ಟ್ರಾ ತಗೊಂಡ್ರು 10 ಮಾರ್ಕ್ ಆಯ್ತು. 1 ಮಾರ್ಕ್ ಎಕ್ಸ್ಟ್ರಾ ತಗೊಂಡ್ರು 20 ಮಾರ್ಕ್ಸ್ ಆಯ್ತು. 80 ಮಾರ್ಕ್ಸ್. 1 ಮಾರ್ಕ್ ಎಕ್ಸ್ಟ್ರಾ ತಗೊಂಡ್ರೆ 40 ಮಾರ್ಕ್ಸ್ ಆಯ್ತು. ಅರ್ಧ ಮಾರ್ಕೆ ತಗೊಂಡ್ರು 20 ಮಾರ್ಕ್. ಈ 20 ಮಾರ್ಕು 6 ಮೇಲೆ ಅರ್ಧ ಮಾರ್ಕ್ ತಗೊಳ್ಳಿ, 6 ಮೇಲೆ 1 ಮಾರ್ಕ್ ತಗೊಳ್ಳಿ, ನಾನು ಹೇಳ್ತಲ್ಲ, ಹೈಯೆಸ್ಟ್ ಮಾರ್ಕ್ಸ್ ಏನಿದೆಯೋ ಅದ್ರ ಮೇಲೆ ನೀವು ಸ್ಕೋರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಈ ತರ ನಿಮ್ ಪಾಯಿಂಟ್ ಏನಿರ್ಬೇಕು ಅಂದ್ರೆ ಇಟ್ ಇಸ್ ವೆರಿ ಈಸಿ ಟು ಸ್ಕೋರ್ ದ ಮಿನಿಮಮ್ ಮಾರ್ಕ್ಸ್, ಬಟ್ ಪ್ರತಿಯೊಂದು ಕ್ವಶನ್ಗೂ ಯು ಶುಡ್ ಬಿ ಏಬಲ್ ಟು ಸ್ಕೋರ್ ದಟ್ ಎಕ್ಸ್ಟ್ರಾ ಮಾರ್ಕ್. ಬೇರೆ ಯಾರಿಗೂ ಬಂದಿರಬಾರ್ದು ಅದು. ಹಂಗನ್ಬಿಟ್ಟು ಬೇರೆ ಪೇಪರ್ಸ್, ಟೆಸ್ಟ್ ಸೀರೀಸ್ ಅಲ್ಲಿ ಫ್ರೆಂಡ್ಸ್ ಬರೆಯೋ ಪೇಪರ್ಸ್ ಎಲ್ಲ ತೆಗೆದು ನೋಡ್ಲೇಬೇಡಿ ಅಂತ ಹೇಳ್ತೀನಿ. ನಿಮ್ ಪೇಪರ್ ಯಾರಾದ್ರೂ ಕೇಳಿದ್ರೆ ಖಂಡಿತ ಕೊಡಿ. ಡೋಂಟ್ ಬಿ ಸೆಲ್ಫಿಶ್. ನನ್ನ ಪೇಪರ್ನ ಜೆರಾಕ್ಸ್ ಮಾಡಿಸ್ಕೊಂಡು ಓದಿದ್ದಾರೆ. ಐ ವಾಸ್ ನೆವರ್ ಸೆಲ್ಫಿಶ್. ಯಾಕಂದ್ರೆ ಅದೇ ಕ್ವಶನ್ ಕೊಟ್ಟು ತಿರ್ಗಾ ನಾನು ಅದೇ ಆನ್ಸರ್ ಅಂತೂ ಬರಿತಾ ಇರಲಿಲ್ಲ. ಯಾವುದನ್ನು ಬಹಟ್ ಮಾಡಿ ಇಟ್ಕೊಂಡಿರ್ಲಿಲ್ಲ ನಾನು. ತಲೆಯಲ್ಲಿ ಕಾನ್ಸೆಪ್ಟ್ಸ್ ಇತ್ತು, ಅದು ಹೆಂಗ್ ಬರುತ್ತೋ ಅವತ್ತು ಹೆಂಗೆ ಕೈ ಮೂವ್ ಮಾಡಬೇಕು ಅನ್ಸುತ್ತೋ ಹಂಗೆ ಮೂವ್ ಆಗತ್ತೆ ಅಷ್ಟೇ. ಓಕೆ, ಸೊ ಒಂದೊಂದು ಕ್ವಶನ್ಗೂ ವ್ಯಾಲ್ಯೂ ಅಡಿಷನ್ ಮಾಡ್ತಾ ಬರಬೇಕು. ವ್ಯಾಲ್ಯೂ ಅಡಿಷನ್ ಇವೆಲ್ಲ ನಾನು ಅಲ್ಲೇನು ಹೇಳಿದೆ, SDG ಗೋಲ್ಸ್ ಇರ್ಬೋದು, ನೀತಿ ಆಯೋಗ್ ರಿಪೋರ್ಟ್ಸ್ ಇರ್ಬೋದು, ಅಥವಾ ARC ರಿಪೋರ್ಟ್ ಇರ್ಬೋದು, ಆಮೇಲೆ NCRB ಡೇಟಾ, ಲಾ ಕಮಿಷನ್ ರಿಪೋರ್ಟ್. ಹೌದು, ಅದೆಲ್ಲ 1000 ಪೇಜ್ 2000 ಪೇಜ್ ಇದೆ. ಕನ್ಸೈಸ್ಡ್ ಎಡಿಷನ್ ನಿಮಗೆ ಒಂದು 50ರಿಂದ 100 ಪೇಜ್ಗೆ ಸಿಕ್ಬಿಡುತ್ತೆ. ಜಸ್ಟ್ ದ ಹೈಲೈಟ್ಸ್ ಏನೇನು ಅಂತ, ಆಯ್ತಾ? ಈ ರೀತಿ ಮಾಡಿಕೊಂಡು ಯು ಕ್ಯಾನ್ ಸ್ಟಾರ್ಟ್ ಆಫ್ ಯುವರ್ ಪ್ರಿಪ್ರೇಷನ್. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್. ಮುಂದೆ ಚಾನ್ಸ್ ಸಿಕ್ಕಿದ್ರೆ ನೀವು ಟೆಸ್ಟ್ಗಳೆಲ್ಲ ಬರೀತಿದ್ದಾಗ ಐ ಟ್ರೈ ಟು ಸಿ ಯುವರ್ ಪೇಪರ್ಸ್, ಐ ಟ್ರೈ ಟು ಗಿವ್ ಯು ಫೀಡ್ಬ್ಯಾಕ್ಸ್, ಐ ಟ್ರೈ ಟು ಟೇಕ್ ಸಮ್ ಕ್ಲಾಸಸ್ ಆಲ್ಸೋ ಇಫ್ ಟೈಮ್ ಪರ್ಮಿಟ್ಸ್. ಸಿ ಐ ನೋ ಹೌ ಇಟ್ ಫೀಲ್ಸ್. ಆ ಜಾಗದಲ್ಲಿ ನಾನು ನಿಂತಿದ್ದೆ. ಐ ನೋ ಹೌ ಇಟ್ ಇಸ್, ಇಟ್ಸ್ ಅ ವೆರಿ ಆಕ್ವರ್ಡ್ ಫೀಲಿಂಗ್. ಇಟ್ಸ್ ಅ ವೆರಿ ವೆರಿ ಆಕ್ವರ್ಡ್ ಫೀಲಿಂಗ್. ಬಟ್ ನಂಗೆ ಲಾಸ್ಟ್ ಅಟೆಂಪ್ಟ್ ವೆನ್ ಐ ಕ್ರ್ಯಾಕ್ ದ ಎಕ್ಸಾಮ್ ನನ್ಗೆ ಆ ಫೀಲಿಂಗ್ ಇಲ್ಲ, ಬಿಕಾಸ್ ಐ ವಾಸ್ ವೆರಿ ಶ್ಯೂರ್ ನನ್ ಪಾಸ್ ಆಗೇ ಆಗತ್ತೆ ಅಂತ. ಬಟ್ ಫಸ್ಟ್ 2 ಅಟೆಂಪ್ಟ್ಸ್ ಬರ್ದಾಗ ನಾನು ನೀವೆಲ್ಲಿದ್ದೀರೋ ಅದೇ ಜಾಗದಲ್ಲಿದ್ದೆ. ಫಸ್ಟ್ 2 ಅಟೆಂಪ್ಟ್ಸ್ಗೂ ನಾನು ಇಂಟರ್ವ್ಯೂಗೆ ಹೋಗಿದ್ದೀನಿ. ಇಂಟರ್ವ್ಯೂ ಮಾರ್ಕ್ಸ್ ಕಮ್ಮಿ ಬಂತು ಅಂತ ನಾನು ಲಿಸ್ಟಿಂದ ಆಚೆ ಬಂದೇ ಹೊರತು ಮೇನ್ಸ್ ಕಮ್ಮಿ ನಾನು ಯಾವತ್ತೂ ತೆಗ್ದಿಲ್ಲ. ಓಕೆ, ಸೊ ಇಟ್ಸ್ ಓಕೆ. ನಮ್ಮನ್ನು ನಾವೇ ಪುಷ್ ಮಾಡ್ಕೋಬೇಕಾಗತ್ತೆ. ನಾನಂತೂ ದೇವ್ರನ್ನ ನಂಬ್ತೀನಿ. ಟ್ರಸ್ಟ್ ಇನ್ ಗಾಡ್ ಅಥವಾ ಟ್ರಸ್ಟ್ ಇನ್ ಯುವರ್ ಪೇರೆಂಟ್ಸ್ ಬ್ಲೆಸ್ಸಿಂಗ್ಸ್. ನಿಮ್ಮನ್ನು ನೀವೇ ನಂಬ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಡಿಮೋಟಿವೇಟ್ ಆಗಬೇಡಿ. ಥ್ರೂ ಔಟ್, ಈಗ ಈ ಎಕ್ಸಾಮ್ 60 ದಿನ ಆದ್ಮೇಲೆ ಇರುತ್ತೋ, 80 ದಿನ ಆದ್ಮೇಲೆ ಇರುತ್ತೋ, 45 ದಿನ ಆದ್ಮೇಲೆ ಇರುತ್ತೋ ನನಗೆ ಗೊತ್ತಿಲ್ಲ. ಥ್ರೂ ಔಟ್ ನಿಮ್ಮ ಮೋಟಿವೇಶನ್ ಹೈ ಅಲ್ಲೇ ಇರಬೇಕು. ಕೀಪ್ ಮ್ಯಾನಿಫೆಸ್ಟಿಂಗ್, ಕೀಪ್ ಇಮ್ಯಾಜಿನಿಂಗ್. ಆ ಸಕ್ಸಸ್ ಬಂದ್ಬಿಟ್ಟಿದೆ, ಲಿಸ್ಟಲ್ಲಿ ನಿಮ್ಮ ಹೆಸರು ಈಗಾಗಲೇ ಇದೆ, ಹಂಗನ್ಬಿಟ್ಟು ಬರೀ ಇಮ್ಯಾಜಿನೇಷನ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಓದ್ಬೇಕಪ್ಪ,
ನೀವೆಷ್ಟು ಮ್ಯಾನಿಫೆಸ್ಟ್ ಮಾಡ್ಕೋತಿರೋ ಅದ್ರ ಡಬಲ್ ಅಷ್ಟು ಓದ್ಬೇಕು. ಹೆಲ್ತಿ ಲೈಫ್ ಸ್ಟೈಲ್ ಇಟ್ಕೊಳ್ಳಿ. ಐ ಆಮ್ ಶೋರ್ ಈಗ ಯಾರ್ಯಾರು ಕೆಲ್ಸಕ್ಕೆ ಹೋಗ್ತಿದ್ರೋ ನೀವೆಲ್ಲರೂ ರಜಾ ತಗೊಂಡೇ ಓದ್ತೀರಾ ಅಲ್ವಾ? ಪ್ರಿಲಿಮ್ಸ್ ಪಾಸ್ ಆಯ್ತು ಅಂದ್ರೆ ಮೇನ್ಸಿಗೆ ಯಾರು ರಿಸ್ಕ್ ತಗೊಳ್ಳೋದಿಲ್ಲ. ಬರೀ ಓದ್ಕೊಂಡೇ ಇರಬೇಡಿ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಯುವರ್ ಮೆಂಟಲ್ ಹೆಲ್ತ್, ಯುವರ್ ಫಿಸಿಕಲ್ ಹೆಲ್ತ್. ಓಕೆ, ಜಸ್ಟ್ ಹಂಗನ್ಬಿಟ್ಟು 24 ಗಂಟೆನೂ ಓದೋದಲ್ಲ. ಪ್ಲೀಸ್ ಗಿವ್ ಸಮ್ ರೆಸ್ಟ್ ಫಾರ್ ಯುವರ್ ಬ್ರೈನ್ ಅಂಡ್ ಬಾಡಿ. ಬರುತ್ತೆ, ಏನೇನೋ ಹೇಳ್ತಾರೆ, ಯಾರ್ಯಾರೋ ಏನೇನೋ ಮಾಡ್ತಾರೆ. ಇನ್ಸುಲೇಟ್ ಮಾಡಿ ಇಟ್ಕೊಂಬಿಡಿ. ನಾನು ಹೇಳ್ತೀನಲ್ಲ, ಇನ್ಸುಲೇಷನ್ 1 ಮೀಟರ್ ಇನ್ಸುಲೇಷನ್ ಮಾಡ್ಕೊಂಬಿಟ್ಟು ಹೇಳ್ತಾರೆ. ಆಮೇಲೆ ನೋಡಿ, ಕೆಲವೊಂದ್ಸಲ ಹೆಂಗಾಗತ್ತೆ ಅಂದ್ರೆ, ನಾವು ಹಾಳಾಗ್ಲಿ ಅಂತ ಯಾರು ಹೇಳಲ್ಲ. ಅವ್ರ ಎಕ್ಸ್ಪೀರಿಯನ್ಸು ಅಥವಾ ಅವ್ರ ಫ್ರಸ್ಟ್ರೇಷನ್ ನಮ್ಮಲ್ಲಿ ತೆಗ್ದಾಕ್ತಾರೆ. ನಮ್ಗೆ ಕೆಟ್ಟದಾಗ್ಲಿ ಅಂತಲ್ಲ, ನಾವು ಅದರಿಂದ ಏನೋ ಕಲಿಬೇಕು ಅಂತ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ, ಮಿಕ್ಕಿದ್ದನ್ನು ಹಂಗೆ ಬಿಟ್ಬಿಡಿ. ಯಾರಿಗೂ ಹರ್ಟ್ ಮಾಡೋದು ಬೇಡ. ಆಮೇಲೆ ಪ್ಲೀಸ್ ವರ್ಕ್ ಹಾರ್ಡ್ ಇನ್ ಸೈಲೆನ್ಸ್. ಮಾತು ಕಮ್ಮಿ ಮಾಡ್ಕೊಂಬಿಡಿ. ನಾನು ಇದು ಮಾಡ್ತೀನಿ, ನಾನು ಅದು ಮಾಡ್ಬಿಡ್ತೀನಿ, ಮೇಡಮ್ ಹೇಳಿದ್ದಾರೆ. ನೋ, ಯುವರ್ ಸಕ್ಸಸ್ ಶುಡ್ ಸ್ಪೀಕ್. ನೀವು ಮಾತಾಡಬಾರ್ದು. ನೀವು ಇದನ್ನೊಂದು ಫಾಲೋ ಮಾಡಿ. ನನಗೆ ಈ ಸಿವಿಲ್ ಸರ್ವಿಸ್ ಜರ್ನಿ ನಂಗೆ ರ್ಯಾಂಕ್ ತಂದು ಕೊಡ್ತು, ನಂಗೆ ಒಂದು ಪೋಸ್ಟ್ ಕೊಡಿಸ್ತು ಅನ್ನೋಕ್ಕಿಂತ ಐ ಬಿಕೇಮ್ ಅ ಬೆಟರ್ ಪರ್ಸನ್ ಇನ್ ಮೈ ಲೈಫ್. ನನ್ನ ರಿಸಲ್ಟ್ ಬಂದಿದ್ದ ದಿನ ಮೈ ಎಂಟೈರ್ ಫ್ಯಾಮಿಲಿ ಸೆಲೆಬ್ರೇಟೆಡ್. ಜಂಪಿಂಗ್, ಮೈ ಚಿಲ್ಡ್ರನ್, ಮೈ ಹಸ್ಬೆಂಡ್, ಮೈ ಸಿಸ್ಟರ್, ಎವ್ರಿಬಡಿ. ನಾನು ಎಷ್ಟು ಕಂಪೋಸ್ಡ್ ಆಗಿದ್ದೆ ಅಂದರೆ, ಆ ರಿಸಲ್ಟ್ ನನಗೆ 1 ವರ್ಷದ ಹಿಂದೆನೇ ಗೊತ್ತಿತ್ತು. ಯಾವ ರ್ಯಾಂಕು ನನಗೆ ಗೊತ್ತಿಲ್ಲ, ಯಾವ ಪೋಸ್ಟ್ ನನಗೆ ಗೊತ್ತಿಲ್ಲ, ಯಾವ ಡಿಪಾರ್ಟ್ಮೆಂಟ್ ನನಗೆ ಗೊತ್ತಿಲ್ಲ. ಐ ವಾಸ್ ರೆಡಿ ಫಾರ್ 106th ಆಲ್ಸೋ. ಒಟ್ನಲ್ಲಿ ಅಲ್ಲಿ ಬರಬೇಕಿತ್ತು, ನಾನು ಬಂದೇ ಬರ್ತೀನಿ ಅನ್ನೋದು ನನಗೆ ಗೊತ್ತಿತ್ತು. ಸೊ ನಿಮಗೆ ಮುಂಚೆನೇ ಗೊತ್ತಿದ್ದಾಗ ನಿಮ್ಗೆ ಅದು ಸರ್ಪ್ರೈಸಿಂಗ್ ಆಗಿರುತ್ತಾ? ಇಲ್ಲ. ಆ ಮೆಚುರಿಟಿ ನೀವು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ದಟ್ ಮೆಚುರಿಟಿ. ಐ ವಾಸ್ ಹ್ಯಾಪಿ, ಓಕೆ ಆಗಿದೆ, ಬಟ್ ಅದನ್ನ ಸರ್ಪ್ರೈಸಿಂಗ್ ಆಗಿರಲಿಲ್ಲ ಅಂತ ಹೇಳ್ತೀನಿ. ಬಿಕಾಸ್ ಐ ನ್ಯೂ ಆಲ್ರೆಡಿ ನಾನು ಬಂದೇ ಬರ್ತೀನಿ ರಿಸಲ್ಟಲ್ಲಿ, ಫೈನಲ್ ಲಿಸ್ಟಲ್ಲಿ ನನ್ನ ಹೆಸರು ಬಂದೇ ಬರುತ್ತೆ. ಐ ಆಲ್ವೇಸ್ ಇಮ್ಯಾಜಿನ್ಡ್ ಐ ವಿಲ್ ಬಿ ಇನ್ ಟಾಪ್ 10. ನನ್ನ ಸಿಂಗಲ್ ಡಿಜಿಟ್ ರ್ಯಾಂಕೇ ಬರುತ್ತೆ, ಸಿಂಗಲ್ ಡಿಜಿಟ್ ರ್ಯಾಂಕೇ ಬಂತು ನಂದು. ಓಕೆ, ಐ ಥಾಟ್ ಐ ವಿಲ್ ಬಿ ಇನ್ ಟಾಪ್ 5, ಬಟ್ ಇಂಟರ್ವ್ಯೂ ಹೇಳಿದ್ನಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಕಷ್ಟಪಟ್ಟಿದ್ದು ಎಲ್ಲೂ ವೇಸ್ಟ್ ಆಗಲ್ಲ. ದೇವ್ರಿದ್ದಾನೆ. ಯಾರೋ ಏನೋ ಮಾಡ್ಕೊಂಡ್ರು ಅಂದರೆ ನಾನು ಅದನ್ನು ಮಾಡದೇ ಇದ್ರು ನಾನು ಅಲ್ಲಿದ್ದೀನಲ್ವಾ ಇವತ್ತು. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಈಚ್ ಅದರ್. ನಿಮ್ಮ ಫ್ರೆಂಡ್ಸ್ ಈ ಜರ್ನಿನಲ್ಲಿ ತುಂಬ ಮ್ಯಾಟರ್ ಆಗುತ್ತೆ. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಬೇಕು. ಹಂಗನ್ಬಿಟ್ಟು ಯಾರೋ ಒಬ್ಬ ಓತ್ಲಾ ಕ್ಯಾಂಡಿಡೇಟ್ ಇದ್ದಾರೆ, ನಾನು ಸರಿ ಮಾಡ್ಬಿಡ್ತೀನಿ, ಐ ವಿಲ್ ಬಿ ದಾಟ್. ನೋಡಿ, ನಿಜವಾಗ್ಲೂ ಅವ್ರಿಗೆ ಹೆಲ್ಪ್ ಬೇಕಾ? ಪ್ಲೀಸ್ ಹೆಲ್ಪ್. ಬಟ್ ಫಸ್ಟು ನಾವು. ಐ ಆಮ್ ನಾಟ್ ಟೆಲ್ಲಿಂಗ್ ಯು ಟು ಬಿ ಸೆಲ್ಫಿಶ್. ನಾನು ಚೆನ್ನಾಗಿದ್ರೆ ಮಾತ್ರ ಇವಾಗ ನಾನು ಚೆನ್ನಾಗಿ ಓದ್ಕೊಂಡ್ರೆ ತಾನೇ ಫ್ರೆಂಡ್ಗೆ ಹೇಳ್ಕೊಡಕ್ಕಾಗೋದು ಅಲ್ವಾ? ಆಮೇಲೆ ನಾನೇನೋ ನಮ್ಮ ತಂದೆಗೋಸ್ಕರ ಅಚೀವ್ ಮಾಡ್ತೀನಿ, ನಮ್ಮ ತಾಯಿಗೋಸ್ಕರ ಅಚೀವ್ ಮಾಡ್ತೀನಿ, ನನ್ನ ಹಸ್ಬೆಂಡ್ಗೋಸ್ಕರ ಅಚೀವ್ ಮಾಡ್ತೀನಿ, ನಮ್ಮ ರಿಲೇಟಿವ್ಸಿಗೆ ಬುದ್ಧಿ ಕಲ್ಸಕ್ಕೆ ಮಾಡ್ತೀನಿ, ನನ್ನ ಎಕ್ಸ್ ಗರ್ಲ್ ಫ್ರೆಂಡಿಗೆ ತೋರ್ಸಕ್ಕೆ ಮಾಡ್ತೀನಿ. ಅದು ವರ್ಕೌಟ್ ಆಗಲ್ಲ. ಯಾಕೆ ಗೊತ್ತಾ? ಆ ಥರ ಗ್ರಡ್ಜ್ ಏನಿರುತ್ತೆ ಗೊತ್ತಾ? ನಾವು ನಮ್ಮನ್ನೇ, ಆ ಆ್ಯಂಗರ್ ಏನಿರುತ್ತೆ, ಆ ಆ್ಯಂಗರ್ ನಮ್ಮನ್ನೇ ಸುಡ್ತಾ ಇರುತ್ತೆ ಒಂದು ಕಡೆ. ಆದರೆ ನಾವು ಯಾರಿಗೋಸ್ಕರ ಏನು ಮಾಡೋಕ್ಕಾಗಲ್ಲ ರೀ. ಟೇಕ್ ಇಟ್ ಫ್ರಮ್ ಮೀ. ನಾವು ಯಾರಿಗೋಸ್ಕರ ಏನು ಲಾಂಗ್ ರನ್ನಲ್ಲಿ ಮಾಡೋಕ್ಕಾಗಲ್ಲ. 1 ತಿಂಗಳು ಮಾಡ್ಬೋದು, 2 ತಿಂಗಳು ಮಾಡ್ಬೋದು, 3 ತಿಂಗಳು ಮಾಡ್ಬೋದು, 1 ವರ್ಷ ಎಲ್ಲ ಮಾಡೋಕ್ಕಾಗಲ್ಲ. ನಾನು ನನಗೋಸ್ಕರ ಮಾಡ್ತೀನಿ ಅನ್ಕೊಂಡಾಗ ಮಾತ್ರ ನನಗೆ ಸಕ್ಸಸ್ ಸಿಕ್ಕಿದ್ದು. ನಾನು ಅದೇ ಮೈಂಡ್ಸೆಟ್. ನಾನು ಫುಲ್ ಫಿಲ್ಮಿ. ನಮ್ಮ ಮಮ್ಮಿ ಡ್ಯಾಡಿಗೋಸ್ಕರ ಮಾಡ್ತೀನಿ. ಓಕೆ, ಇವತ್ತು ಮೈ ಪೇರೆಂಟ್ಸ್ ಆರ್ ನಾಟ್ ಅಲೈವ್, ಐ ಡೂ ಇಟ್ ಫಾರ್ ಮೈ ಹಸ್ಬೆಂಡ್. ನೋ, ಇಟ್ ವಿಲ್ ನಾಟ್ ವರ್ಕ್. ಬಿಕಾಸ್ ಈ ಎಕ್ಸಾಮು ನಿಮ್ಮ ಟೈಮು ಪೇಷನ್ಸ್ನ ಕಿಲ್ ಮಾಡಿಬಿಡುತ್ತೆ. ಲಾಂಗ್ ಅಲ್ವಾ? ಎಲ್ಲದಕ್ಕಿಂತ ಲಾಂಗೆಸ್ಟ್ ಅನಿಸಿದ್ದು ನನಗೆ ನನ್ನ ಇಂಟರ್ವ್ಯೂ ಡೇ. ಐ ಹ್ಯಾಡ್ ಇಟ್ ಆನ್ ಎ ಥರ್ಸ್ಡೇ. August 18th ವಾಸ್ ಮೈ ಇಂಟರ್ವ್ಯೂ. ಐ ವಾಸ್ ದ ಲಾಸ್ಟ್ ಪರ್ಸನ್ ಇನ್ ದ ಎಂಟೈರ್ KPSC ಬಿಲ್ಡಿಂಗ್. ನನಗೆ ಈ 1.5 ವರ್ಷ ನಾನು ಏನು ಕಾದಿದ್ನೋ ಅದು ನನಗೆ ಲಾಂಗ್ ಅನಿಸಿಲ್ಲ. ಆ ಒಂದು ದಿನ ವಾಸ್ ದಿ ಲಾಂಗೆಸ್ಟ್ ಡೇ ಆಫ್ ಮೈ ಲೈಫ್. ಆ ಇಂಟರ್ವ್ಯೂ ಎಷ್ಟು ನಿಮಿಷ ಆಯಿತು? 5 ನಿಮಿಷ. ಆಚೆ ಬಂದಮೇಲೆ ನಂಗೆ ರಿಯಲೈಸ್ ಕೂಡ ಆಗ್ತಾ ಇಲ್ಲ, ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಮುಗಿದೋಯ್ತಾ 5 ಮಿನಿಟ್ಸಲ್ಲಿ. ಅವ್ರು ನನ್ನ ಏನು ಕೇಳಲೇ ಇಲ್ಲ. ದೇ ಸೆಂಟ್ ಮೀ ಜಸ್ಟ್ ಲೈಕ್ ದಾಟ್. ಹೆಸರು ಸಹ ಕೇಳಲಿಲ್ಲ. ಹಾಗೆ ಮೇಯ್ನ್ಸ್ ಅಷ್ಟೇ ನಮ್ಮ ಕೈ ಹಿಡಿಯುತ್ತೆ. ಸೊ ನಾನು ನನಗೋಸ್ಕರ ಮಾಡ್ತೀನಿ ಅಂದ್ಕೊಂಡು ಮಾಡಿ. ನೀವು ಚೆನ್ನಾಗಿದ್ರೆ ತಾನೇಪ್ಪ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸು ಅಲ್ವಾ? ಇವತ್ತು ನಾನು ಆಫೀಸರ್ ಆಗಿರೋದಕ್ಕೆ ಈ ರೀತಿ ನನ್ನ ಕರೀತಾರೆ, ಬಂದು ನೀವು ಮಾತಾಡಿ ಅಂತಾರೆ, ಹೌದಾ? ಸಪೋಸ್ ನಾನು ಇನ್ನೇನು ಆಗಿದ್ದಿದ್ರೆ ನಾನು ಇಲ್ಲಿ ಬಂದು ಮಾತಾಡೋಕ್ಕಾಗ್ತಿತ್ತಾ? ಸೊ ಐ ನೋ ಡಿಸ್ಟರ್ಬೆನ್ಸಸ್ ಆಗುತ್ತೆ, ಎಮೋಷ್ನಲಿ ಅಪ್ಸು ಡೌನ್ಸ್ ಇರುತ್ತೆ, ಅಳ್ಬೇಕನ್ಸುತ್ತಾ ಹತ್ಬಿಡಿ. ಬಟ್ ವರ್ಕ್ ಹಾರ್ಡ್ ಇನ್ ಸೈಲೆನ್ಸ್. ಸೈಲೆನ್ಸ್. ನೀವು ಬೆಳಗ್ಗೆ ಜಸ್ಟ್ ಅ ಸ್ಮಾಲ್ ಟಿಪ್. ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತಿರೋ ನಂಗೆ ಗೊತ್ತಿಲ್ಲ, ನಾನು 3:45 ಇವತ್ತಿಗೂ ಹೇಳ್ತೀನಿ. ಓಕೆ, ಆಮೇಲೆ ನಮ್ಗೆ ಗೊತ್ತಾಯ್ತಪ್ಪ ಏನೋ ಬ್ರಹ್ಮ ಮುಹೂರ್ತ ಅಂತೆ, ಅದೇನೇನೋ ಅಷ್ಟೊಂದೆಲ್ಲ ನಂಗೆ ಬರಲ್ಲ, ಮೈಥಾಲಜಿ ಎಲ್ಲ. ಬಟ್ ಇಟ್ಸ್ ಅ ಗುಡ್ ಟೈಮ್ ಅಂತೆ ನಮ್ಮ ಗುರುಜಿ ಒಬ್ರು ಹೇಳಿದ್ರು.
ಅವ್ರು ಹೇಳಿದ್ಮೇಲಲ್ಲ, ನಾನು ಸಿನ್ಸ್ ಚೈಲ್ಡ್ಹುಡ್ ಅದೇ ಟೈಮಿಗೆ ಎದ್ದೇಳ್ತೀನಿ. ಐ ಯೂಸ್ ಟು ಗೋ ಫಾರ್ ಯೋಗ ಕ್ಲಾಸಸ್. ಹೋಗ್ಲೇಬೇಕಿತ್ತು, ಮೈ ಮದರ್ ವಾಸ್ ವೆರಿ ಸ್ಟ್ರಿಕ್ಟ್, ಹೋಗ್ಲೇಬೇಕಿತ್ತು. ನಿದ್ದೆ ಎಲ್ಲ ಮಾಡಂಗಿಲ್ಲ, ಹೋಗ್ಬೇಕು, ತಿರ್ಗಾ ಅಲ್ಲಿಂದ ಬಂದು ರೆಡಿಯಾಗಿ ಸ್ಕೂಲ್ಗೆ ಹೋಗ್ಬೇಕು, ಆ ಥರ ಇತ್ತು ನಮ್ಮದು. ಅದು ಹಂಗೆ ಯೂಸ್ ಆಗೋಯ್ತು ಅಷ್ಟೇ. ಇದು ನನಗೆ ಒಬ್ಬ ತುಂಬ ಒಳ್ಳೆ ಮೆಂಟರ್ ಕೊಟ್ಟಂತ ಒಂದು ಟಿಪ್ಸ್. ನನಗಿದು ವರ್ಕೌಟ್ ಆಯಿತು. ನನಗಾಗುತ್ತೆ ಅಂದರೆ ನಿಮಗೂ ಆಗುತ್ತೆ. ಇವಾಗ ನಾವು ಎಚ್ಚರ ಆದ ತಕ್ಷಣ ಬೆಡ್ಡಿಂದ ರೋಬೋಟ್ ಥರ ಎದ್ಬಿಡ್ತೀವ? ಬೆಡ್ ಮೇಲೆ ಒದ್ದಾಡ್ತಿರ್ತೀವಲ್ವ, ಒಂದು 5 ನಿಮಿಷ, ಅಯ್ಯೋ ಚಳಿ ಇದೆ, ಇನ್ನೊಂದು 5 ನಿಮಿಷ ಮಲ್ಗೋಣ. ಈಗ ಅದೇ ರೀತಿ ಮಲ್ಗಿದ ತಕ್ಷಣ ನಿದ್ದೆ ಬಂದ್ಬಿಡುತ್ತಾ ನಿಮ್ಗೆ ರಾತ್ರಿ ಹೊತ್ತು? ಇಲ್ಲ. ಒಂದು 5 ನಿಮಿಷ ಮಲ್ಗಿದ ತಕ್ಷಣ ನಿದ್ದೆ ಮಾಡಿ ಗೊರಕೆ ಹೊಡೆಯೋರ್ನ ನಾನು ಇವತ್ತಿನವರೆಗೂ ನೋಡಿಲ್ಲ. ಅಟ್ಲೀಸ್ಟ್ 1 ನಿಮಿಷ 2 ನಿಮಿಷ ಗ್ಯಾಪ್ ಇರುತ್ತಲ್ವಾ? ದಟ್ ಈಸ್ ಯುವರ್ ಗೋಲ್ಡನ್ ಟೈಮ್. ನಿಮ್ಮ ಬ್ರೈನ್, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು, ಇಟ್ ವಿಲ್ ಬಿ ಇನ್ ಸಿಂಕ್ ಅಟ್ ದಟ್ ಟೈಮ್. ನೀವೇನು ಅಚೀವ್ ಮಾಡಬೇಕು ಅಂತಿದ್ದೀರೋ ಮ್ಯಾನಿಫೆಸ್ಟ್ ಇಟ್ ಅಟ್ ದಟ್ ಟೈಮ್. ಓಕೆ? ಅಂದರೆ 5 ನಿಮಿಷ ಬಿಫೋರ್ ಯು ವೇಕಪ್ ಅಥವಾ ಗೆಟ್ ಅಪ್ ಫ್ರಮ್ ದಿ ಬೆಡ್, 5 ನಿಮಿಷ ಬಿಫೋರ್ ಯು ಗೋ ಟು ಡೀಪ್ ಸ್ಲೀಪ್. ಆ ಪಾಸಿಟಿವ್ ಥಾಟ್ನ ತಗೊಳ್ಳಿ. ಟೆಲ್ ಟು ಯುವರ್ ಸೆಲ್ಫ್ ದಟ್ ಯು ಆರ್ ದ ಬೆಸ್ಟ್. ಈಗ ನಾವು ಯಾರನ್ನೋ ನೋಡ್ಬಿಟ್ಟು ಅವ್ರ ಬೆಸ್ಟ್, ಅವ್ರ ಥರ ನಾವಾಗಬೇಕು ಅಲ್ಲ, ನಿಮ್ಮ ಥರ ಇನ್ನೊಬ್ರು ಆಗಬೇಕು ಅಂತ ಅನ್ಕೋಬೇಕು. ಹಂಗನ್ಬಿಟ್ಟು ಬೇರೆಯವರಿಂದ ಮೋಟಿವೇಶನ್ ತಗೋಬೇಡಿ ಅಂತ ನಾನು ಹೇಳ್ತಿಲ್ಲ, ತಗೊಳ್ಳಿ. ಬಟ್ ನೀವು ಮೋಟಿವೇಟರ್ ಆಗಿ ಒಬ್ರಿಗೆ. ನಿಮ್ದೇನಿದೆ? ಈಗ ನಿಮ್ದೇನೋ ಡ್ರೀಮ್ ಪೋಸ್ಟ್ ಇದೆಯಾ, ಅಥವಾ ರಿಸಲ್ಟ್ ಶೀಟ್ ಓಪನ್ ಮಾಡಿದ ತಕ್ಷಣನೇ ನಿಮ್ಮ ಹೆಸರು ಕಾಣ್ಬೇಕಾ? ಮಧ್ಯದಲ್ಲೆಲ್ಲ ಸ್ಕ್ರಾಲ್ ಮಾಡ್ದಂಗೆ ನಾನು ಆ ಥರನೇ ಮಾಡ್ಕೊಂಡಿದ್ದೆ ಎಲ್ಲ. ನಾನು ಹೆಂಗೆ ಮಾಡ್ಕೊಂಡಿದ್ದೋ ಅದು ಹಂಗೆ ಆಯಿತು. ಇನ್ಫ್ಯಾಕ್ಟ್ ಐ ಹ್ಯಾವ್ ಟೋಲ್ಡ್ ಇಟ್ ಎವ್ರಿವೇರ್. ನಮ್ಮ ರಿಸಲ್ಟ್ ಮಂಡೇ ಏನೋ ಬರುತ್ತೆ ಅನ್ಸುತ್ತೆ, September 5th, ಐ ಡೋಂಟ್ ರಿಮೆಂಬರ್. ಬಟ್ ಅದಕ್ಕಿಂತ 2 ದಿನದ ಹಿಂದೆ ಐ ಗಾಟ್ ಎ ಡ್ರೀಮ್ ಆ್ಯಂಡ್ ನನಗೊಬ್ರು ಮೆಂಟರ್ ಫೋನ್ ಮಾಡ್ತಾರೆ. ಅವ್ರ ನಂಬರ್ ಅಂದರೆ ಅವ್ರ ಹೆಸರು ಬರುತ್ತೆ ಮೊಬೈಲಲ್ಲಿ. ನಾನು ಫೋನ್ ಪಿಕ್ ಮಾಡ್ತೀನಿ. ಹಿ ವಿಲ್ ಟೆಲ್, ಕಂಗ್ರ್ಯಾಚುಲೇಷನ್ಸ್ ಮೇಡಮ್, ಯು ಹ್ಯಾವ್ ಕ್ಲಿಯರ್ಡ್ ದಿಸ್ ಆ್ಯಂಡ್ ಯು ಆರ್ ಇನ್ ಟಾಪ್ 10 ಅಂತ ಒಂದು ಡ್ರೀಮ್. ಅದಾಗಿ 2 ದಿನಕ್ಕೆ ರಿಸಲ್ಟ್ ಬರುತ್ತೆ. ಆವತ್ತು 10:15 ಅದೇ ಮೆಂಟರ್ ಫೋನ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ ಐ ವಾಸ್ ವಾಚಿಂಗ್ ಸೀರೀಸ್. ನಾನು ತುಂಬ ಟಿವಿ ನೋಡ್ತೀನಿ, ಸೀರಿಯಲ್ ಅಲ್ಲ, OTTs ಜಾಸ್ತಿ. ಕ್ರಿಮಿನಲ್ ಜಸ್ಟಿಸ್ ನೋಡ್ತಾ ಇದ್ದೆ. ಲಾಸ್ಟ್ ಇನ್ನೇನು 5 ಮಿನಿಟ್ಸ್ ಅವ್ನು ಯಾರು ಮರ್ಡರ್ ಅಂತ ಗೊತ್ತಾಗ್ಬಿಡುತ್ತೆ. ಲಾಸ್ಟ್ ಎಪಿಸೋಡ್ ಅದು. ಓಕೆ, ಸೀಸನ್ 1, 2, 3 ಎಲ್ಲ ನೋಡಿದ್ದೀನಿ ನಾನು ಅದರಲ್ಲಿ. ಐ ಆ್ಯಂಡ್ ಮೈ ಹಸ್ಬೆಂಡ್ ವಿ ವರ್ ಸಿಟ್ಟಿಂಗ್ ಆನ್ ದ ಸೋಫಾ, ಮೊಬೈಲ್ ಪಕ್ಕದಲ್ಲೇ ಇದೆ. ಮೊಬೈಲ್ ರಿಂಗ್ ಆಯಿತು, ನಂಗೆ ಗೊತ್ತಾಯಿತು. ಈಗ 10:30 ರಾತ್ರಿಲಿ ಒಬ್ಬ ಮೆಂಟರ್ ಏನಕ್ಕೆ ಫೋನ್ ಮಾಡ್ತಾರೆ? ರಿಸಲ್ಟ್ ಬಂದಿದೆ ಅದಕ್ಕೆ. ಐ ಟೋಲ್ಡ್ ಮೈ ಹಸ್ಬೆಂಡ್ ವೆರಿ ಕಾಮ್ಲಿ, ರಿಸಲ್ಟ್ ಬಂತು ನೋಡು ಅಂತ. ಈ ಜಂಪ್ಡ್ ಔಟ್ ಆಫ್ ದ ಸೋಫಾ, ರಿಮೋಟ್ ಎಲ್ಲ ಎಸ್ಬಿಟ್ಟು, ಟಿವಿ ಎಲ್ಲ ಆಫ್ ಮಾಡ್ಬಿಟ್ಟು, ನೋಡು ಬೇಗ ಏನಾಗಿದೆ ರಿಸಲ್ಟ್. 1 ನಿಮಿಷ ಇದೆ, 5 ನಿಮಿಷ ಇದೆ, ರಿಸಲ್ಟ್, ಲೆಟ್ ಮಿ ಫಿನಿಶ್ ದ ಸೀರೀಸ್. ಅವ್ನು ಯಾರು ಮಾಡಾರ ಗೊತ್ತಾಗುತ್ತೆ. ಇಟ್ಸ್ ಲೈಕ್ ನಿಮ್ ತಲೆಗಿಲೆ ಕೆಟ್ಟಿದ್ಯಾ, ನಿಮ್ ರಿಸಲ್ಟ್ ಬಂದಿದೆ ಅಂತ ಹೇಳ್ತಾ ಇದಾರೆ, ನಿಮ್ಗೆ ವೆರಿ ಓವರ್ ಕಾನ್ಫಿಡೆಂಟ್ಲಿ ಸ್ಟಾರ್ಟೆಡ್ ಸ್ಕೋಲ್ಡಿಂಗ್. ಐಮ್ ಲೈಕ್, ಆಯ್ತು, ಅಟ್ಲೀಸ್ಟ್ ಪಾಸ್ ಮಾಡು, ಆಫ್ ಮಾಡಬೇಡ. ತಿರ್ಗಾ ಫಸ್ಟಿಂದ ಲೋಡೋಗಕ್ಕೆ ಟೈಮ್ ಹಿಡಿಯುತ್ತಲ್ವಾ, ಪಾಸ್ ಮಾಡು ಅಂತ ಅಂದ್ಬಿಟ್ಟು ನಾನು ಹೇಳಿದೆ, ಆಗಿರತ್ ಬಿಡು, ಯಾಕೆ ಟೆನ್ಷನ್ ಮಾಡ್ಕೊ. ಇಲ್ಲ, ನೀನು ತುಂಬ ಓವರ್ ಕಾನ್ಫಿಡೆಂಟ್ ಇದೆಯಾ, ನೀನು ಇಂಟರ್ವ್ಯೂ ಬೇರೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದೆಯಾ, ಏನೇನಾಗ್ಬಿಡುತ್ತೋ ಈ ಸಲ, ಬರೀ 106 ಪೋಸ್ಟ್ ಇದೆ ಅಷ್ಟೇ. ಸೇಮ್ ವರ್ಡ್ಸ್ ಸೇಮ್ ಸೆಂಟೆನ್ಸ್. ಆಮೇಲೆ ಐ ಡಿಂಟ್ ಜಂಪ್, ಓ ವಾವ್ ಅಂತ ನಾನು ಜಂಪ್ ಮಾಡಲ್ಲ. 1 ನಿಮಿಷ ಕೂತ್ಕೊ, 5 ನಿಮಿಷ ಅದು ಮುಗಿಸ್ಬಿಡೋಣ ಅಂದ್ಬಿಟ್ಟು ಐ ಕಂಪ್ಲೀಟೆಡ್ ದಟ್ ಸೀರೀಸ್. ಆಮೇಲಿಂದ ಬೆಳಗ್ಗೆ ತನಕ ಫೋನಲ್ಲೇ ಇದ್ದೆ ನಾನು ಅಷ್ಟೇ. 1 ದಿನ 2 ದಿನದಲ್ಲಿ ಬರಲ್ಲ. ಇವತ್ತು ನಿಮ್ಮ ಜರ್ನಿ ಶುರು ಆಗ್ತಿದ್ಯಾ, ಇವತ್ತಿಂದ ಶುರು ಮಾಡಿ. ಆಮೇಲೆ ನೀವು ಹಾಕ್ಕೊಳ್ಳೋ ಟಾರ್ಗೆಟು, ಗೋಲು, ನಿಮ್ಮ ಸಬ್ಕಾನ್ಷಿಯಸ್ಗೆ ಕಳಿಸೋ ಮೆಸೇಜು ಪ್ರಾಕ್ಟಿಕಲ್ ಆಗಿರಲಿ, ಮಿಸ್ ಮ್ಯಾಚ್ ಆಗಬಾರ್ದು. ಈಗ ನಾವು ಇದನ್ನ ಯೋಚನೆ ಮಾಡ್ಕೊಂಡು ನೀವು KPSC ಎಕ್ಸಾಮ್ಗೆ ರೆಡಿ ಮಾಡ್ಕೊಂಡು ನಾನು UPSC ಫಸ್ಟ್ ರ್ಯಾಂಕ್ ಬಂದ್ರೆ ಅನ್ನೋದಲ್ಲ. ವೆನ್ ಯು ರೈಟಿಂಗ್ UPSC ಎಕ್ಸಾಮ್, ಯು ಮ್ಯಾನಿಫೆಸ್ಟ್ ದಟ್ ಒನ್. ಬಟ್ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನೋ ಯೂಸ್. ನಾನಂತೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ, ತುಂಬ ಇನ್ ಬಿಟ್ವೀನ್ ನಂಗೆ ಎಷ್ಟೊಂದು ಹೆಲ್ತ್ ಇಶ್ಯೂಸ್ ಆಗುತ್ತೆ, ನನ್ನ ಕಣ್ ಪ್ರಾಬ್ಲಮ್ ಆಗುತ್ತೆ, ರೈಟ್ ಹ್ಯಾಂಡ್ ಪ್ರಾಬ್ಲಮ್ ಆಗುತ್ತೆ. ಎಕ್ಸಾಮ್ಗಿನ್ನ 2 days ಮುಂಚೆ ಐ ಹ್ಯಾವ್ ಡನ್ ಎವ್ರಿಥಿಂಗ್ ಟು ಕ್ರ್ಯಾಕ್ ದಿಸ್ ಎಕ್ಸಾಮ್. ಬೇರೆ ಯಾರೋ ನನ್ನಷ್ಟು ಎಫರ್ಟ್ ಹಾಕಿಲ್ದೇ ಇರೋರು ನನಗಿಂತ ಒಳ್ಳೆ ರ್ಯಾಂಕಿಂಗ್ ತಗೊಂಡಿದ್ದಾರೆ, ಅದು ಅವ್ರು ಕೇಳ್ಕೊಂಬಂದಿದ್ದು. ದಿಸ್ ವಾಸ್ ಮೈ ಪಾರ್ಟ್ ಆಫ್ ಲೈಫ್, ಆಯ್ತಾ? ಸೊ ಮೇ ಬಿ ಯು ಆರ್ ಲಕ್ಕಿ ಎನಫ್ ಲೈಕ್ ದೆಮ್ ಟು ಸ್ವೀಪ್ ಇಟ್ ಇನ್ ಯುವರ್ ಫಸ್ಟ್ ಅಟೆಂಪ್ಟ್. ಅಥವಾ ನಂತರ ಆಗಿ ಅಂತ ನಾನು ಯಾರಿಗೂ ಹೇಳಲ್ಲ. ಓಕೆ, ಬಂದಿದೆ, ಅವಕಾಶ ಇದೆ, ಮುಗಿಸ್ಕೊಂಡು ಹೋಗಿ, ಡೋಂಟ್ ಲುಕ್ ಬ್ಯಾಕ್. ಓಕೆ, ಸೊ ಟ್ರೈ ದಿಸ್ 5 minutes ಟೆಕ್ನಿಕ್. ಓಕೆ, ಸೊ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ. ಆನ್ಲೈನ್ ಅವರು ಹೇಳಿದ್ದಾರೆ ಲೈಕ್ ನೋ ಡೌಟ್ಸ್ ಮೇಡಮ್, ಸ್ವಲ್ಪ ಸಮಾಧಾನ ಆಗಿದೆ ಅಂತ. ಐಲ್ ಬಿ ದೇರ್ ಲೈಕ್ ವೆನ್ ಎವರ್ ಯು ವಾಂಟ್ ಟು ಗೆಟ್ ಇನ್ ಟಚ್ ವಿತ್ ಮೀ. ಅಕಾಡೆಮಿ ಅವ್ರನ್ನ ಕೇಳಿ, ಬಿಕಾಸ್ ನನಗೆ ಯಾರು ನಂತರ ಸಪೋರ್ಟ್ ಇರಲಿಲ್ಲ. ನಂಗೆ ಅನ್ಸುತ್ತೆ, ನಂಗೆ ಯಾರಾದರೂ ನಂತರ ಒಬ್ಬರು ಸಪೋರ್ಟ್ ಇದ್ದಿದ್ರು ಐ ವುಡ್ ಹ್ಯಾವ್ ಬೀನ್ ಇನ್ ಅ ಬೆಟರ್ ಪ್ಲೇಸ್. ಸೊ ಬಟ್ ಜೆನ್ಯೂನ್ ಆಗಿರಲಿ, ನಿಮ್ಮ ರಿಕ್ವೆಸ್ಟ್ ಜೆನ್ಯೂನ್ ಆಗಿರಲಿ. ನನ್ನ ಅಪ್ರೋಚ್ ಮಾಡೋಕ್ಕೆ ಮುಂಚೆ ನೀವೊಂದಷ್ಟು ವರ್ಕೌಟ್ ಮಾಡಿರಿ, ನಂಗೆ ಗೊತ್ತಾಗುತ್ತೆ.
ಅಂದ್ರೆ ನೀವು ನಿಜವಾಗ್ಲೂ ಕಷ್ಟಪಟ್ಟು ಬಂದಿದ್ದೀರಾ, ಸುಮ್ಮನೆ ಬಂದಿದ್ದೀರಾ ಅನ್ನೋ ನಂಗೆ ಗೊತ್ತಾಗ್ಬಿಡುತ್ತೆ. ಬಿಕಾಸ್ ಐ ಹ್ಯಾವ್ ಮೆಂಟರ್ಡ್ ಮೋರ್ ದೆನ್ 500 ಸ್ಟೂಡೆಂಟ್ಸ್. ಓಕೆ, ಸೊ ಎಲ್ಲ ಒಳ್ಳೇದಾಗ್ಲಿ. ಬೇಗ ನೆಕ್ಸ್ಟ್ ಇಂಟರ್ವ್ಯೂ, ಮಾಕ್ ಇಂಟರ್ವ್ಯೂಗೆ ಬನ್ನಿ. ವಿಲ್ ಮೀಟ್ ಇನ್ ದ ಮಾಕ್ ಇಂಟರ್ವ್ಯೂ. ಓದ್ಕೊಳ್ಳೋದಕ್ಕೆ ಏನೂ ಶಾರ್ಟ್ಕಟ್ ಇಲ್ಲ. ಯಾವ ಸ್ಪೆಕ್ಯುಲೇಷನ್ಸು ಬೇಡ. ಎಕ್ಸಾಮು ಆದರೆ ಎಲ್ರಿಗೂ ಆಗುತ್ತೆ, ನಿಮ್ಮೊಬ್ರಿಗೆ ಆಗುತ್ತಾ? ಇಲ್ಲ ಅಲ್ವಾ? ಆದಾಗ ನೋಡ್ಕೊಳ್ಳೋಣ ಬಿಡಿ, ಇವಾಗಿದೆ ರಿಯಾಲಿಟಿ. ಹಂಗನ್ಬಿಟ್ಟು 10 ದಿನ ರಿಸಲ್ಟ್ ಬಂದ್ಮೇಲೆ ನಾನು ಓದ್ತೀನಿ ಅಂದರೆ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಈಗಲಿಂದನೇ ಓದಕ್ಕೆ ಶುರು ಮಾಡ್ಕೊಳ್ಳಿ. ಓಕೆ, ಸೊ ಆಲ್ ದಿ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಯಾ ಹೇಳಿ. ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ತುಂಬಾ ಹೆಲ್ಪ್ ಆಯ್ತು ನಿಮ್ಮ ಸೆಷನ್ ಇಂದ. ಥ್ಯಾಂಕ್ ಯು. ಆಕ್ಚುಲಿ ನಾನು ನಿನ್ನೆ ಯೂಟ್ಯೂಬ್ ಅಲ್ಲಿ ನಿಮ್ಮ ಎಸ್ಸೆದು ವಿಡಿಯೋ ನೋಡಿದ್ದೆ. ಅದಾದ ತಕ್ಷಣ ಈ ಸೆಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಓಕೆ, ಥ್ಯಾಂಕ್ ಯು. ಸೊ ನಾನು ನಿಮ್ಮ ಸೆಷನ್ ಬೈ ಮಾಡ್ಬೇಕು ಅನ್ಕೊಂಡಿದೀನಿ ಎಸ್ಸೆದು. ಓಕೆ ಮೇಡಮ್, ನಂಗೆ ಇನ್ನೊಂದು ಡೌಟ್ ಇದೆ ಮೇಡಮ್. ಬುಕ್ ಲಿಸ್ಟ್ ನೀವು ಸ್ಟ್ಯಾಂಡರ್ಡ್ ಬುಕ್ ಲಿಸ್ಟ್ ನ ಫಾಲೋ ಮಾಡಿದ್ರಿ ರೆಫರೆನ್ಸಿಗೆ. ಸೊ ಅದನ್ನ ನಮಗೂ ತಿಳಿಸ್ಕೊಟ್ರೆ ಸೊ ನಾವು ಅದನ್ನ ಫಾಲೋ ಮಾಡ್ತೀವಿ. ಮೇಡಮ್, ಕನ್ನಡ ಆರ್ ಇಂಗ್ಲಿಷ್? ಕನ್ನಡ. ಓಕೆ, ಕನ್ನಡ ಬುಕ್ ಲಿಸ್ಟು ನಾನು ಅಕಾಡೆಮಿ ಕಡೆ ಕೊಡ್ತೀನಿ. ಓಕೆ, ಅದನ್ನ ಏನೇನೋ ಸುಮ್ಮನೆ ಮಾಡಿರೋದಲ್ಲ. ಮೈ ಓನ್ ಬ್ರದರ್ ಇನ್ ಲಾ ಇಸ್ ಆಲ್ಸೋ ಅನ್ ಆಸ್ಪಿರೆಂಟ್. ಓಕೆ, ಸೊ ನನ್ನ ಜೊತೆ ಯಾರು ಕನ್ನಡದಲ್ಲಿ ಬರೆದು ಆಫೀಸರ್ಸ್ ಆದ್ರೋ ಅವ್ರ ಹತ್ರ ಡಿಸ್ಕಷನ್ ಮಾಡಿ ತುಂಬ ಫಿಲ್ಟರ್ ಮಾಡಿ ತೆಗೆದಂಥ ಒಂದು ಬುಕ್ ಲಿಸ್ಟ್ ಅದು. ಸೊ ಕನ್ನಡ ಬುಕ್ ಲಿಸ್ಟ್ ಪ್ರಾಬಬ್ಲಿ ನಾನು ಅಕಾಡೆಮಿಗೆ ಕಳಿಸಿರ್ತೀನಿ, ಅವ್ರ ಕಡೆಯಿಂದ ತಗೊಳ್ಳಿ. 1-2 ನೆನಪಿದೆ, ಅದನ್ನು ಬೇಕಂದ್ರೆ ಹೇಳ್ತೀನಿ. ಓಕೆ, ಈಗ ಹಿಸ್ಟ್ರಿ ಅಂತ ಬಂದಾಗ ಓಕೆ, ನಾನು ಅದನ್ನೇ ಹೇಳಿದ್ದೀನಿ. ನಾನು ಸ್ಟ್ಯಾಂಡರ್ಡ್ ಬುಕ್ಸ್ ಓದಿದೆ, ತುಂಬ ಮಲ್ಟಿಪಲ್ ಸೋರ್ಸಸ್ ಮಾಡ್ಕೊಂಡ್ಬಿಟ್ಟಿದ್ದೆ ಅಂತ. ಸೊ ಐ ರೆಫರ್ಡ್ ಸ್ಪೆಕ್ಟ್ರಮ್ ಓದೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಮಗೇನು ಮಾಡರ್ನ್ ಇಂಡಿಯಾ ಬರಲ್ಲ. ಸೂರ್ಯನಾಥ್ ಕಾಮತ್ ಸೆಕೆಂಡ್ ಯೂನಿಟ್ ಆದಮೇಲೆ ಮಾಡರ್ನ್ ಮೈಸೂರು, ಇಂಡಿಪೆಂಡೆನ್ಸ್ ಮೂಮೆಂಟ್ಸು ಎಲ್ಲ ಬರುತ್ತಲ್ವಾ. ಸೊ ಐ ರೆಫರ್ಡ್ ಸೂರ್ಯನಾಥ್ ಕಾಮತ್. ಆರ್ಟ್ ಆ್ಯಂಡ್ ಕಲ್ಚರ್ಗೆ ಏನು ಮಾಡಿದೆ, ಆರ್ಟ್ ಆ್ಯಂಡ್ ಕಲ್ಚರ್ಗೆ ಶ್ರೀನಿವಾಸ್ ಸರ್ದು ಬುಕ್ ಇತ್ತು. ಲೈಕ್ ಅವ್ರದ್ದು ಇವಾಗ ಸಿಕ್ತಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಿಕಾಸ್ ಅವ್ರದ್ದೇನೋ ಒಂದು ಸ್ವಲ್ಪ ಸ್ಟಾಪ್ ಆಯಿತು. ಸಿಕ್ತಿದ್ಯಾ? ಓಕೆ, ಐ ರೆಫರ್ಡ್ ಶ್ರೀನಿವಾಸ್ ಸರ್ ಬುಕ್. ಶ್ರೀನಿವಾಸ್ ಸರ್ ಬುಕ್ ಅದು ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಕನ್ನಡದಲ್ಲಿ ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಶ್ರೀನಿವಾಸ್ ಸರ್ ಬುಕ್ಕು, ಸೂರ್ಯನಾಥ್ ಕಾಮತ್ ಎರಡನ್ನು ಓದಿದ್ದೆ. ಜೊತೆಗೆ CCRT ವೆಬ್ಸೈಟ್ಸ್ ಕೇಳಿದಿರಾ? ಇದು ಕನ್ನಡ ಇಂಗ್ಲೀಷ್ ಇಬ್ಬರಿಗೂ ಅಪ್ಲೈ ಆಗುತ್ತೆ. ಓಕೆ, CCRT ವೆಬ್ಸೈಟ್ ಇದೆಯಪ್ಪ, ಇದು ಗೌರ್ಮೆಂಟ್ ಆಫ್ ಇಂಡಿಯಾದು. ಓಕೆ, 14 ಲ್ಯಾಂಗ್ವೇಜಸ್ ಇದೆ ಕಂಟೆಂಟ್, ನಿಮ್ಮ ಮೆಟೀರಿಯಲ್. ನಾನು ನಿತಿನ್ ಸಿಂಘಾನಿಯಾ ಓದಲಿಲ್ಲ, ಬಿಕಾಸ್ ನನಗೆ KPSCಗೆ ನಿತಿನ್ ಸಿಂಘಾನಿಯಾ ಓದೋ ಅವಶ್ಯಕತೆ ಇದೆ ಅಂತ ಅನ್ನಿಸ್ಲಿಲ್ಲ. CCRT ಗೌರ್ಮೆಂಟ್ ವೆಬ್ಸೈಟ್, ಸೆಂಟ್ರಲ್ ಗೌರ್ಮೆಂಟ್ ವೆಬ್ಸೈಟ್ ಇದು. ಅಲ್ಲಿ ಹೋದ್ರೆ, ಅಥವಾ ನೀವು ಗೂಗಲ್ಗೆ ಹೋಗ್ಬಿಟ್ಟು CCRT PDF ಅಂತ ಹೊಡೆದ್ಬಿಟ್ರೆ ಸಿಕ್ಬಿಡುತ್ತೆ. ಅದೊಂದು 35 to 40 ಪೇಜಸ್ ಏನೋ ಇದೆ, 14 ಲ್ಯಾಂಗ್ವೇಜಸ್ ಅಲ್ಲಿ ಸಿಗುತ್ತೆ. ಓಕೆ, ಡೌನ್ಲೋಡ್ ಮಾಡ್ಕೊಳ್ಳಿ. ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಫಾರ್ ಯೋರ್ ಯೂನಿಟ್ 1 ಆರ್ಟ್ ಆ್ಯಂಡ್ ಕಲ್ಚರ್ ಪಾರ್ಟ್ ಏನಿದೆ. ಶ್ರೀನಿವಾಸ್ ಸರ್ ಬುಕ್ಕಲ್ಲೇ ಚೆನ್ನಾಗಿದೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಅದಕ್ಕೂ ಮೀರಿ ಎಲ್ಲರೂ ಶ್ರೀನಿವಾಸ್ ಸರ್ ಬುಕ್ ಓದ್ತಾ ಇದ್ದಾರೆ, ನಾನು ಇನ್ನೊಂದು ಅರ್ಧ ಮಾರ್ಕ್ 1 ಮಾರ್ಕ್ ಎಕ್ಸ್ಟ್ರಾ ತಗೋಬೇಕು ಅಂತಿರೋರು ಅದನ್ನ ನೋಡ್ಬೋದು. CCRT ವೆಬ್ಸೈಟ್ ನೋಡ್ಬೋದು, ಅಥವಾ CCRT PDF ಸಿಗುತ್ತೆ. ಆದಷ್ಟು PDF ಗಿಂತ ವೆಬ್ಸೈಟ್ ನೋಡಿ ಅಂತ ಹೇಳ್ತೀನಿ, ಬಿಕಾಸ್ ವಿಜುವಲಿ ನೀವು ನೋಡ್ತೀರಾ ಅಲ್ವಾ, ನೀವು ನೋಡಿದಾಗ ಅದು ನಿಮ್ಮ ತಲೆಯಲ್ಲಿ ಉಳಿಯುತ್ತೆ, ಇಂಪ್ರಿಂಟ್ ಆಗುತ್ತೆ. ಓದೋದು ಬೋರ್ ಆಗ್ಬಿಡುತ್ತೆ, ಓದಿ ಓದಿ ಓದಿ. ನೋಡಿ, ಪಾಸ್ ಆಗೋದು ಮುಖ್ಯ, ರ್ಯಾಂಕ್ ತಗೊಳ್ಳೋದು ಮುಖ್ಯ. ನೀವು ಹೆಂಗ್ ಓದಿದ್ರಿ, ಏನು ಮಾಡಿದ್ರಿ, ಯಾರು ಕೇಳಲ್ಲ. ಆಯ್ತಾ? ನಾನು ಎಷ್ಟೊಂದು ನಾನು ಈ ವೆಬ್ ಸೀರೀಸ್ ಎಲ್ಲ ನೋಡ್ಕೊಂಡು ಕೂತಿರ್ತಿದ್ದೆ ಗೊತ್ತಾ, ಅದನ್ನ ನಾನು ಎಥಿಕ್ಸಲ್ಲೆಲ್ಲ ಬರ್ದಿದ್ದೀನಿ ಎಕ್ಸಾಂಪಲ್ಸ್. ಐ ಗಾಟ್ ಗುಡ್ ಮಾರ್ಕ್ಸ್. ನಾವು ಹೆಂಗೆ ಬರಿತೀವಿ ಅನ್ನೋದು ಇಂಪಾರ್ಟೆಂಟ್. ಆಯ್ತಾ? ಸೊ ಇದಾಯ್ತಾ. ಸೋಷಿಯಾಲಜಿ, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ಗೆ ನಾನೊಂದು ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ಕೊಂಬಿಟ್ಟೆ ಅದನ್ನ. ಅಂದರೆ ನಂಗೆ ಗೊತ್ತಿರಲಿಲ್ಲ, ಬೇರೆ ಬೇರೆ ಅಕಾಡೆಮಿಗಳಲ್ಲಿ ಒಳ್ಳೊಳ್ಳೆ ಮೆಟೀರಿಯಲ್ ಇದೆ, ಬಟ್ ಅದೆಲ್ಲ ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿಲ್ಲ. ನಾನಲ್ಲಿ ಟೆಸ್ಟ್ ಬರೆಯೋಕೆ ಹೋದಾಗ ನನಗೆ ಗೊತ್ತಾಯಿತು ಲೈಕ್ ಇದೆ ಅಂತ. ಬಟ್ ಅಷ್ಟೊತ್ತಾಗಲೇ ನಾನು ಓದ್ಬಿಟ್ಟಿದ್ದೆ. ನಾನೇನು ಓದಿದ್ದೆ ಅಂದರೆ IGNOU BA ಸೋಷಿಯಾಲಜಿ ಬುಕ್ಸ್ ಓದಿದ್ದೆ. ಈಗ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನಿಮಗೆ ಪಾಲಿಟಿ ಬರುತ್ತೆ, ಸ್ವಲ್ಪ ಬಿಟ್ ಆಫ್ ಆಂಥ್ರೋಪಾಲಜಿ ಬರುತ್ತೆ, ಸ್ವಲ್ಪ ಬಿಟ್ ಆಫ್ ಸೋಷಿಯೋ ಕಲ್ಚರಲ್ ಆಸ್ಪೆಕ್ಟ್ಸ್ ಬರುತ್ತೆ. ಓಕೆ, ಸೊ ನಾನೇನು ಮಾಡಿದ್ದೆ ಅಂದರೆ, ಸಿನ್ಸ್ ಐ ವಾಸ್ ಅನ್ ಆಂಥ್ರೋಪಾಲಜಿ ಸ್ಟೂಡೆಂಟ್ ಆಲ್ಸೋ, ಸೋಷಿಯಲ್ ಆಂಥ್ರೋಪಾಲಜಿದು ಏನೇನಿತ್ತು, ಈಗ ವೆಸ್ಟರ್ನೈಸೇಷನ್, ಸಾನ್ಸ್ಕ್ರಿಟೈಸೇಷನ್, ಅರ್ಬನೈಸೇಷನ್ ಅವೆಲ್ಲ ಕಾನ್ಸೆಪ್ಟ್ಸ್ ಇತ್ತು ಗೊತ್ತಾ, ಗ್ರೇಟ್ ಟ್ರೆಡಿಷನ್, ಲಿಟಲ್ ಟ್ರೆಡಿಷನ್, ಅವೆಲ್ಲನೂ ನಂದು ಏನು ಆಪ್ಷನಲ್ ನಾಲೆಜ್ ಇತ್ತೋ ಅದರಿಂದ ಮಾಡಿದೆ. ಆಮೇಲೆ ಇಫ್ ಯು ಲುಕ್ ಇನ್ ಟು ದ ಸಿಲೆಬಸ್, ಪಾಲಿಟಿದು ಎಷ್ಟೋ ಟಾಪಿಕ್ಸ್ ನಿಮಗೆ ಓವರ್ಲ್ಯಾಪ್ ಆಗುತ್ತೆ. ಆಯ್ತಾ? ನೀವು ಸೋಷಿಯಾಲಜಿ ಒಂದು ಓದ್ಕೊಂಡ್ಬಿಟ್ರೆ ನೀಟಾಗಿ, ನಿಮ್ಮ ಪಾಲಿಟಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಷ್ಟೊಂದು ಟಾಪಿಕ್ ಕವರ್ ಆಗಿಬಿಡುತ್ತೆ. ಅದಕ್ಕೆ ನಾನು ಹೇಳೋದು, ನೀವು ಫಸ್ಟ್ ಪೇಪರ್ ಏನಿದೆ ಗೊತ್ತಾ, GS ಪೇಪರ್ 1, 2, 3 ಸೆಕ್ಷನ್ಸ್ ನೀವು ಮುಗಿಸ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ 50% ಆಫ್ ಯೋರ್ ಸಿಲೆಬಸ್ ಮುಗೀತಂಗೆ.
ಅದೇ ತುಂಬಾ ವಾಸ್ಟ್ ಅನ್ಸೋದು ನಿಮ್ಗೆ, ಆಯ್ತಾ? ಸೊ ನಾನು BA ಸೋಷಿಯಾಲಜಿ ಬುಕ್ಸ್ನ ಓದಿದ್ದೆ, ಸೆಲೆಕ್ಟಿವ್ ಆಗಿ ಓದಿದ್ದೆ. ಇನ್ನು ಅದರಲ್ಲಿ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಫಸ್ಟ್ ಯೂನಿಟ್ ಇದೆ. ಅದರಲ್ಲಿ ಅದೇ ಅಂದ್ರೆ ಪೋಸ್ಟ್ ಇಂಡಿಪೆಂಡೆಂಟ್ ಕರ್ನಾಟಕ, ಈ ಕಮಿಟಿ ರಿಪೋರ್ಟ್ಸ್ ಅವೆಲ್ಲ ಅಲ್ಲಲ್ಲೇ ಬರುತ್ತೆ, ಅದೆಲ್ಲ ಗೂಗಲ್. ನಾನು ಹೇಳಿದ್ನಲ್ಲ, ನಾನು ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಇದನ್ನ. ಬಟ್ ಇವತ್ತು ಮಾರ್ಕೆಟ್ ಅಲ್ಲಿ ಮೆಟೀರಿಯಲ್ ಅವೈಲಬಿಲಿಟಿ ಇದೆ. ಐ ಥಿಂಕ್ NCG ಅಕಾಡೆಮಿಲೂ ಅವ್ರದೇ ಆದ ಒಂದು ಮೆಟೀರಿಯಲ್ ಮಾಡಿದ್ದಾರೆ ಅನ್ಸುತ್ತೆ. ಅಂದ್ರೆ ಎಲ್ಲ ಒಂದೇ ಕಡೆ ಸಿಗುತ್ತೆ. ಈಗ ನಂತರ 3-4 ಸೋರ್ಸು ಓದೋದು ಅವಶ್ಯಕತೆ ಇಲ್ಲ. ಆಮೇಲೆ ವ್ಯಾಲ್ಯೂ ಅಡಿಷನ್, ARC2, ನೀತಿ ಆಯೋಗ್ 3 years ಆಕ್ಷನ್ ಪ್ಲಾನ್ ರಿಪೋರ್ಟ್, SDG ಗೋಲ್ಸ್, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ಮೆಂಟ್ಸು, ಕೇಸ್ ಲಾಸ್, ಪಾಲಿಟಿ ಆರ್ಟಿಕಲ್ಸ್. ಓಕೆನಾ? ಸೊ ಸೋಷಿಯಾಲಜಿ ಇದಾಯ್ತು ಅಂದ್ರೆ ಇನ್ನ ಎಕನಾಮಿನಲ್ಲಿ ನಿಮ್ಗೆ RD ಕಂಬೈನ್ ಆಗುತ್ತೆ, ಹೌದಾ? RD ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಕಂಬೈನ್ ಆಗುತ್ತೆ. ಸ್ಟ್ಯಾಟಿಸ್ಟಿಕ್ಸ್ಗೆ ನಾನು ಕ್ಲಾಸ್ ತಗೊಂಡಿದ್ದೆ, ಮಂಜುನಾಥ್ ಬ್ಯಾಡ್ಗಿ ಸರ್ ಕ್ಲಾಸ್ ತಗೊಂಡಿದ್ದೆ. ಬಟ್ ಅದು ಬರಲಿಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಇಂದ ಒಂದು ಕ್ವಶನ್ ಬರಲಿಲ್ಲ. ಎಕನಾಮಿ ಏನ್ ಮಾಡಿದೆ, ದಟ್ ಇಸ್ ಒನ್ ನೆಗ್ಲೆಕ್ಟ್ ಏರಿಯಾ ನನಗೆ. ದಯವಿಟ್ಟು ಆ ಮಿಸ್ಟೇಕ್ ಮಾಡಬೇಡಿ. ನಾನು ಕರೆಂಟ್ ಅಫೇರ್ಸ್ ತುಂಬಾ ಸ್ಟ್ರಾಂಗ್ ಇದ್ದೆ, RD ಚೆನ್ನಾಗಿ ಓದ್ಕೊಂಡ್ಬಿಟ್ಟಿದ್ದೆ. ಸೊ ನಾನು ಕೋರ್ ಎಕನಾಮಿನ ಸಮ್ಹೌ ಐ ಮ್ಯಾನೇಜ್ಡ್. ಎಕ್ಸ್ಕ್ಲೂಸಿವ್ ಆಗಿ ಏನು ಬುಕ್ ಓದ್ಲಿಲ್ಲ ನಾನು, ರಮೇಶ್ ಸಿಂಗು ಅದು ಇದು ಎಲ್ಲ ನಾನು ಓದ್ಲಿಲ್ಲ. ಬಟ್ ನಾನು ಯಾವ ರೀತಿ ಇಂಟೆಲಿಜೆಂಟ್ ಆಗಿ ಮಾಡ್ಕೊಂಡೆ ಅಂದ್ರೆ, ಪ್ಲಾನಿಂಗ್ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟೆ. ನ್ಯಾಷನಲ್ ಲೆವೆಲ್ದು, ಸೆಂಟ್ರಲ್ ಗೌರ್ಮೆಂಟ್ದು ಅಷ್ಟೇ, ಸ್ಟೇಟ್ ಲೆವೆಲ್ದು ಪ್ಲಾನಿಂಗ್ ಎಲ್ಲ ಕೇಳ್ತಾರೆ, ಅದನ್ನ ನಾನು ಚೆನ್ನಾಗಿ ನೋಡ್ಕೊಂಡೆ. ಪ್ಲಸ್ ಪ್ಲೀಸ್ ನೀವು ಆ ಥರ ಮಾಡಬೇಡಿ. ಸಮಥಿಂಗ್ ಕ್ಲಿಕ್ ಫಾರ್ ಮೀ, ಬಟ್ ಅದೆಲ್ಲ ನಿಮ್ಮೆಲ್ರಿಗೂ ಕ್ಲಿಕ್ ಆಗುತ್ತೆ, ಈ ಸಲ ಅದೇ ವರ್ಕೌಟ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಅಲ್ವಾ? ಸೊ ಯು ರೆಫರ್ ಎನಿ ಗುಡ್ ಸೋರ್ಸ್. ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೋ, ಅಥವಾ ಅಕಾಡೆಮಿ ಕಡೆನೆ ಒಂದು ಮೆಟೀರಿಯಲ್ ರೆಡಿ ಮಾಡಿಟ್ಟಿದ್ದಾರೆ, ಈ ಅಕಾಡೆಮಿನೋ ಇನ್ನೊಂದು ಯಾವುದೋ ಅಕಾಡೆಮಿ ಅಂದ್ರೆ ನೀವು ಅದನ್ನ ನೋಡ್ಬೋದು, ಆಯ್ತಾ? ಸೊ ಇವಾಗ GS2 ಪೇಪರ್. ಎಕನಾಮಿಕ್ ಸರ್ವೆ, ನಿಮ್ ಎಕನಾಮಿಕ್ ಸರ್ವೆ ದಯವಿಟ್ಟು ಇವಾಗ ಪ್ರಿಲಿಮ್ಸ್ಗೆಲ್ಲ ನೀವು ಹೆಂಗ್ ಓದಿದ್ದೀರಾ ನನಗೆ ಗೊತ್ತು, ಆಯ್ತಾ? ಯಾವುದೋ ಒಂದು ಅಕಾಡೆಮಿ ಒಂದು ಬುಕ್ ಬಿಟ್ಟಿರುತ್ತೆ, ಕನ್ಸೈಸ್ಡ್ ಎಡಿಷನ್, ಅದೆಲ್ಲ ಪ್ರಿಲಿಮ್ಸಿಗೆ ಮುಗೀತು. ಮೇನ್ಸ್ಗೆ ವ್ಯಾಲ್ಯೂ ಎಡಿಷನ್ ಏನ್ ಗೊತ್ತಾ? ನಿಮ್ಮ ಮೇನ್ಸ್ಗೆ ಆಫ್ಟರ್ ನೀವು ಒರಿಜಿನಲ್ ಎಡಿಷನ್ ಎಕನಾಮಿಕ್ ಸರ್ವೆ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಪ್ರಿಂಟ್ ಹಾಕ್ಸಿ ನಾನು ಹೇಳ್ತಲ್ಲ, ಡೌನ್ಲೋಡ್ ಮಾಡ್ಕೊಳ್ಳಿ. ಆಫ್ಟರ್ ಎವ್ರಿ ಚಾಪ್ಟರ್ ದೇರ್ ಇಸ್ ಎ ಕನ್ಕ್ಲೂಷನ್. ಪ್ರತಿ ಒಂದು ಚಾಪ್ಟರ್ ಆದ್ಮೇಲೂ ಕನ್ಕ್ಲೂಷನ್ ಇರುತ್ತೆ. ಆ ಕನ್ಕ್ಲೂಷನ್ಸ್ ಕ್ಯಾನ್ ಬಿ ದ ಕನ್ಕ್ಲೂಷನ್ಸ್ ಇನ್ ಯೋರ್ ಆನ್ಸರ್ಸ್. ಏನು ಓದಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಆ ಕನ್ಕ್ಲೂಷನ್ಗಳನ್ನಾದ್ರೂ ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈಗ GS2 ಅಲ್ವಾ? ಫಸ್ಟ್ ಜಾಗ್ರಫಿ. ನಾನು NCERT ಬುಕ್ಸ್ ಜೊತೆಗೆ ರಂಗನಾಥ್ ಓದಿದ್ದೆ. ಈಗ NCERT 11th to 12th ಇದ್ರಲ್ಲಿ 2 ಬುಕ್ಕು, ಇದ್ರಲ್ಲಿ 2 ಬುಕ್ಕು, ಪ್ಲಸ್ ರಂಗನಾಥ್ ಇಂಡಿಯನ್ ಜಾಗ್ರಫಿ, ರಂಗನಾಥ್ ವರ್ಲ್ಡ್ ಜಾಗ್ರಫಿ. ಐ ಥಿಂಕ್ ಕನ್ನಡದಲ್ಲೂ ರಂಗನಾಥ್ ಅವ್ರ ಬುಕ್ ಇದೆ ಅಲ್ವಾ? ಕನ್ನಡದಲ್ಲಿ ಇದೆ ಅಲ್ವಾ? ರಂಗನಾಥ್ ಅವ್ರ ಬುಕ್ ಇದೆ ಅಲ್ವಾ? ದಟ್ ಇಸ್ ಮಚ್ ಮೋರ್ ದೆನ್ ಎನಫ್. ಜೊತೆಗೆ ನನಗೆ ವ್ಯಾಲ್ಯೂ ಅಡಿಷನ್ ಬೇಕು ಮೇಡಮ್, ನಾನು NCERT ಓದಿ ಬೋರ್ ಆಗ್ಬಿಟ್ಟಿದೆ, ರಂಗನಾಥ್ ಓದು ಸಿಕ್ಕಾಬಿಟ್ಟೆ ತಲೆ ಕೆಟ್ಟೋಗ್ಬಿಟ್ಟಿದೆ ಅನ್ನೋರು, ಪ್ರೊವೈಡೆಡ್ ನೀವು ರಂಗನಾಥ್ NCERT ಅಥವಾ ಬರೀ ರಂಗನಾಥ್ನೇ ತುಂಬಾ ಚೆನ್ನಾಗಿ ಓದಿದೀನಿ, ಇನ್ನು ನನ್ಗೆ ಅದನ್ನೇ ಓದಕ್ ಬೋರ್ ಆಗುತ್ತೆ, ನೆಕ್ಸ್ಟ್ ಏನ್ ಮಾಡ್ಲಿ ಅನ್ನೋರು PMF IAS ಪ್ಲೀಸ್ ರೆಫರ್ ಟು ದಿಸ್. ಈಗ ಯಾವುದೋ ಒಂದು ಟ್ರೇಡ್ ವಿಂಡ್ ಏನೋ ಒಂದು ಕಾನ್ಸೆಪ್ಟ್ ಇದೆ, ಅಥವಾ ಸರ್ಕ್ಯುಲೇಷನ್ ಜೆಟ್ ಸ್ಟ್ರೀಮ್ಸ್ ಏನೋ ಒಂದಿದೆ, ಅಥವಾ ಓಷನ್ ಕರೆಂಟ್ಸ್ ಏನೋ ಒಂದಿದೆ. ಕಾಂಪ್ಲಿಕೇಟ್ ಅನ್ನಿಸ್ತಾ ಇದೆ, ರಂಗನಾಥಲ್ಲೂ ಅರ್ಥ ಆಗ್ತಿಲ್ಲ. ಬಟ್ ರಂಗನಾಥಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಕಂಪೇರ್ ಟು NCERT. ರಂಗನಾಥಲ್ಲಿ ಓಷನ್ ಕರೆಂಟ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಹಂಗೂ ಅರ್ಥ ಆಗ್ತಿಲ್ಲ ಅಂದ್ರೆ ರೆಫರ್ ದಿಸ್ ವೆಬ್ಸೈಟ್. ಬಟ್ ಈ ವೆಬ್ಸೈಟೇ ನಿಮ್ ಫಸ್ಟ್ ಸೋರ್ಸ್ ಆಗಿರಬಾರ್ದು. ಇದೆಲ್ಲ ಮುಗಿಸಿದ್ರೆ ಮಾತ್ರ ಅಲ್ಲಿಗೆ ಹೋಗಿ, ಇಲ್ಲಾಂದ್ರೆ ಫಸ್ಟ್ ಅದನ್ನ ಮುಗಿಸ್ಕೊಳ್ಳಿ, ಆಯ್ತಾ? ಪಾಲಿಟಿ ಗವರ್ನೆನ್ಸ್ ಒನ್ ಅಂಡ್ ಓನ್ಲಿ ಲಕ್ಷ್ಮೀಕಾಂತ್. ಓಕೆ, ಕನ್ನಡದಲ್ಲಿ ಅದೇ ಇದೆ ಅಂತ ಹೇಳಿದ್ದೀರಾ ಅಲ್ವಾ ನೀವು? ಗಂಗಾಧರ್ ಬುಕ್ ಅಲ್ವಾ ಕನ್ನಡದಲ್ಲಿ? ಓಕೆ, ನೆಕ್ಸ್ಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಲಕ್ಷ್ಮೀಕಾಂತ್ ಅವ್ರದ್ದೇ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆ. ದೋಸ್ ಹೂ ಹ್ಯಾವ್ ನಾಟ್ ಸ್ಟಡಿಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮುಂಚೆ, ದಟ್ ಈಸ್ ಅ ಗುಡ್ ಸೋರ್ಸ್. ಅಥವಾ ಯಾವ್ದಾದ್ರು ಅಕಾಡೆಮಿ ಒಳ್ಳೆ ಮಾಡ್ಯೂಲ್ ಬಿಟ್ಟಿದೆ ಅಂತಂದ್ರೆ ಅಷ್ಟು ಓದ್ಕೊಂಡ್ರು ಸಾಕು, ಬಿಕಾಸ್ ನಿಮ್ಗೇನು ಆಪ್ಷನಲ್ ರೇಂಜಿಗೆ ಏನು ಕೇಳಲ್ಲ ಅಲ್ವಾ? ಓಕೆ, ಸೈನ್ಸ್ ಅಂಡ್ ಟೆಕ್ನಾಲಜಿ. ಐ ಥಿಂಕ್ ನಿಮ್ಮ ಹತ್ರನೇ ಚೆನ್ನಾಗಿರೋದಿದೆ ಅಲ್ವಾ? ವಿನೋದ್ ಕುಮಾರ್ ಚೌಹಾಣ್ ಅಂತೆಲ್ಲ ಬುಕ್ ಇದೆ ಅಲ್ವಾ ನಿಮ್ಗೆ? ಕನ್ನಡದಲ್ಲಿ ಇದೆ ಅಲ್ವಾ? ನಾನು ಎಕಾಲಜಿ ಎನ್ವಿರಾನ್ಮೆಂಟ್ಗೆ ಶಂಕರ್ ಅಕಾಡೆಮಿ ಬುಕ್ ಓದಿದ್ದು, ಓಕೆ, ಲೇಟೆಸ್ಟ್ ಎಡಿಷನ್. ಬಟ್ ನನ್ನ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಐ ಯೂಸ್ ಟು ವರ್ಕ್ ಲೈಕ್ ಅ ಫ್ರೀಲಾನ್ಸರ್ ಬೇರೆ ಬೇರೆ ಅಕಾಡೆಮಿಗಳಲ್ಲಿ. ಕನ್ನಡ ಮೀಡಿಯಂ ಸ್ಟ್ರೆಂತ್ ಜಾಸ್ತಿ ಇರ್ತಾಯಿತ್ತು. ಅವ್ರೆಲ್ರಿಗೂ ನನ್ನ ಕಂಡ್ರೆ ಸಿಕ್ಕಾಬಟ್ಟೆ ಕೋಪ, ನಾನು ಜಾಸ್ತಿ ಇಂಗ್ಲೀಷ್ ಮಾತಾಡ್ತೀನಿ. ಸೊ ಐ ಹ್ಯಾಡ್ ಟು ಲರ್ನ್, ನಾನು ಕಲ್ತ್ಕೊಂಡು ಹೇಳ್ಕೊಡ್ಬೇಕಿತ್ತು. ಅದನ್ನ ಮಾತ್ರ ಕನ್ನಡದಲ್ಲಿ ಕಲ್ತ್ಕೊಂಡಿದ್ದೀನಿ.
ಆ ಸಬ್ಜೆಕ್ಟ್ ಮಾತ್ರ. ಐ ರೆಫರ್ಡ್ ವಿನೋದ್ ಕುಮಾರ್ ಚೌಹಾನ್ ಬುಕ್. ನನ್ಗೆ ತುಂಬ ಚೆನ್ನಾಗಿ ಅನಿಸ್ತು. ಇನ್ಫ್ಯಾಕ್ಟ್ ನಂಗೆ ಶಂಕರ್ ಅಕಾಡೆಮಿ ಬುಕ್ಗಿಂತನೂ ಆ ಬುಕ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಯು ಕ್ಯಾನ್ ಟೇಕ್ ಇಟ್ ಆಸ್ ಅ ರೆಫರೆನ್ಸ್. ಲೈಫ್ ಸೈನ್ಸು ಒನ್ ಆ್ಯಂಡ್ ಓನ್ಲಿ ಗೂಗಲ್ ನಾನು ಮಾಡಿದ್ದು. ಬರೀ ಗೂಗಲ್ ಮಾಡು, ಗೌರ್ಮೆಂಟ್ ವೆಬ್ಸೈಟ್ ನೋಡು, ಗೌರ್ಮೆಂಟ್ ವೆಬ್ಸೈಟು, ಸ್ಕೀಮ್ಸು, ಕಾಲೇಜಸು, ಪ್ರೋಗ್ರಾಮ್ಸು, ಜೊತೆಗೆ ಎಕನಾಮಿಕ್ ಸರ್ವೆನ ನಾನು ತುಂಬ ಹೆಲ್ಪ್ ಆಗಿದೆ ಇದಕ್ಕೆ. ಈಗ ಲೈಫ್ ಸೈನ್ಸು ಅದೆಲ್ಲ ಬರುತ್ತಲ್ಲ, ಫಿಶರೀಸ್ಗು, ಹಾರ್ಟಿಕಲ್ಚರು, ಪಿಸಿಕಲ್ಚರು. ನನಗೆ ಇದಕ್ಕೆ ಮಟೀರಿಯಲ್ ಅಥವಾ ಸೋರ್ಸ್ ಅಂತ ಏನು ಸಿಕ್ಕಿಲ್ಲ. ನಾನು ಗೂಗಲ್ ಮಾಡಿದ್ದೀನಿ, ಎಕನಾಮಿಕ್ ಸರ್ವೆ ಓದ್ಕೊಂಡಿದ್ದೀನಿ. ಎನಿಹೌ ಐ ಯೂಸ್ ಟು ರೆಗ್ಯುಲರ್ಲಿ ರೀಡ್ ಡೌನ್ ಟು ಅರ್ತ್ ಮತ್ತು ಯೋಜನಾ ಮ್ಯಾಗ್ಝಿನ್. ನಾನು 12 ತಿಂಗಳದು ಓದಿದ್ದೆ. ಸೊ ನಂಗೆ ಅದೆಲ್ಲ ಹೆಲ್ಪ್ ಆಯಿತು. ನಾನು ಮಾಡಿದ್ದೆಲ್ಲ ನೀವು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ನಾನು ಏನು ಮಾಡಿದೆ ಅದನ್ನು ಹೇಳ್ತಾ ಇದ್ದೀನಿ. ಓಕೆ, ವೆಬ್ಸೈಟ್ಸ್ ಗೂಗಲ್, ಐ ಆಮ್ ಟೆಲಿಂಗ್ ಯು ನೋ, ಗೂಗಲ್ ವಾಸ್ ಮೈ ಬೆಸ್ಟ್ ಫ್ರೆಂಡ್ ಫಾರ್ ದಿಸ್. ಈಗ DM ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಇದೆ, ಎಲ್ಲೂ ಕಂಟೆಂಟ್ ಇಲ್ಲ. ಇವತ್ತು ಎಲ್ಲ ಅಕಾಡೆಮಿಗಳು ಮಾಡ್ಯೂಲ್ಸೇ ಬಿಟ್ಬಿಟ್ಟಿದ್ದಾರೆ, ಚೆನ್ನಾಗಿರೋದೇ ಬಿಟ್ಟಿದ್ದಾರೆ. ಓಕೆ, ನಾನು ಇದು ಚೆನ್ನಾಗಿದೆ, ಈ ಅಕಾಡೆಮಿ ಚೆನ್ನಾಗಿಲ್ಲ ನಾನೇನು ಹೇಳ್ತಲ್ಲ. ಬಿಟ್ಟಿದ್ದಾರೆ ಅಂದರೆ ಖಂಡಿತ ಚೆನ್ನಾಗೇ ಬಿಟ್ಟಿರ್ತಾರೆ. ಬಟ್ ನನಗೆ ಆ ಆಕ್ಸೆಸಿಬಿಲಿಟಿ ಇರಲಿಲ್ಲ, ಅಥವಾ ನನಗೆ ಅವೇರ್ನೆಸ್ಸು ಇರಲಿಲ್ಲ. ಬಿಕಾಸ್ ಐ ಕಂಪ್ಲೀಟ್ಲಿ ಐಸೋಲೇಟೆಡ್ ಮೈ ಸೆಲ್ಫ್. ಫ್ರೆಂಡ್ಸ್ ಬೇಕಾಗಿರಲಿಲ್ಲ, ಯಾರೂ ಬೇಕಾಗಿರಲಿಲ್ಲ, ನಾನು ಒಬ್ಬಳೇ ಕೂತ್ಕೊಂಡು ಓದಬೇಕಿತ್ತು ಅಷ್ಟೇ. ಬಿಕಾಸ್ ಅಷ್ಟೊತ್ತಿಗಾಗಲೇ ನಾನು ತುಂಬ ಮಿಸ್ಟೇಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಸೊ ನಾನು ಐ ಟುಕ್ ಹೆಲ್ಪ್ ಆಫ್ ಗೂಗಲ್ ಮತ್ತು ಗೌರ್ಮೆಂಟ್ ವೆಬ್ಸೈಟ್. ಈಗ DM ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನಾದರೂ ಬಂತು ಅಂದರೆ ಐ ಡೈರೆಕ್ಟ್ಲಿ ವೆಂಟ್ ಟು ದ DM ಆ್ಯಕ್ಟ್, DM ವೆಬ್ಸೈಟ್. ಓಕೆ, ಸೊ ಆ ರೀತಿ ಆದಷ್ಟು ನಾನು ಇದನ್ನು ಓದ್ಕೊಂಡೆ. ಜೊತೆಗೆ ನಾನು ಏನು ಮಾಡಿದ್ದೆ, ಈ ಶಂಕರ್ ಅಕಾಡೆಮಿ ಅವ್ರದ್ದು IAS ಪಾರ್ಲಿಮೆಂಟ್ ಅಂತ ಒಂದು ಎಡಿಷನ್ ಬರುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೇನೆ ಬರುತ್ತೆ. IAS ಪಾರ್ಲಿಮೆಂಟು ಮತ್ತು ಲಾ ಎಕ್ಸಲೆನ್ಸ್ ಅವ್ರದ್ದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿದು ಕಂಪೈಲೇಷನ್. ಯಾವುದನ್ನು ಫುಲ್ ಓದಿಲ್ಲ, ಸೆಲೆಕ್ಟಿವ್ ಆಗಿ ಓದಿದ್ದು. ಓಕೆ, ಸೊ ಐ ಆಮ್ ಟೆಲಿಂಗ್ ಯು ವಾಟ್ ಆಲ್ ಐ ಹ್ಯಾಡ್ ಡನ್. ನಿಮ್ಗೆ ಏನು ಬೇಕೋ ನೀವು ಅದನ್ನು ಮಾಡಿ. ಓಕೆನಾ? ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಜಾಸ್ತಿ ಆನ್ಲೈನೇ ನಂಗೆ ಹೆಲ್ಪ್ ಆಗಿದ್ದು. ಬಟ್ ಇವತ್ತಿಗೆ ಆ ಪರಿಸ್ಥಿತಿ ಇಲ್ಲ. ಐ ನೋ, ಯು ಆಲ್ಸೋ ನೋ, ದೇರ್ ಆರ್ ಸೋ ಮೆನಿ ಮೆಟೀರಿಯಲ್ಸ್ ಅವೈಲಬಲ್. ಓಕೆ, ನೆಕ್ಸ್ಟು ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ಗೆ DK ಬಾಲಾಜಿ ಬುಕ್ ಬಿಟ್ಟು ನಾನು ಇನ್ನೇನು ಓದಿಲ್ಲ. 173 ಇಸ್ ಮೈ ಸ್ಕೋರ್. ಓಕೆ, ನೀವು ಅದಕ್ಕೆ ಸ್ಟಿಕ್ ಆನ್ ಆಗಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್, ಇಟ್ ವಾಸ್ ಐ ಡಿಡ್ DK ಬಾಲಾಜಿ. ಓಕೆ, ಮತ್ತು ನಾನು ಟೆಸ್ಟ್ಗಳನ್ನ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೆ. ಒಂದು ಟೆಸ್ಟ್ ಬರಿತೀನಿ ಅಂತಂದರೆ ನನಗೆ ಮೆಂಟರ್ಸ್ ಏನು ಫೀಡ್ಬ್ಯಾಕ್ ಕೊಡ್ತಾಯಿದ್ರು, ಐ ಯೂಸ್ ಟು ವರ್ಕ್ ಆನ್ ಇಟ್. ಅವ್ರು ಒಂದು ಮೈನ್ಯೂಟ್ ಫೀಡ್ಬ್ಯಾಕ್ ಕೊಟ್ಟಿರಲಿ, ತುಂಬ ವರ್ಕ್ ಮಾಡಿದ್ದೆ. ಒಂದು 8 ಟೆಸ್ಟ್ ಬರ್ತಿದ್ದೆ ಎಥಿಕ್ಸ್ ಪೇಪರಲ್ಲಿ. ಸೊ ನಂಗೆ ಹೆಲ್ಪ್ ಆಯಿತು ಅದು. ಇದನ್ನೆಲ್ಲ ಮಾಡ್ತಾ ಕನ್ನಡ ಇಂಗ್ಲೀಷ್ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಅದು ಪಾಸ್ ಆಗಿಲ್ಲ ಅಂದರೆ ಗೋವಿಂದ. ಓಕೆ, ನನಗೆ ಒನ್ ಆಫ್ ದಿ ಅಕಾಡೆಮೀಸ್ ಇನ್ನೇನು ಎಕ್ಸಾಮ್ಗೆ ಇನ್ನೊಂದು 15 ದಿನ ಇದೆ ಅನ್ನೋವಾಗ ಮಾಮೂಲಿ ಕಾಂಪ್ರಹೆನ್ಸಿವ್ ಟೆಸ್ಟ್. ಇನ್ನೊಂದು ಕಡೆನೂ ಕಾಂಪ್ರಹೆನ್ಸಿವ್ ಟೆಸ್ಟಲ್ಲಿ ಕನ್ನಡ ಇಂಗ್ಲೀಷ್ ಏನು ಮಾಡಿರಲಿಲ್ಲ, ಜಸ್ಟ್ ಕಾಂಪ್ರಹೆನ್ಸಿವ್ ಟೆಸ್ಟ್. ಇಲ್ಲೇ ಕನ್ನಡ ಇಂಗ್ಲೀಷ್ ಇಟ್ಟಿದ್ರು. ಓಕೆ, ನಾನು ನನ್ನ ಮದರ್ ಟಂಗ್ ಕನ್ನಡ, ನಾನು ಡೈಲಿ ವಿಜಯ ಕರ್ನಾಟಕ ಪೇಪರ್ ಓದ್ತೀನಿ. ನಾನು ಕನ್ನಡದಲ್ಲಿ 125ಗೆ 121 ತೆಗೆದಿದ್ದೆ SLCಲಿ. ಆ ಥರ ಒಂದು ಇಮ್ಯಾಜಿನೇಷನಲ್ಲಿ ಹೋಗಿದ್ದೆ. 45 ಮಿನಿಟ್ಸ್ ಆಗಿದೆ ಟೆಸ್ಟ್, 1.5 ಅವರ್ ಅಷ್ಟೇ, ಗೊತ್ತಲ್ವಾ? 150 ಮಾರ್ಕ್ಸು 1.5 ಅವರು. 45 ಮಿನಿಟ್ಸ್ ಆದರೂ ನಾನು ಇನ್ನೂ ಎಸ್ಸೆ ಬರಿತಾ ಇದ್ದೀನಿ ಕನ್ನಡದಲ್ಲಿ. ಗ್ರಾಮರ್ ಟಚ್ ಮಾಡಿಲ್ಲ. ಅದು ಏನೇನೋ ಬರುತ್ತೆ ಅದರಲ್ಲಿ, ಗಾದೆ ವಿಸ್ತರಣೆ, ಪ್ರಿಸೈಸ್ ರೈಟಿಂಗ್ ಅವೆಲ್ಲ ಬರುತ್ತೆ. ದೆನ್ ನನಗೆ ರಿಯಲೈಸ್ ಆಗ್ತಾ ಇದೆ ನಾನು ಎಷ್ಟು ವೀಕ್ ಇದ್ದೀನಿ ಕನ್ನಡದಲ್ಲಿ ಅಂತ. ಬಿಕಾಸ್ ಆಫ್ಟರ್ ಸೆಕೆಂಡ್ PUC ವಿ ನೆವರ್ ರೋಟ್ ಕನ್ನಡ. ಇಂಜಿನಿಯರಿಂಗಲ್ಲಿ ಏನೋ ಇತ್ತು, ಸುಮ್ಮನೆ ಒಂದು ಅದು MCQs ಥರ ಇತ್ತು, ಅದು ಪಾಸ್ ಆರ್ ಫೇಲ್ ಅಷ್ಟೇ, ಮುಗ್ದೋಯ್ತದು. ಸೊ ಪ್ರಾಬಬ್ಲಿ ಆಫ್ಟರ್ ಇಂಜಿನಿಯರಿಂಗ್, ಆಫ್ಟರ್ 2001 ಐ ನೆವರ್ ರೋಟ್ ಕನ್ನಡ. ಓದೋದು ಬೇರೆ, ಬರೆಯೋದು ಬೇರೆ, ನೋಡ್ಕೊಂಡು ಬರೆಯೋದು ಬೇರೆ, ತಲೆ ಕೆಲಸ ಕೊಟ್ಟು ಬರೆಯೋದು ಬೇರೆ, ಮಾತಾಡೋದು ಬೇರೆ, ಎಕ್ಸಾಮಲ್ಲಿ ಬರೆಯೋದು ಬೇರೆ. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಬಿಕಾಸ್ ಆ 2 ಪೇಪರ್ ನಿಮ್ಗೆ ಕ್ವಾಲಿಫೈ ಆಗಿಲ್ಲ ಅಂದರೆ ನೀವು ಮೇನ್ಸ್ ಎಕ್ಸ್ಟ್ರಾಡಿನರಿಯಾಗಿ ಬರ್ದಿರಿ, ಚಿನ್ನದ ಪೆನ್ ತೊಗೊಂಡೋಗೆ ಬರ್ದಿರಿ, ನಿಮ್ಮ ಪೇಪರ್ ವ್ಯಾಲ್ಯೂಯೇಷನ್ನೇ ಆಗಲ್ಲ. ಆವಾಗ ಭಯ ಫೀಲ್ ಆಯಿತು ನನಗೆ, ಓ ಗಾಡ್ ನಾನು ಏನು ಮಾಡಿಬಿಟ್ಟಿದ್ದೆ ಅಂತಂದ್ಬಿಟ್ಟು ಅದೇ ಪೇಪರ್ 2 ಸಲ ಮನೇಲೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು. ಇಟ್ ಹ್ಯಾಪನ್ಸ್. ಓಕೆ, ಸೊ ಅಟ್ಲೀಸ್ಟ್ ನೀವು ಆ್ಯಕ್ಚುಲ್ ಮೈನ್ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದೊಂದು ಟೆಸ್ಟ್ ಆದರೂ ಬರೀರಿ ಕನ್ನಡ ಇಂಗ್ಲೀಷಲ್ಲಿ. ಆಮೇಲೆ ಸೇಮ್ ಥಿಂಗ್ ಅಪ್ಲೈಸ್ ಟು ಇಂಗ್ಲೀಷ್. ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದೆ, ನಾನು ಫ್ಯಾಂಟಾಸ್ಟಿಕ್, ನಾನು ಫುಲ್ UK ಆಕ್ಸೆಂಟ್, US ಆಕ್ಸೆಂಟ್, ಆಸ್ಟ್ರೇಲಿಯಾ ಎಲ್ಲ ಬರುತ್ತೆ. ಬರೋದು ಬೇರೆ, ಬರೆಯೋದು ಬೇರೆ. ಓಕೆ, ಎಸ್ಪೆಷಲಿ ಲೆಟರ್ ರೈಟಿಂಗ್ ಎಲ್ಲ ಈಗ ಫಾರ್ಮ್ಯಾಟ್ಸ್ ಚೇಂಜ್ ಆಗಿದೆ, ಅಬ್ಸರ್ವ್ ಮಾಡಿದ್ದೀರಾ? ಮಾಡಿರಲ್ಲ, ಅವಶ್ಯಕತೆನೇ ಬಂದಿರಲ್ಲ ಅಲ್ವಾ? ಅದೆಲ್ಲ ಇವಾಗೆಲ್ಲ ಲೆಫ್ಟ್ ಸೈಡ್ಗೆ ಬರುತ್ತೆ, ಎಲ್ಲ ಲೆಫ್ಟ್ಗೆ ಬರುತ್ತೆ, ರೈಟಿಗೆ ಏನು ಬರಲ್ಲ. ಡೇಟು, ಫ್ರಮ್ ಟು ಎವ್ರಿಥಿಂಗ್ ಆನ್ ದ ಲೆಫ್ಟ್ ಸೈಡ್.
ಅದು ಎಕ್ಸಾಮ್ಗೆ ಹೋಗೋವಾಗ ನೋಡ್ಕೊಳೋದೆ. ಯಾರೋ ಹಿಂಗೆ ಹೇಳೋದು, ನಾನು ಫುಲ್ ಓವರ್ ಕಾನ್ಫಿಡೆಂಟ್ ಆಗಿ ನಮ್ಮ ಸ್ಕೂಲಲ್ಲಿ ಏನು ಹೇಳ್ಕೊಟ್ಟಿದ್ರು, ಈ ಕಡೆ ಡೇ ಟು ಪ್ಲೇಸು, ಕೆಳಗಡೆ ಥ್ಯಾಂಕ್ಫುಲಿ, ಅದೇನೋ ಫೇತ್ಫುಲಿ, ಅವೆಲ್ಲ ಮಿಕ್ಕಿದೆಲ್ಲ ಲೆಫ್ಟ್ ಅಲ್ವಾ, ಎಲ್ಲ ಲೆಫ್ಟೇ ಇವಾಗ ಚೇಂಜ್ ಆಗಿದೆ. ಅದನ್ನೆಲ್ಲ ನೋಡ್ಕೊಂಡು ಹೋಗಿ ಆಮೇಲೆ ಎಂಜಾಯ್ ಮಾಡ್ಕೊಂಡು ಓದಿ. ಇವಾಗೇನು ನಾನೊಂದು ಸ್ವಲ್ಪ ನಿಮ್ಮನ್ನು ನಗ್ಸಕ್ಕಾಯ್ತೋ ಅದೇ ರೀತಿ ನಗು ಮುಖ ಇಟ್ಕೊಂಡು ಓದಿ. ಬಿಕಾಸ್ ನೀವು ನಿಮಗೋಸ್ಕರಪ್ಪ ನಿಮ್ಮ ಹೆಸರು ಪಕ್ಕದಲ್ಲಿ KS ಅಂತ ಬರುತ್ತೆ, ನನ್ನ ಹೆಸರು ಪಕ್ಕದಲ್ಲಿ ಈಗಾಗಲೇ ಬಂದ್ಬಿಟ್ಟು ಆಗೋಗಿದೆ, ನಿಮ್ಮ ಫ್ಯಾಮಿಲಿಯವ್ರ ಹೆಸರು ಪಕ್ಕದಲ್ಲಿ ಬರಲ್ಲ ಅಲ್ವಾ. ಜರ್ನಿ ಸಿ ಯು ಶುಡ್ ಆಲ್ವೇಸ್ ಎಂಜಾಯ್ ವಾಟ್ ಯು ಆರ್ ಡೂಯಿಂಗ್. ನೀವು ಅದನ್ನು ಮಾಡಲಿಲ್ಲ ಅಂದರೆ ಸಫಕೇಶನ್ ಆಗಿಬಿಡುತ್ತೆ. ಬಿಕಾಸ್ ಈ ಎಕ್ಸಾಮ್ ಹಾಗೇನೆ ಐ ಕನ್ಸಿಡರ್ ಮೈ ಸೆಲ್ಫ್ ಆಸ್ ಅ ವೆರಿ ಸ್ಟ್ರಾಂಗ್ ಪರ್ಸನ್. ಮೆಂಟಲಿ ತುಂಬ ಕಷ್ಟ ನಾನು ಬ್ರೇಕ್ ಡೌನ್ ಆಗೋದು, ಅಂಥದ್ರಲ್ಲಿ ನಂದೇ ಎಷ್ಟೊಂದು ಎಪಿಸೋಡ್ಸ್ ಇದೆ ಬ್ರೇಕ್ ಡೌನ್ ಆಗಿರೋಂಥ ಎಪಿಸೋಡ್ಸ್. ಏನು ಮಾಡೋಕ್ಕಾಗಲ್ಲ, ಲೈಫ್ ಅಲ್ವಾ. ಓದ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗಲಿ. ಎಫರ್ಟ್ ಹಾಕಿ, ನೀವು ಎಫರ್ಟ್ ಹಾಕಿದ್ರೇ ನಿಮಗೆ ಗೊತ್ತಾಗೋದಲ್ವಾ, ಓದಿದ್ರೇ ನಿಮಗೆ ಡೌಟ್ ಬರೋದು. ಓಕೆ, ಸೊ ಮಾಡಿ, ಇಟ್ಸ್ ಎ ಗೋಲ್ಡನ್ ಆಪರ್ಚುನಿಟಿ. 384 ಪೋಸ್ಟ್, ನಾವು 106 ಜಗ್ಗಾಡ್ಕೊಂಡು ಏನೋ ಒಂದು ಮಾಡ್ಕೊಂಡ್ವಿ, ನಿಮ್ಗೆ 384 ಪೋಸ್ಟ್ ಇದೆ. ಯಾರ ಜೊತೆನೂ ಕಂಪ್ಯಾರಿಸನ್ ಬೇಡ, ಸೈಲೆಂಟಾಗಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅಷ್ಟೇ. ಓಕೆ, ಆಲ್ ದಿ ಬೆಸ್ಟ್ ಗೈಸ್, ಬಾಯ್.